ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂಥ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂಥ ಅವಕಾಶದ ನಿಮಿತ್ತ ನಿಮ್ಗೆ ಇನ್ನೊಂದು ಸಾರಿ ಕೃತಜ್ಞತೆ ಹೇಳ್ತಾ ಅಪ್ಪ. ಹಾಗೆ ಈಗ ನಾವೆಲ್ಲರೂ ಸಹ ನೀವು ಸತ್ಯವೇದದಲ್ಲಿ ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಮಾತುಗಳ ಬಗ್ಗೆ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಿರುವಂಥ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಇಷ್ಟಕ್ಕೂ ಯಾವ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಯೆಹೋವನ ಸಾಕ್ಷಿಗಳು. ಎಷ್ಟರವರೆಗೂ ಆಲೋಚನೆ ಮಾಡಿದ್ದೀವಿ? ಕಳೆದ ವಾರ ಅವ್ರು ಇಟ್ಕೊಂಡಿರುವಂಥ ಹೆಸರಿನ ಬಗ್ಗೆ ಮಾತಾಡಿದ್ದೀವಿ. ಹಾಗೆ ಒಂದೆರಡು ಸಿದ್ಧಾಂತಗಳ ಬಗ್ಗೆ, 1,44,000 ಜನ ಮಾತ್ರ ಪರಲೋಕಕ್ಕೆ ಹೋಗ್ತಾರಾ, ಇದರ ಬಗ್ಗೆನೂ ಕಳೆದ ವಾರ ಮಾತಾಡಿದ್ದೀವಿ ಅಲ್ವಾ? ಹಾಗೆ ನ್ಯಾಷನಲ್ ಫ್ಲ್ಯಾಗ್, ನ್ಯಾಷನಲ್ ಆ್ಯಂಥಮ್, ಇದಕ್ಕೆಲ್ಲ ಗೌರವ ಕೊಡಬಾರ್ದು ಅಂತ ಸತ್ಯವೇದ ಎಲ್ಲಾದರೂ ಹೇಳಿದ್ಯಾ? ಇದರ ಬಗ್ಗೆನೂ ಕಳೆದ ವಾರ ಮಾತಾಡಿದ್ದೀವಿ. ಓಕೆ, ಇವತ್ತು ನೀವು ಕೇಳ್ತಿರುವಂತಹ ಸಂದೇಶ ಅತಿ ಅತಿ ಮುಖ್ಯವಾಗಿರುವಂತಹದ್ದು. ಮತ್ತೆ ಹೇಳ್ತಿದ್ದೀನಿ, ಇವತ್ತು ಯೆಹೋವನ ಸಾಕ್ಷಿಗಳು ಕೊನೆಯ ಭಾಗವನ್ನು ನೋಡ್ತಿದ್ದೀವಿ. ಅತಿ ಮುಖ್ಯವಾಗಿರುವಂತಹ ಘಟ್ಟದಲ್ಲಿದ್ದೀವಿ. ಎಲ್ಲರೂ ಸಹ ನಿಶ್ಶಬ್ದದಿಂದ ಪೂರ್ಣವಾಗಿ ಗಮನ ಕೊಟ್ಟು ಪೂರ್ಣ ಏಕಾಗ್ರತೆಯಿಂದ ಕೇಳಿಸ್ಕೊಳ್ಬೇಕು ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಇವತ್ತು ನಾವು ನೋಡ್ತಿರುವಂಥ ಇವರ ಮೊದಲನೇ ಸಿದ್ಧಾಂತ ಯಾವುದು? ಅತಿ ಮುಖ್ಯವಾಗಿರುವಂತಹದ್ದು ಅಂತ ನಾನು ಹೇಳಿದ್ದೀನಲ್ವ? ಯಾವುದು ಹಾಗಿದ್ರೆ? ಯೆಹೋವನ ಸಾಕ್ಷಿಗಳು ಬಂದು ಅವರು ನಂಬಿರುವಂತಹ ಈ ಸಿದ್ಧಾಂತವನ್ನು ಇನ್ನೊಬ್ಬರಿಗೂ ಪರಿಚಯ ಮಾಡ್ತಾರಲ್ವ? ಅದೇ ಅಲ್ವ ಪ್ರಾಬ್ಲಮ್ ಬಂದಿರುವಂತಹದ್ದು. ಇವರು ನಂಬಿರುವಂತಹದ್ದನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡ್ತಾರೆ. ಅದಕ್ಕೋಸ್ಕರ, ಅದರ ನಿಮಿತ್ತ ಅದಕ್ಕೆ ಉತ್ತರ ನಮಗೆ ಗೊತ್ತಿರಬೇಕು ಅಂತ ಹೇಳಿ ಇವರು ಯಾವುದನ್ನು ಹೇಳ್ತಾರೆ ಅನ್ನುವಂತಹದನ್ನು ಮುಂಚಿತವಾಗಿ ಆಲೋಚನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಓಕೆ, ಇವತ್ತಿಗೆ ಮೊದಲನೇ ಸಿದ್ಧಾಂತ ಅತಿ ಪ್ರಾಮುಖ್ಯವಾಗಿರುವಂತಹದ್ದು, ಯೇಸು ಕ್ರಿಸ್ತರು ದೇವರು ಅಲ್ಲ. ಯೇಸು ಕ್ರಿಸ್ತರು ದೇವರು ಅಲ್ಲ. ಇವರು ಬಂದಾಗ ಇವರ ಕಾನ್ವರ್ಸೇಷನ್ ಹೇಗಿರುತ್ತೆ ಅಂತ ಹೇಳಿ ಕೇಳಿದ್ರೆ ಪ್ರಿಯರೇ, ಯೆಹೋವನ ಸಾಕ್ಷಿಗಳು ಅವರು ನೀವು ಕ್ರೈಸ್ತರ ಅಂತ ನಿಮ್ಮ ಹತ್ರ ಕೇಳಿ, ನೀವು ಕ್ರೈಸ್ತರ ಆದರೆ ನಿಮ್ಮ ಮನೆಗೆ ಒಳಗಡೆ ಬಂದು ಕೂತ್ಕೊಂಡು ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವರ ಕಾನ್ವರ್ಸೇಷನ್ ಹೇಗಿರುತ್ತೆ, ಅವರ ಮಾತುಕತೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬ್ರದರ್ ನಿಮ್ಮನ್ನು ಕೇಳ್ತಾರೆ. ಫಸ್ಟ್ ಅವ್ರು ಯೇಸು ಕ್ರಿಸ್ತರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಮನ್ನು ಕೇಳ್ತಾರೆ, ಬ್ರದರ್ ಯೇಸು ಕ್ರಿಸ್ತರ ಬಗ್ಗೆ, ಯೇಸು ಬಗ್ಗೆ ನಿಮಗಿರುವಂಥ ಒಪಿನಿಯನ್ ಏನು ಅಂತ ನಿಮ್ಮನ್ನು ಕೇಳ್ತಾರೆ. ನೀವು ಒಂದನ್ನು ಹೇಳಿದ್ರೆ ನೀವು ದೇವರು ಅಂತ ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ಯೇಸು ದೇವರು ಬ್ರದರ್, ನಮಗೋಸ್ಕರ ಪ್ರಾಣ ಕೊಟ್ಟರು ಬ್ರದರ್, ಇದನ್ನೆಲ್ಲ ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ಆದರೆ ಸತ್ಯವೇದದಲ್ಲಿ ಇದನ್ನು ಬರೆಸಿದ್ದಾರೆ ಗೊತ್ತಾ ಬ್ರದರ್, ಯೇಸು ದೇವರಲ್ಲ ಗೊತ್ತಾ ನಿಮಗೆ ಅಂತ ಶುರು ಮಾಡ್ತಾರೆ. ಫಸ್ಟ್ ನಿಮ್ಮ ಹತ್ರ ಕೇಳ್ತಾರೆ, ಯೇಸು ಬಗ್ಗೆ ನಿಮಗಿರುವಂಥ ಒಪಿನಿಯನ್ ಏನು ಅಂತ ಹೇಳಿ ನಿಮ್ಮ ಹತ್ರ ಕೇಳಿ, ಆಮೇಲೆ ಅವ್ರ ಪುಸ್ತಕಗಳಲ್ಲಿರುವಂತಹ ವಾಚ್ ಟವರು, ಅವೇಕು, ಅದೆಲ್ಲ ನೋಡಿದ್ರಲ್ಲ ಪುಸ್ತಕಗಳು, ಅದರಲ್ಲಿರುವಂತಹದನ್ನೆಲ್ಲ ಆ್ಯಡ್ ಮಾಡಿ ಕೊನೆಗೆ ಯೇಸು ದೇವರಲ್ಲ ಅಂತ ಹೇಳಿ ನಿಮ್ಮ ಬಾಯಲ್ಲೇ ಹೇಳಿಸ್ಬಿಡ್ತಾರೆ. ಒಂದು ವೇಳೆ ವಿಶ್ವಾಸದಲ್ಲಿ ದೃಢವಾಗಿಲ್ಲ ಅಂದರೆ ವಚನಗಳನ್ನು ತೋರಿಸ್ತಾರೆ ಸತ್ಯವೇದದಲ್ಲಿ. ಇಷ್ಟಕ್ಕೂ ಯೇಸು ದೇವರಲ್ಲ ಅನ್ನೋದಕ್ಕೆ ಅವ್ರಿಗಿರುವಂತಹ ರೀಸನ್ಸ್ ಕಳೆದ ಸಾರಿನೇ ನಿಮ್ಮ ಹತ್ರ ಹೇಳಿದ್ದೆ. ಯಾವುದನ್ನು ತೋರಿಸಿ ಯೇಸು ದೇವರಲ್ಲ ಅಂತಾರೆ? ದೇವರೊಬ್ಬರೇ. ನಾವು ನೆಕ್ಸ್ಟ್ ಅದಾದ ನಂತರ ದೇವರೊಬ್ಬರೇ. ಅದಾದ ನಂತರ ಸೃಷ್ಟಿ ದೇವರಾಗ್ಲಿಕ್ಕಾಗೋದಿಲ್ಲ. ಯೇಸು ಕ್ರಿಸ್ತರು ಯಾರು? ಸೃಷ್ಟಿಸಲ್ಪಟ್ಟಿರುವಂಥವ್ರು. ಯೇಸು ಕ್ರಿಸ್ತರನ್ನು ಸೃಷ್ಟಿ ಮಾಡಿದ್ಯಾರು? ತಂದೆಯಾಗಿರುವಂತಹ ದೇವರು. ಯೇಸು ಕ್ರಿಸ್ತರನ್ನು ಸೃಷ್ಟಿ ಮಾಡಿದ್ಯಾರು? ತಂದೆಯಾಗಿರುವಂತಹ ದೇವರು. ಈಗ ಒಂದು ಸೃಷ್ಟಿ, ಒಬ್ಬ ವ್ಯಕ್ತಿ ಸೃಷ್ಟಿಸಲ್ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೃಷ್ಟಿಸಲ್ಪಟ್ಟಿರುವಂತಹ ವ್ಯಕ್ತಿ ದೇವರಾಗ್ಲಿಕ್ಕಾಗೋದಿಲ್ಲ. ಯೇಸು ಕ್ರಿಸ್ತರು ಸೃಷ್ಟಿಸಲ್ಪಟ್ಟಿರುವಂಥವರು. ಯೇಸು ಕ್ರಿಸ್ತರನ್ನು ಸೃಷ್ಟಿ ಮಾಡಿದ್ದು ತಂದೆಯಾಗಿರುವಂತಹ ದೇವರು. ಹಾಗಾದರೆ ಯೇಸು ಕ್ರಿಸ್ತರು ಹೇಗೆ ದೇವರಾಗ್ಲಿಕ್ಕಾಗತ್ತೆ? ದೇವರೊಬ್ಬರೇ. ಯೇಸು ಕ್ರಿಸ್ತರು ಸೃಷ್ಟಿಸಲ್ಪಟ್ಟಿರುವಂಥವರು. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ದೇವರಲ್ಲ. ಹಾಗಾದರೆ ಯೇಸು ಕ್ರಿಸ್ತರು ಯಾರು ಬ್ರದರ್ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಇಷ್ಟೊತ್ತು ಏನು ಪ್ರೂವ್ ಮಾಡಿದ್ರು? ಯೇಸು ಕ್ರಿಸ್ತರು ದೇವರಲ್ಲ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತರು ದೇವರಲ್ಲ ಅಂದ್ರಲ್ವಾ? ಹಾಗಾದರೆ ಯಾರು ಬ್ರದರ್ ಯೇಸು ಕ್ರಿಸ್ತರು ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಯೇಸು ಕ್ರಿಸ್ತರು ಬೇರೆ ಯಾರೂ ಅಲ್ಲ ಬ್ರದರ್, ಮೀಕಾಯೇಲನೇ ಯೇಸು ಕ್ರಿಸ್ತರು. ಇದು ನಿಮ್ಮ ಮುಂದೆ ಒಂದು ಕಥೆಯನ್ನು ಕಟ್ಟಿ ಹೇಳ್ತಿರುವಂತಹದ್ದು ಅಲ್ವೇ ಅಲ್ಲ ಪ್ರಿಯರೇ. ನಿಮ್ಮ ಮುಂದೆ ಒಂದು ಇಮೇಜ್ ಬರುತ್ತೆ, ಒಂದು ಸರಿ ನೋಡಿ. ಈ ಇಮೇಜ್ನ ಬೇರೆ ಎಲ್ಲಿಂದಲೋ ತೊಗೊಂಡಿರುವಂತಹದ್ದಲ್ಲ. JW ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ವಾ, ನೀಲಿ ಬಣ್ಣದಲ್ಲಿ ಸಿಂಬಲ್ ಕಾಣಿಸ್ತಿದೆಯಲ್ವಾ, ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟಾಪಲ್ಲಿ, ಏನದು? JW.org, ಜೆಹೋವಾ ವಿಟ್ನೆಸ್ ಅವರ ವೆಬ್ಸೈಟಿಂದನೇ ತೊಗೊಂಡಿರುವಂತಹ ಸ್ನಿಪ್ ಅದು. ಓಕೆ, ಏನಂತ ಹಾಕ್ಕೊಂಡಿದ್ದಾರೆ ಗೊತ್ತಾ? ನೀವು ಸಹ ಗೂಗಲ್ಗೆ ಹೋಗಿ ಏನಕ್ಕೋಸ್ಕರ ಯೆಹೋವನ ಸಾಕ್ಷಿಗಳು ಯೇಸು ಕ್ರಿಸ್ತರನ್ನ ಮಿಕಾಯೇಲನು ಅಂತಾರೆ ಅಂತ ಹೊಡೆದ್ರೆ ಸಾಕು, ಫಸ್ಟ್ ಪೇಜಲ್ಲೇ ಅವರ ವೆಬ್ಸೈಟಿಂದ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ಪೇಜಲ್ಲೇ ಅವರ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಹಾಕ್ಕೊಂಡಿದ್ದಾರೆ. ಏನು ಇನ್ಫಾರ್ಮೇಷನ್? ಏನು? ಯೇಸು ಮಿಕಾಯೇಲನು. ಯೇಸು ಬೇರೆ ಯಾರೂ ಅಲ್ಲ, ಮಿಕಾಯೇಲನು. ದೇವದೂತರಿದ್ದಾರಲ್ವ ಮಿಕಾಯೇಲನು ಅಂತ ಹೇಳಿ, ಆತನೇ ಯೇಸು ಕ್ರಿಸ್ತರು. ಫಸ್ಟ್ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ ವೆಬ್ಸೈಟಲ್ಲಿ.
ಅವ್ರು ಯಾವ ಆ ರೆಫರೆನ್ಸ್ಗೆ ಬರೋಣ ಒಂದು ನಿಮಿಷ. ಅಲ್ಲೊಂದು ರೆಫರೆನ್ಸ್ ಇದೆ. ಯಾವ ರೆಫರೆನ್ಸ್ನ ಪ್ರಕಾರ ಯೇಸು ಕ್ರಿಸ್ತರು ಮಿಕಾಯೇಲನು ಅಂತ ಹೇಳ್ತಿದ್ದಾರೆ ಅನ್ನುವಂತಹ ರೆಫರೆನ್ಸು ಅಲ್ಲಿ ಮೆನ್ಷನ್ ಆಗಿದೆ. ಅದಕ್ಕೆ ಹೋಗುವುದಕ್ಕಿಂತ ಮುಂಚೆ ಇನ್ನೊಂದು ಅತಿ ಪ್ರಾಮುಖ್ಯವಾಗಿರುವಂತಹ ವಿಚಾರ ಹೇಳಬೇಕಾಗಿದೆ. ಇದು ಎಲ್ಲಿಂದ ತೊಗೊಂಡಿರುವಂತಹ ಸ್ನಿಪ್ ಗೊತ್ತಾ ಪ್ರಿಯರೇ? ಯೆಹೋವನ ಸಾಕ್ಷಿಗಳು ಮೊದಲನೇ ಭಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಆಯಿತಾ? ಯೆಹೋವನ ಸಾಕ್ಷಿಗಳು ಮೊದಲನೇ ಭಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಆಯಿತಾ? ನೋಡಿದ್ವಾ ಅದನ್ನು? ಓಕೆ. ಆ ಮೊದಲನೇ ಭಾಗದ ವಿಡಿಯೋ ಯೆಹೋವನ ಸಾಕ್ಷಿಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಆದಮೇಲೆ, ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಅಂದರೆ ಕ್ರೈಸ್ಟ್ ಚರ್ಚ್ ಕರ್ನಾಟಕದಲ್ಲಿ ಅಪ್ಲೋಡ್ ಆದಮೇಲೆ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು. ಇದು ಅವ್ರು ಮಾಡಿರುವಂತಹ ಕಮೆಂಟ್, ಅವರ ಹೆಸರನ್ನು ತೆಗೆದು ಬರೀ ಅವ್ರು ಮಾಡಿರುವಂಥ ಕಮೆಂಟನ್ನು ನಮ್ಮ ಮುಂದೆ ಹಾಕ್ತಿದ್ದೀವಿ. ಏನಂತ ಹೇಳಿದ್ದಾರೆ? ಬ್ರದರ್, ನೀವು ಯಾವ ಆಧಾರದ ಮೇಲೆ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಿದ್ದೀರಾ? ಅವರು ಹೇಳ್ತಿರುವಂತಹದನ್ನು ತಪ್ಪು ಅಂತಿದ್ದೀರಾ? ಪ್ರಸಂಗವನ್ನು ಕೇಳಿದ ನಂತರ ನೀವು ಯಾವ ಆಧಾರದ ಮೇಲೆ ಯೆಹೋವನ ಸಾಕ್ಷಿಗಳು ಮಾಡ್ತಿರುವಂತಹದ್ದು ತಪ್ಪು ಅಂತಿದ್ದೀರಾ? ಹೀಗೆಲ್ಲ ಮಾಡಬಾರ್ದು. ನೆಕ್ಸ್ಟ್ ಕೆಳಗಡೆ ಏನು ಹೇಳಿದ್ದಾರೆ? ಈ ವಿಡಿಯೋವನ್ನು ಆದಷ್ಟು ಬೇಗ, ಮೊದಲನೇ ಭಾಗ ಅಪ್ಲೋಡ್ ಆಗಿದೆಯಾ? ಹಾಂ, ಆ ವಿಡಿಯೋವನ್ನು ಏನು ಮಾಡಬೇಕಂತೆ? ಆದಷ್ಟು ಬೇಗ ತೆಗೆದುಬಿಡಬೇಕಂತೆ. ನಾವು ಭಾರತೀಯರಾಗಿ ಇಷ್ಟಕ್ಕೂ ಸಂವಿಧಾನದಲ್ಲಿ ಹಕ್ಕಿದೆ, ನಿಜ, ಹೌದು. ನಾವು ಯಾವ ಇನ್ನೊಂದು ಧರ್ಮವನ್ನು ಸಹ ಹೀನೈಸೋ ಹಂಗಿಲ್ಲ, ನಿಂದನೆ ಮಾಡೋ ಹಂಗಿಲ್ಲ. ನಾವು ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ತಿದ್ದೀವ? ನೀವು ಹೇಳಿ, ಯಾರ ಮನೆ ಸರಿ ಮಾಡ್ಕೊಳ್ತಿದ್ದೀವಿ? ಪಕ್ಕದ ಮನೆ ಬಗ್ಗೆ ಮಾತಾಡಬಾರ್ದು, ಅಧಿಕಾರ ನಮಗಿಲ್ಲ. ಪಕ್ಕದ ಮನೆಯವರು ಹಾಗೆ ಹಿಂಗೆ ಅಂತ ಮಾತಾಡಬಾರ್ದು. ನಮ್ಮ ಮನೆ ನಿಮ್ಮ ಮಗನಿಗೆ ಬುದ್ಧಿ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಬುದ್ಧಿ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅವ್ರು ಮಾಡಿದ ತಪ್ಪು ಅಂತ. ಅದು ತಪ್ಪ? ನಾವು ಇಲ್ಲಿ ಕ್ರೈಸ್ತರ ಬಗ್ಗೆನೇ ಅಲ್ವಾ ಪ್ರಿಯರೇ ಮಾತಾಡ್ತಿರುವಂತಹದ್ದು? ಅದು ಹೀನೈಸ್ತಿದ್ದೀವ? ಹೀನೈಸುವಂತಹದ್ದು ಅಂದರೆ ಏನು ಹೇಳಿ? ಹೀನೈಸುವಂತಹದ್ದು ಅಂದರೆ ಏನು? ನಿಮ್ಮ ದೇವರೆಲ್ಲ ಕಲ್ಲುಗಳು, ಅವರು ಉಸಿರಾಡೋದಿಲ್ಲ, ಇದನ್ನು ಹೇಳಿದ್ರೆ ಹೀನೈಸಿದ ಹಾಗೆ. ಇದನ್ನು ಹೇಳಿದ್ರೆ ಹೀನೈಸಿದ ಹಾಗೆ. ನಾವೇನು ಹೀನೈಸ್ತಿದ್ದೀವ? ಸತ್ಯವೇದದಲ್ಲಿರುವಂತಹ ರೆಫರೆನ್ಸ್ಗಳನ್ನ ತೆಗೆದು ಅವ್ರ ಮುಂದೆ ಇಡ್ತಿದ್ದೀವಿ. ನೀವು ಹೇಳುವಂತಹದ್ದು ಹೀಗಿದೆ ಬ್ರದರ್, ಸತ್ಯವೇದದಲ್ಲಿ ಹೀಗಿದೆ ಬ್ರದರ್ ಅಂತ ಎರಡು ಇಟ್ಟು ಅವ್ರ ಮುಂದೆ ನೀವೇ ಕಂಪೇರ್ ಮಾಡ್ಕೊಳ್ಳಿ ಅಂತ ತೋರಿಸ್ತಿದ್ದೀವಿ. ಹೌದಾ? ಅಷ್ಟೇನಾ? ಇದು ಹೀನೈಸುವಂತಹದ್ದ? ಓಕೆ. ವಿಡಿಯೋವನ್ನು ಆದಷ್ಟು ಬೇಗ ತೆಗಿಬೇಕಂತೆ. ಭಾರತೀಯರಿಗಾಗಿ ಈ ಹಕ್ಕಿಲ್ವಂತೆ. ನೆಕ್ಸ್ಟ್ ಲಾಸ್ಟಲ್ಲಿ ಇನ್ನೂ ಏನು ಹೇಳಿದ್ದಾರೆ? ಕ್ರೈಸ್ತರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು ಅಂದರೆ ಇವ್ರು ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಎಷ್ಟೇ ತಪ್ಪು ಮಾಡಿದ್ರೂ ಸಹ ಇವರು ಯೇಸುಕ್ರಿಸ್ತರನ್ನ ದೇವರಲ್ಲ ಅಂದರು, ಯೇಸುಕ್ರಿಸ್ತರನ್ನ ಮಿಕಾಯೇಲನು ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಯೇಸುಕ್ರಿಸ್ತರನ್ನ ಮಿಕಾಯೇಲನಿಗೆ ಅಸಿಸ್ಟೆಂಟ್ ಮಾಡಿದ್ರೂ ಸಹ ಮಿಕಾಯೇಲನಿಗೆ ಯೇಸುಕ್ರಿಸ್ತರನ್ನು ನಾವು ಏನು ಮಾಡಬೇಕಂತೆ? ಪ್ರೀತಿ ಮಾಡಬೇಕು. ಕ್ರೈಸ್ತರು ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂತಹದ್ದೇ ಅಲ್ವಾ? ಅದು ಲಾಸ್ಟ್ ಸೆಂಟೆನ್ಸಲ್ಲಿ ಮೆನ್ಷನ್ ಆಗಿರುವಂತಹದ್ದು. ಈಗ ನಿಮ್ಮ ಉತ್ತರ ಏನು ಈ ಕಮೆಂಟ್ಗೆ? ನಿಮ್ಮ ಉತ್ತರ ಏನು ಈ ಕಮೆಂಟ್ಗೆ? ಅವರೊಂದು 3-4 ಪಾಯಿಂಟ್ ಹೇಳಿದರು. ಅದಕ್ಕೆಲ್ಲ ನಿಮ್ಮ ಉತ್ತರ ಏನು? ಆ ಬ್ರದರ್ ಯಾರು ಕಮೆಂಟ್ ಹಾಕಿದ್ರೋ ಅವ್ರಿಗೋಸ್ಕರ ಒಂದು 5 ರೆಫರೆನ್ಸು, ಅವರಿಗೋಸ್ಕರನೇ ಹುಡುಕಿ ತೆಗೆದಿರುವಂತಹ ರೆಫರೆನ್ಸ್ಗಳಿದೆ ಸತ್ಯವೇದದಲ್ಲಿ. ಆ ರೆಫರೆನ್ಸ್ಗಳನ್ನು ನೋಡ್ಕೊಂಡು ಪಾಠವನ್ನು ಕಂಟಿನ್ಯೂ ಮಾಡೋಣ. ಯೆಹೋವನ ಸಾಕ್ಷಿಗಳು ಅಂತ್ಯಭಾಗವನ್ನು ಈ 5 ರೆಫರೆನ್ಸ್ಗಳನ್ನು ನೋಡಿಕೊಂಡು ಪಾಠವನ್ನು ಕಂಟಿನ್ಯೂ ಮಾಡೋಣ. ಓಕೆ. ಮೊಟ್ಟ ಮೊದಲನೇದಾಗಿ ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. 2:15. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯಿಯನ್ನು, ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆ ಏನಂತೆ? ತಿಳಿಯದೆ ಮಾತಾಡುವ ಮೂಢ ಜನರ ಬಾಯಿಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಏನು ದೇವರ ಚಿತ್ತ? ಏನು ಹೇಳಿ ಎಲ್ಲರೂ ಸಹ. ದೇವರ ಚಿತ್ತ ಏನು? ತಿಳಿಯದೆ ಮಾತಾಡುವ ಮೂಢ ಜನರ ಬಾಯಿಯನ್ನು ಕ್ರೈಸ್ತರು, ದೇವರ ಮಕ್ಕಳಾಗಿರುವಂತಹ ನಾವು, ಯಾರಾದರೂ ಬಂದು ಯೇಸುಕ್ರಿಸ್ತರು ದೇವರಲ್ಲ ಅಂದರೆ, ಯಾರಾದರೂ ಬಂದು ಯೇಸುಕ್ರಿಸ್ತರೇ ಮಿಕಾಯೇಲನ್ ಅಂದರೆ, ಯಾರಾದರೂ ಬಂದು ಯೇಸುಕ್ರಿಸ್ತರು ಮಿಕಾಯೇಲನಿಗೆ ಅಸಿಸ್ಟೆಂಟ್ ಅಂದರೆ, ಇವಾಗ ಏನು ಮಾಡಬೇಕು ಅಂತೆ? ನಾವು ಯೇಸುಕ್ರಿಸ್ತರನ್ನ ನಂಬಿರುವಂಥವ್ರು ನಾವೇನಾ? ಯೇಸುಕ್ರಿಸ್ತರು ನಮಗೋಸ್ಕರನೇನ ಪ್ರಾಣ ಕೊಟ್ಟಿದ್ದು, ನಮಗೋಸ್ಕರನೇನ ರಕ್ತ ಕೊಟ್ಟಿದ್ದು? ಏನು ಮಾಡಬೇಕಂತೆ? ಕೆಟ್ಟ ಮಾತು ಮಾತಾಡೋ ಹಂಗಿಲ್ಲ, ಕೈ ಮಾಡೋ ಹಂಗಿಲ್ಲ, ಹೊಡೆಯೋ ಹಂಗಿಲ್ಲ. ಇದೆಲ್ಲ ಒಳ್ಳೆ ನಡತೆ ಅಲ್ಲ. ನಾವು ಯಾವ ಥರ ಮುಚ್ಚಿಸ್ಬೇಕಂತೆ ಅವರ ಬಾಯಿ? ಒಳ್ಳೆ ನಡತೆಯಿಂದ ಮುಚ್ಚಿಸ್ಬೇಕಂತೆ. ನಾವು ಯಾವುದಾದ್ರೂ ಮಾತಾಡಿದ್ವಾ ಇಲ್ಲಿ ಕೆಟ್ಟ ಮಾತು, ಅದು ಇದು ಏನಾದರೂ? ಇಲ್ಲ. ರೆಫರೆನ್ಸನ್ನು ತೆಗೆದು ಅವ್ರ ಮುಂದೆನೇ ಇಡ್ತಿದ್ದೀವಿ. ಹೌದಾ? ಸತ್ಯವೇದದಲ್ಲಿ ಹಾಗಾದರೆ ಏನು ಹೇಳಿದ್ದಾರೆ ದೇವರು? ಯಾವುದು ದೇವರ ಚಿತ್ತ? ಅವರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಹಾಗೆ ಬಿಡಬಾರ್ದು. ಯೆಹೋವನ ಸಾಕ್ಷಿಗಳು ಬಂದು ಇದೇ ಥರ ಯೇಸು ದೇವರಲ್ಲ, ಯೇಸು ಮಿಕಾಯೇಲನು, ಪರಿಶುದ್ಧಾತ್ಮರ ಬಗ್ಗೆ ಏನು ಕತೆ ಕಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಇದೇ ಅಂಶದಲ್ಲಿದೆ. ನಾವು ನಂಬಿರುವಂಥ ಯೇಸುಕ್ರಿಸ್ತರ ಬಗ್ಗೆ, ಪರಿಶುದ್ಧಾತ್ಮರ ಬಗ್ಗೆ ತಪ್ಪಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಅದನ್ನು ನಂಬಿ ಸುಮಾರು ಜನ, ಆರಿಸಲ್ಪಟ್ಟಿರುವಂಥವರು ಸಹ ಹೋಗ್ತಿದ್ದಾರೆ ಹಿಂದಿರುಗಿ ಅಂತ ಅಂದ್ಕೊಳ್ಳಿ. ಅದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರುವಂತಹ ದಿನ ನಮ್ಮ ಜವಾಬ್ದಾರಿ. ಅದಕ್ಕೇನ ಯೇಸು ಪ್ರಾಣ ಕೊಟ್ಟಿದ್ದು?
ಈ ಯೆಹೋವನ ಸಾಕ್ಷಿಗಳು ಆ ವೆಬ್ಸೈಟ್ಗೆ ಎಷ್ಟು ಸಾವಿರ ಜನ ಪ್ರತಿದಿನ ಹೋಗಿ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ಓದ್ತಾರೆ ಗೊತ್ತಾ? ಅವರ ಕಣ್ಣಿಗೆಲ್ಲ ಯಾವುದು ಬೀಳ್ತಿದೆ? ಏಸು ದೇವರಲ್ಲ, ಏಸು ಮಿಕಾಯೇಲನು, ಏಸು ದೇವರಲ್ಲ, ಏಸು ಮಿಕಾಯೇಲನು ಬೀಳ್ತಾನೇ ಇದೆ ಅದು ಅವ್ರ ಕಣ್ಣಿಗೆ. ಈಗ ಯಾರೂ ಮಾತಾಡಿಲ್ಲ ಅಂತ ಅಂದ್ಕೊಳ್ಳಿ, ಅದರ ಬಗ್ಗೆ ಏನಾಗುತ್ತೆ? ಹೌದಾ? ಅದಕ್ಕೋಸ್ಕರನೇ ಮಾಡ್ತಿರುವಂತಹದ್ದು. ದೇವರು ಬಾಯಿ ಬಿಟ್ಟು ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಮಕ್ಕಳ, ನಿಮ್ಮ ಜವಾಬ್ದಾರಿ ತಿಳಿಯದೆ ಯಾರಾದರೂ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ ಅಂತ ಮನೆಗೆ ಬರಬಾರ್ದು. ನೀವು ಹೋಗಿ ಒಪ್ಪಿಸ್ಬೇಕು ಅವರನ್ನು. ಇದೆಲ್ಲ ಸರಿ, ಇದೇ ಸರಿ ಅಂತ ಹೇಳಿ ಒಪ್ಪಿಸ್ಬೇಕು. ಆಗ ಅವ್ರು ಮಾರ್ಪಡದೆ ಹೋದರೂ ಅವ್ರು ಸುತ್ತ ಇರುವಂತಹ ಜನ ನೋಡ್ತಿರ್ತಾರಲ್ವ ಇದನ್ನು, ಅವರಾದರೂ ಏನು ಮಾಡ್ತಾರೆ? ಇವರ ಮಾಯೆಯಿಂದ ತಪ್ಪಿಸಲ್ಪಡ್ತಾರೆ. ಸ್ವಲ್ಪ ಜನರಾದರೂ ರಕ್ಷಿಸಲ್ಪಡ್ತಾರೆ. ಅದಕ್ಕೆ ಸತ್ಯವೇದದಲ್ಲಿ ನಿಮಗೆ ತುಂಬ ಸಂದರ್ಭಗಳು ಕಾಣಿಸುತ್ತೆ. ಪೌಲನು, ಪೇತ್ರನು ಇವರೆಲ್ಲ ಏನು ಮಾಡ್ತಿದ್ರು ಗೊತ್ತಾ? ಏಸು ದೇವರಲ್ಲ, ಏಸು ಕ್ರಿಸ್ತನಲ್ಲ. ಇದು ಮೊದಲನೇ ಶತಮಾನದಲ್ಲಿ ಇದ್ದಂತಹ ವಾದನೆ. ಯಹೂದ್ಯರು ಏನು ನಂಬೋದಿಲ್ಲ, ಏಸುನೇ ಕ್ರಿಸ್ತನು ಅಂತ ಹೇಳಿ ನಂಬೋದಿಲ್ಲ. ಬರಬೇಕಾಗಿರುವಂಥ ಕ್ರಿಸ್ತನು, ಬರಬೇಕಾಗಿರುವಂತಹ ಮೆಸ್ಸಿಯ ಏಸುನೇ ಅಂತ ಹೇಳಿ ನಂಬೋದಿಲ್ಲ. ಈ ಅಪೋಸ್ತಲರು ಹೋಗಿ ಏನು ಮಾಡ್ತಿದ್ರಂತೆ ಗೊತ್ತಾ? ಪ್ರತಿದಿನವೂ ಸಹ ವಾದ ಮಾಡಿ ಒಪ್ಪಿಸ್ತಾ ಇದ್ರಂತೆ. ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಪ್ರತಿಯೊಂದನ್ನು ಅವ್ರ ಮುಂದೆ ಇಟ್ಟು ಇದು ಹಿಂಗಲ್ಲ, ಇದರ ಅರ್ಥ ಇದಲ್ಲ, ಇದು ಅಂತ ಹೇಳಿ ವಾದ ಮಾಡಿ ಒಪ್ಪಿಸ್ತಿದ್ರಂತೆ. ಇದು ನಮ್ಮ ಬಾಧ್ಯತೆಗಳಲ್ವ? ಪ್ರೀತಿಸ್ಕೊಂಡಿರೋಣ. ಇವ್ರು ಬಂದು ನಮ್ಮ ಕಪಾಳಕ್ಕೆ ಹೊಡೆದ್ರೆ ನಾವು ಇನ್ನೊಂದು ಸರಿ ಹೊಡಿತೀವ? ಆ ಕಮೆಂಟ್ ಹಾಕಿರುವಂತಹ ಬ್ರದರೇ ಬಂದು ನಮ್ಮ ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಸರಿ ಹೊಡಿತೀವ? ಹೊಡೆಯೋದಿಲ್ಲ. ಆದರೆ ಏಸುನ ದೇವರಲ್ಲ ಅಂತ ಹೇಳಿದ್ರೆ ಮಾತ್ರ, ಏಸುನ ದೇವರಲ್ಲ ಅಂತ ಹೇಳಿದ್ರೆ ಮಾತ್ರ ಸುಮ್ಮನೆ ಇರಿ ಅಂತ ದೇವರು ಸತ್ಯವೇದದಲ್ಲಿ ಹೇಳ್ಕೊಟ್ಟಿಲ್ಲ. ಕೀರ್ತನೆಗಳು 94ನೇ ಅಧ್ಯಾಯ, ಕೀರ್ತನೆಗಳು 94ನೇ ಅಧ್ಯಾಯ 16ನೇ ವಚನ. ಹೌದಾ? ಏನಂತ ಹೇಳಿದ್ದಾರೆ? ದೇವ್ರು ಕೇಳ್ತಿರುವಂತಹದ್ದು ಪ್ರಿಯರೇ ಇದಲ್ಲ. ಯಾರಿದ್ದಾರೆ ನನಗೋಸ್ಕರ ಅಂತ ಹೇಳಿ ಬಾಧೆಪಟ್ಟು ಕೇಳ್ತಿರುವಂತಹದ್ದು. ಹೌದಾ? ಏನಂತ ಹೇಳಿದ್ದಾರೆ? ದುಷ್ಟರಿಗೆ ವಿರೋಧವಾಗಿ. ದುಷ್ಟರು ಅಂದರೆ ಯಾರು? ಶರೀರಕ್ಕೆ ಸಂಬಂಧಪಟ್ಟಂತೆ ಹಾನಿ ಮಾಡುವಂಥವರ ಅಂಥವ್ರನ್ನ ಪ್ರೀತಿಸಿ ಅಂತ ಹೇಳಿದ್ದಾರೆ ದೇವರು. ಇಂಥವರನ್ನು ಪ್ರೀತಿಸಬೇಕು. ಶರೀರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೀತಿಸ್ತೀವಿ. ಪ್ರೀತಿಸೇ ಅಲ್ವಾ ಇದು ಹೇಳ್ತಿರುವಂತಹದ್ದು? ನೀವು ಹೆಂಗಾದರೂ ಹೋಗಿ ನರಕಕ್ಕೆ ಹೋಗಿ ನಮಗೇನಾಗಬೇಕು ಅಂದರೆ ಪ್ರೀತಿ ಇಲ್ಲ ಅಂತ. ಬ್ರದರ್, ನೀವು ದಯವಿಟ್ಟು ಕೇಳಿ ಮಾರ್ಪಡಿ, ಈ ರೆಫರೆನ್ಸ್ ನಿಮ್ಮ ಮುಂದೆನೇ ಇಡ್ತಿದ್ದೀವಿ ನೋಡಿ ಅಂತ ಹೇಳಿದ್ರೆ ಪ್ರೀತಿಸ್ತಿದ್ದೀವಿ ಅಂತ. ಇನ್ನೊಂದು ಸರಿ ಓದೋಣ ಇದೇ ರೆಫರೆನ್ಸನ್ನು. ದುಷ್ಟರಿಗೆ ವಿರೋಧವಾಗಿ ನನಗೋಸ್ಕರ ಏಳುವವರು ಯಾರು? ಕೆಡುಕರಿಗೆ ವಿರೋಧವಾಗಿ ನನಗೋಸ್ಕರ ಎದ್ದು ನಿಲ್ಲುವವರು ಯಾರು? ಇದು ದೇವ್ರ ಬಾಧೆ. ಯಾರೂ ಇಲ್ವಂತೆ. ಏಸುನ್ ದೇವರಲ್ಲ ಅಂದರೂ ಕೇಳುವಂಥವ್ರು ಯಾರೂ ಇಲ್ವಂತೆ. ಏಸುನೇ ಮಿಕಾಯೇಲನು ಅಂತ ಹೇಳಿದ್ರು ಕೇಳುವಂಥವ್ರು ಯಾರೂ ಇಲ್ವಂತೆ ಕ್ರೈಸ್ತರಲ್ಲಿ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ವಿಡಿಯೋ ತೆಗಿಬೇಕು ಫಸ್ಟು. ಹೌದು, ಈ ಪಾಯಿಂಟ್ ಮೇಲೆ ಸ್ವಲ್ಪ ಮಾತಾಡಬೇಕಲ್ವ? ವಿಡಿಯೋ ತೆಗೆದುಬಿಡ್ಬೇಕಾ? ಯೆಹೋವನ ಸಾಕ್ಷಿಗಳು ಮೊದಲನೇ ಭಾಗ ಈಗಾಗಲೇ ಅಪ್ಲೋಡ್ ಆಗಿದೆಯಲ್ಲೋ, ಅದನ್ನು ತೆಗಿಬೇಕಂತೆ. ಈಗಾಗಲೇ ಮೊದಲನೇ ಭಾಗದಲ್ಲಿ ಹೇಳಿದ್ದೀವಿ, ಯೆಹೋವನ ಸಾಕ್ಷಿಗಳು ಅವರು ಏಸು ಕ್ರಿಸ್ತರನ್ನ ದೇವರಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ದೀವಿ. ಹಾಗಾದರೆ ನಮ್ಮ ಪ್ರಕಾರ ಏನು ಮಾತಾಡಿದ್ದೀವಿ ಮೊದಲನೇ ಭಾಗದಲ್ಲಿ? ಏಸು ಕ್ರಿಸ್ತರೇ ದೇವರು ಅನ್ನುವಂತಹದನ್ನು ಮಾತಾಡಿದ್ದೀವಿ. ಈಗ ಆ ವಿಡಿಯೋವನ್ನು ತೆಗಿಬೇಕು ಅನ್ನುವಂತಹ ಆಲೋಚನೆ ಯಾರ ಮನಸ್ಸಲ್ಲೂ ಬಂದಿದೆ ಅಂತ ಹೇಳಿದ್ರೆ ಯಾರು ಆಲೋಚನೆ ಕೊಟ್ಟಿರಬಹುದು? ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, ಅದು ಅರ್ಥ ಆಗಬೇಕಾಗಿರುವಂತಹ ವಿಚಾರ ಅಲ್ವಾ? ಹೌದಾ? ಈ ಕಮೆಂಟ್ ಹಾಕಿರುವಂಥವರು ಈ ವಿಡಿಯೋವನ್ನು ತೆಗೀರಿ ಬ್ರದರ್ ಅಂದರೆ, ನಾವು ಈ ವಿಡಿಯೋದಲ್ಲಿ ಏನು ಮಾತಾಡಿದ್ದೀವಿ? ಏಸು ಕ್ರಿಸ್ತರೇ ದೇವರು ಅಂತ ಮಾತಾಡಿದ್ದೀವಿ. ಅದನ್ನು ತೆಗೀರಿ ಅಂತ ಯಾರೋ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಪ್ರಕಾರ ಏನು? ಯಾರು ಕೊಟ್ಟಿರ್ಬೋದು ಆಲೋಚನೆ? ಸಿಂಪಲ್ ಅಲ್ವಾ? ಓಕೆ ಬ್ರದರ್, ಇದು ನಿಮ್ಮನ್ನು ಪ್ರೀತಿಸಿ ನಿಮಗೆ ಹೇಳ್ತಿರುವಂತಹದ್ದು. ದಯವಿಟ್ಟು ನೀವು ಕಮೆಂಟ್ ತೆಗಿತೀರೋ ಅಥವಾ ನೀವು ಕಮೆಂಟನ್ನು ಮಾಡುವಂತಹದನ್ನು ಮುಂದೆ ನಿಲ್ಲಿಸ್ತಿರೋ ಅಥವಾ ನಾವು ವಿಡಿಯೋ ತೆಗಿಬೇಕೋ ಇನ್ನೊಂದು ಸಾರಿ ಯೋಚನೆ ಮಾಡಿ ನೋಡಿ ದಯವಿಟ್ಟು. ಓಕೆ, ಇನ್ನೊಂದು 2 ರೆಫರೆನ್ಸನ್ನು ನೋಡಿ. ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ತೆಗೆದಿಟ್ಕೊಳ್ಳಿ. ಓದುವುದಕ್ಕಿಂತ ಮುಂಚೆ ಒಂದು ಎಕ್ಸ್ಪ್ಲನೇಷನ್ ಕೊಡುವಂತಹದ್ದಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ 1-4. ಈ ಯೆಹೋವನ ಸಾಕ್ಷಿಗಳು ಅವರು ಏನಂತಿದ್ದಾರೆ ಇಷ್ಟಕ್ಕೂ? ಯೇಸು ಕ್ರಿಸ್ತರು ದೂತ. ಹೌದಾ? ಯೇಸು ಕ್ರಿಸ್ತರು ದೂತ ಅಂತ ಹೇಳ್ತಿದ್ದಾರೆ. ಇದು ನಾವು ಈ ಶತಮಾನದಲ್ಲಿ 2023-24ರಲ್ಲಿ ಎದ್ದು ಯೇಸು ಕ್ರಿಸ್ತರು ದೂತ ಅಲ್ಲ, ಯೇಸು ಕ್ರಿಸ್ತರು ದೇವರು ಅಂತ ನಾವು ಇವಾಗ ಮಾಡ್ತಿರುವಂತಹ ಪ್ರಯತ್ನ ಅಲ್ಲ. ಇದು ಕ್ರೈಸ್ತವ್ಯದಲ್ಲಿ ಇದು ಹೊಸ ಪ್ರಯತ್ನ ಅಲ್ಲ. ಅಪೋಸ್ತಲರು ಮೊದಲನೇ ಶತಮಾನದಲ್ಲಿ ಏನು ಮಾಡ್ತಿದ್ರು ಗೊತ್ತಾ? ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದಿರುವಂಥವರು ಯಾರು ಅನ್ನುವಂಥ ಕ್ಲಾರಿಟಿ ಇನ್ನೂ ಅಷ್ಟು ಸ್ಪಷ್ಟವಾಗಿ ಇಲ್ಲ. ಅಪೋಸ್ತಲನಾಗಿರುವಂಥ ಪೌಲನು ಅಂತ ಹೇಳಿ ಸುಮಾರು ರಿಸರ್ಚ್ಗಳಲ್ಲಿ ಪ್ರೂವ್ ಆಗಿದೆ. ಸೊ ಅಪೋಸ್ತಲನಾಗಿರುವಂಥ ಪೌಲನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದ್ರು ಅಂತ ಸ್ವಲ್ಪ ಹೊತ್ತು ಅಂದ್ಕೊಳ್ಳಿ ಸಂದೇಶಕ್ಕೆ. ಓಕೆ, ಈಗ ಪೌಲನು ಮಾಡ್ತಿರುವಂಥ ಪ್ರಯತ್ನ ಏನು ಗೊತ್ತಾ? ಈಗ ನೀವು ತೆಗೆದಿಟ್ಕೊಂಡಿರುವಂತಹ ರೆಫರೆನ್ಸ್ ಮೇಲೆ ಒಂದು ಹೆಡ್ಡಿಂಗ್ ಇರುತ್ತೆ, ಅದನ್ನು ಮಾತ್ರ ಓದಿ.
ಇಬ್ರಿಯರಿಗೆ ಬರೆದ ಪತ್ರಿಕೆ 1:4 ಅದರ ಮೇಲೆ ಒಂದು ಹೆಡ್ಡಿಂಗ್ ಇರುತ್ತೆ, ಅದನ್ನು ಮಾತ್ರ ಓದಿ. ಯೇಸು ದೇವರ ಮಗನಾಗಿದ್ದು ದೇವದೂತರಿಗಿಂತಲೂ ಶ್ರೇಷ್ಠನು. ಪೌಲನ ಪ್ರಯತ್ನ ಏನು ಅಂತ ಹೇಳಿ, ಇದು ಇವಾಗ ಎದ್ದಿರುವಂತಹ ಈ ಯೆಹೋವನ ಸಾಕ್ಷಿಗಳು ಎಲ್ಲ ಬಂದು ಯೇಸು ಕ್ರಿಸ್ತರೇ ಮಿಕಾಯೇಲನು ಅಂತ ಹೇಳ್ತಿರುವಂತಹದ್ದು ಇವಾಗ ಹೊಸದಲ್ಲ. ಮೊದಲನೇ ಶತಮಾನದಲ್ಲೇ ಈ ಥರ ತುಂಬ ಜನ ಇದ್ರಂತೆ, ಯೇಸು ಕ್ರಿಸ್ತರೇ ದೂತ ಅಂತ ಹೇಳಿ ಕಂಪೇರ್ ಮಾಡುವಂಥವ್ರು. ಅದಕ್ಕೆ ಪೌಲನ ಪ್ರಯತ್ನ ಎಲ್ಲ ಏನಿಲ್ಲಿ, ಯೇಸು ದೂತ ಅಲ್ಲ, ದೂತನಿಗಿಂತ ಶ್ರೇಷ್ಠನು. ಆ ಮಾಡಿರುವಂಥ ಪ್ರಯತ್ನನೇ ಪ್ರಿಯರ ನೀವು 4ನೇ ವಚನದಿಂದ ಓದುವಂತಹದ್ದು. ಓದೋಣ. ಇಲ್ಲ ಇವಾಗ ಬೇಡ, ಇನ್ನು ಇಂಟ್ರಡಕ್ಷನಲ್ಲಿದ್ದೀವಿ. ಈ ವಚನವನ್ನು ಓದುವಂತಹ ಟೈಮ್ ಬರುತ್ತಿದೆ ಈ ಸಂದೇಶದಲ್ಲಿ. ಓಕೆ, ಮುಂದೆ ಓದೋಣ. ಏನು ಅನ್ನಿಸ್ತು ಈ ರೆಫರೆನ್ಸ್ಗಳನ್ನು ಓದಿದ್ರೆ? ಸುಮ್ಮನೆ ಇರಬೇಕು ಅಂತ ಅನ್ನಿಸ್ತಾ? ಪೌಲನೇ ಬಾಯಿ ಬಿಟ್ಟು ಯೇಸು ಕ್ರಿಸ್ತರು ದೇವದೂತರಿಗಿಂತ ಶ್ರೇಷ್ಠನು ಅಂತ ಹೇಳಿರಬೇಕಾದ್ರೆ ನಾವು ಸುಮ್ಮನೆ ಇರಬೇಕಾ? ಪೌಲನು ನಮಗೇನು ನಮಗೆ ಮಾದರಿ. ಪೌಲನಿಗೆ ಮಾದರಿ ಯಾರು? ಯೇಸು ಕ್ರಿಸ್ತರು. ಸತ್ಯವೇದದಲ್ಲಿರುವಂತಹ ಮಾತ. ಈಗ ಪೌಲನು ಯೇಸು ಕ್ರಿಸ್ತರು ದೇವದೂತನಿಗಿಂತ ಶ್ರೇಷ್ಠನು, ಯೇಸು ಕ್ರಿಸ್ತನು ದೇವದೂತನಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾವೇನು ಮಾಡಬೇಕು? ಇವರಿಬ್ಬರು ದೇವದೂತನನ್ನು ಯೇಸುವನ್ನು ಸಮಾನವಾಗಿ ಇಟ್ಟಿರಬೇಕಾದ್ರೆ ಯೆಹೋವನ ಸಾಕ್ಷಿಗಳು ಬಂದು ಏನು ಮಾಡಬೇಕು? ನಾವು ಒಪ್ಕೊಂಡು ಟಿಕ್ ಹಾಕ್ಕೊಂಡು ಸುಮ್ಮನೆ ಇರೋಣ? ಹೇಳಬೇಕಲ್ವ ಅದನ್ನು? ಅದೇ ಪ್ರಯತ್ನ ಅಲ್ವ ಇವಾಗ ನಡೀತಿರುವಂತಹದ್ದು. 3 ರೆಫರೆನ್ಸ್ಗಳಾಗಿದೆ. ಪಾಠಕ್ಕೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ, ಇಂಟ್ರಡಕ್ಷನಲ್ಲಿ ಇದ್ದೀವಿ. ಇನ್ನು 2 ರೆಫರೆನ್ಸನ್ನು ದಯವಿಟ್ಟು ಬೇಗ ತೆಗೆದು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನ. 24. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರ ಆದುಕೊಂಡವರನ್ನೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಅದ್ಭುತಗಳನ್ನು ತೋರಿಸಿ ಸ್ವಲ್ಪ ಜನ ದೇವರ ಆದುಕೊಂಡವರನ್ನು ಮೋಸ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಜನ ಈ ಥರ. ಇವರೆಲ್ಲ ದೇವರು ಆದುಕೊಂಡಿರುವಂಥವ್ರು. ಯಾರು? ಕ್ರೈಸ್ತರು ಅಂತ ಹೇಳಿದ್ರೆ ದೇವರು ಆದುಕೊಂಡಿರುವಂಥವರು. ನಾವು ದೀಕ್ಷಾ ಸ್ನಾನ ತೊಗೊಂಡು ಮುಂದೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ದೇವರು ಆದುಕೊಂಡಿರುವಂಥವರು. ಇವರು ಮನೆಗೂ ಹೋಗಿ ಯೇಸು ಕ್ರಿಸ್ತರು ದೇವರಲ್ಲ, ಯೇಸು ಕ್ರಿಸ್ತರು ಮಿಕಾಯೇಲನು ಅಂತಿದ್ದಾರೆ ಅಂತ ಹೇಳಿದ್ರೆ ಆದುಕೊಂಡಿರುವಂಥವರನ್ನು ಮೋಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ವಾ ಅದರಲ್ಲಿರುವಂತಹ ಪಾಯಿಂಟ್? ಇದನ್ನು ಸತ್ಯವೇದದಲ್ಲಿ ಮುಂಚಿತವಾಗಿ ಹೇಳಿದ್ದಾರೆ. ಅದೇ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನ. 7:15. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಮತ್ತೆ ಆ ಸೆಂಟೆನ್ಸನ್ನು ಎಲ್ಲರೂ ಸೇರಿ ಹೇಳೋಣ. ಹೊರಗಡೆ ನೋಡ್ಲಿಕ್ಕೆ ಹೇಗಿದ್ದಾರೆ? ಕುರಿ ವೇಷ, ಒಳಗಡೆ ತೋಳಗಳು. ನಿಜವಾಗ್ಲೂ ಕುರಿಗಳ? ಇವರು ನಿಜವಾಗ್ಲೂ ಕುರಿಗಳ ಅಲ್ಲ. ಏನರ್ಥ ಆಯಿತು ನಮಗಿದ್ದು ನೋಡಿದಾಗ? ಯೆಹೋವನ ಸಾಕ್ಷಿಗಳು ಮನೆ ಬಾಗಿಲು ತಟ್ಟಿ ಏನಂತ ಕೇಳ್ತಾರೆ? ಬ್ರದರ್, ನೀವು ಕ್ರೈಸ್ತರ? ಹಾಗಾದರೆ ನಿಮ್ಮ ಮನೆ ಒಳಗಡೆ ಬರ್ತೀವಿ ಅಂತ ಬರ್ತಾರೆ. ಅದಾದಮೇಲೆ ನೀವು ಕ್ರೈಸ್ತರೇನಾ ಅಂದರೆ ಏನಂತಾರೆ? ಇಲ್ಲ ಅಂತಾರೆ. ಏನಂತಾರೆ? ಕಳೆದ ವಾರ ಸುಮಾರು ಸರಿ ಹೇಳಿದ್ದೀನಿ. ಇವರು ಕ್ರೈಸ್ತರಲ್ಲ ಅಂದರೆ ಇವ್ರು ಒಪ್ಕೊಳ್ಳೋದಿಲ್ಲ. ನೀವು ಕ್ರೈಸ್ತರಲ್ಲ ಅಂದರೆ ಇವ್ರು ಒಪ್ಕೊಳ್ಳೋದಿಲ್ಲ. ಯೇಸು ಕ್ರಿಸ್ತರನ್ನು ದೇವರಲ್ಲ ಅಂತಾರೆ ನಿಜ, ಆದರೆ ಕ್ರೈಸ್ತರಲ್ಲ ಅಂದರೆ ಇವರು ಒಪ್ಕೊಳ್ಳೋದಿಲ್ಲ. ಹಾಗಾದರೆ ನೀವು ಕ್ರೈಸ್ತರ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಏನಂತಾರೆ? ನಾವು ಕ್ರೈಸ್ತರೇ, ಆದರೆ ಯೇಸು ಕ್ರಿಸ್ತರನ್ನ ದೇವರು ಅಂತ ನಂಬ್ತೀರಾ? ನಂಬೋದಿಲ್ಲ. ನೀವು ಕ್ರೈಸ್ತರೇ. ಹೊರಗಡೆ ಯಾವ ಆಕಾರ ಕಾಣಿಸ್ತಿದೆ? ಕುರಿ ವೇಷ. ಒಳಗಡೆ ನೋಡಿದ್ರೆ ಹೌದಾ? ಕ್ರೈಸ್ತರು ಅಂತ ಹೇಳ್ಕೊಂಡು ಬಂದು ನಿಧಾನವಾಗಿ, ಬ್ರದರ್ ಯೇಸು ಕ್ರಿಸ್ತರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದಲ್ಲ ಬ್ರದರ್, ಯೇಸು ಕ್ರಿಸ್ತರು ದೇವರಲ್ಲಿ ನೋಡಿ ಈ ರೆಫರೆನ್ಸ್ ನೋಡಿ ಅಂತ ಹೇಳಿ ತೋರಿಸ್ತಿದ್ರೆ ತಪ್ಪಾಗಿ ಇಂಟರ್ಪ್ರೆಟ್ ಮಾಡಿ ಅದನ್ನು. ಇದನ್ನೇ ಸ್ಪಷ್ಟವಾಗಿ ಬರೆಸಿದ್ದಾರೆ. ಇದಕ್ಕಿಂತ ಇದು ಸತ್ಯವೇದದಲ್ಲಿ ನೀವೀಗ ಓದಂತಹ ಮಾತಿಗಿಂತ ಇನ್ನೂ ಸ್ಪಷ್ಟವಾಗಿ ಅದಕ್ಕೆ ಯಾರೂ ಎಕ್ಸ್ಪ್ಲನೇಷನ್ ಕೊಡಲಿಕ್ಕಾಗೋದಿಲ್ಲ. ಅಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್ ದೇವರು ಸತ್ಯವೇದದಲ್ಲಿ. ಇವರು ಕುರಿ ವೇಷಗಳನ್ನು ಹಾಕಿಕೊಂಡು ಬರುವಂತಹ ತೋಳಗಳೇ. ಕೇಳಿದ್ರೆ ಕ್ರೈಸ್ತರೇ ಅಂತಾರೆ, ಆದರೆ ಯೇಸು ಕ್ರಿಸ್ತರನ್ನ ದೇವರಲ್ಲ ಅಂತ ನಿಮ್ಮ ಕೈಯಲ್ಲೇ ನಂಬಿಸ್ಬಿಡ್ತಾರೆ ಕೊನೆಯಲ್ಲಿ. ಓಕೆ, ಇದಿಷ್ಟು ಸಹ ಕಮೆಂಟ್ನ ವಿಚಾರವಾಗಿ ಮಾತಾಡಿತ್ತು. ಏಕೆಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಮ್ಮ ಮನೆ ಆಸ್ತಿ ಯಾರಾದರೂ ಹೊಡ್ಕೊಂಡು ಹೋದರು ಅಂತ ಅಂದ್ಕೊಳ್ಳಿ. ಮನೆ ಕಟ್ಟಿದ್ದೀವಿ, ಒಂದು 3 ಅಂತಸ್ತು ಕಟ್ಟಿದ್ದೀವಿ ಕಷ್ಟಪಟ್ಟು, ಒಂದು 50 ವರ್ಷ ಕೂಡಿಟ್ಟಂಥ ಹಣದಲ್ಲಿ. ಈಗ ಯಾರಾದರೂ ಬಂದು ಇಮಿಡಿಯೇಟಾಗಿ ಒಂದು 4 ಜನ ಇದು ನಮ್ಮ ಮನೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀವಿ? ಪ್ರೀತಿಸಬೇಕು, ಯೇಸು ಕ್ರಿಸ್ತರು ಪ್ರೀತಿಸಿ ಅಂತ ಹೇಳ್ಕೊಟ್ಟಿದ್ದಾರೆ, ಬನ್ನಿ ಊಟ ಮಾಡಿ ಹೋಗಲಿ, ಅಡುಗೆ ಮನೆಯಲ್ಲಿ ಇದು ಮಾಡಿಟ್ಟಿದ್ದೀನಿ ಅಂತ ಕರ್ಕೊಂಡು ಹೋಗ್ತೀವ? ಏನು ಮಾಡ್ತೀವಿ? ವಾದ ಮಾಡಿ, ನಮ್ಮ ಕೈಯಲ್ಲಿ ವಾದ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಲಾಯರ್ ಕರೆಸಿ, ಲಾಯರ್ಗೆ ಫೀಸ್ ಕೊಟ್ಟು
ಕೋರ್ಟ್ಗೆ ಹೋಗ್ತೀವ, ಹೈಕೋರ್ಟಲ್ಲಿ ಗೆದ್ದಿಲ್ಲ ಅಂದರೆ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಆ ವಿಚಾರದಲ್ಲೆಲ್ಲ ಚೆನ್ನಾಗಿರುತ್ತೆ ನಮಗೆ ವಾದ ಮಾಡುವಂತಹದ್ದು. ನಮ್ಮ ವಿಚಾರಕ್ಕೆ ಯಾರಾದರೂ ಬಂದರೆ ಸುಮ್ಮನೆ ಇರ್ತೀವ? ಇಲ್ಲ. ಕ್ರಿಸ್ತನ ವಿಚಾರಕ್ಕೆ ಬಂದರೆ ಮಾತ್ರ ಕ್ರಿಸ್ತನನ್ನು ದೇವರು ಅಂತ ದೇವರಲ್ಲ ಅಂತ ಹೇಳಿದಾಗ, ಕ್ರಿಸ್ತನನ್ನು ಮಿಕಾಯಲನಿಗೆ ಹೋಲಿಸಿದಾಗ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಬ್ರದರ್. ವಿಡಿಯೋ ತೆಗೆದುಬಿಡಿ, ಆದಷ್ಟು ಬೇಗ ಪ್ರೀತಿಸೋಣ ಒಬ್ಬರನ್ನೊಬ್ಬರು. ಅವರಿಗೆ ಬೇಕಾಗಿರುವಂಥ ಉತ್ತರ ಅವರಿಗೆ ಸಿಕ್ಕಿದೆ ಅಂತ ಅಂದ್ಕೊಂಡು ಅವ್ರಿಗೆ ಇನ್ನೊಂದು ಸಾರಿ ಧನ್ಯವಾದಗಳನ್ನು ಹೇಳ್ತಾ, ಯಾಕೆಂದರೆ ಅವರು ಆ ಕಮೆಂಟ್ ಹಾಕಿದ್ದಕ್ಕೆ ಒಂದಷ್ಟು ಜನರಿಗೆ ಈ ಅಂಶ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಕ್ಲಾರಿಟಿ ಬಂದಿದೆಯಲ್ವ. ಅವರ ಮನಸ್ಸಲ್ಲಿ ಏನು ಇಟ್ಕೊಂಡು ಕಮೆಂಟ್ ಮಾಡಿದ್ರು ದೇವರು ಅದನ್ನು ನಮಗೆ ಅನುಕೂಲವಾಗಿ ಬದಲಾಯಿಸಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಸಂದೇಶವನ್ನು ಶುರು ಮಾಡೋಣ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊದಲನೇ ಸಿದ್ಧಾಂತ ಇವತ್ತಿಗೆ ಏನು ಅಂತ ಹೇಳಿದೆ ನಾನು? ಯೇಸು ಕ್ರಿಸ್ತರು ದೇವರಲ್ಲ ಅಂತ ಇವರು ಹೇಳ್ತಾರೆ. ಯೇಸು ಕ್ರಿಸ್ತರನ್ನು ಯಾರಿಗೆ ಹೋಲಿಸ್ತಾರೆ? ಮಿಕಾಯಲನಿಗೆ. ಯಾವ ರೆಫರೆನ್ಸ್ ಹಾಕ್ಕೊಂಡಿದ್ರು ವೆಬ್ಸೈಟಲ್ಲಿ? ಅಣ್ಣ ಕ್ಲಿಪ್ಪನ್ನು ಇನ್ನೊಂದು ಸಾರಿ ಹಾಕ್ತೀರಾ? ಫಸ್ಟ್ ಇಮೇಜ್. ಈ ವೆಬ್ಸೈಟಲ್ಲಿ ಯೇಸು ಕ್ರಿಸ್ತರು ಮಿಕಾಯಲನು ಅಂತ ಹೇಳಿ ಯಾವ ರೆಫರೆನ್ಸ್ ಹಾಕ್ಕೊಂಡಿದ್ದಾರೆ? ಒಂದು ಸಾರಿ ಓದೋಣ. ಯೂದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು. ಓಕೆ, ಸಾಕು ಪ್ರಿಯರೇ. ಈ ಬಿಟ್ಟನ್ನು ತೋರಿಸಿ ಮಿಕಾಯೇಲನು ಯೇಸು ಕ್ರಿಸ್ತರು ಅಂತಾರೆ. ಏನಿದೆ ಅದರಲ್ಲಿ? ಪ್ರಧಾನ ದೇವದೂತನಾದ ಮಿಕಾಯೇಲನು. ಪ್ರಧಾನ ದೇವದೂತನು ಅಂದರೆ ಈ ರೆಫರೆನ್ಸನ್ನು ನೋಡಿದಾಗ ಎಷ್ಟು ಜನ ಪ್ರಧಾನ ದೇವದೂತರಿದ್ದಾರೆ ಅಂತ ನಿಮಗೆ ಅನಿಸುತ್ತೆ? ಇನ್ನೊಂದು ಸಾರಿ ಓದಿ ಹೇಳಿ ನನಗೆ. ಆ ರೆಫರೆನ್ಸನ್ನು ಓದಿದಾಗ ಎಷ್ಟು ಜನ ಪ್ರಧಾನ ದೇವದೂತರಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ? ಮಿಕಾಯೇಲನ ಹಂತದಲ್ಲಿರುವಂತಹ ಪ್ರಧಾನ ದೇವದೂತರು ಎಷ್ಟು ಜನ ಇದ್ದಾರೆ? ಒಬ್ಬರೇ. ಅದಕ್ಕೆ ಪ್ರಧಾನ ದೇವದೂತನಾದ ಅಂತ ಹೇಳಿ ಬರ್ಸಿದ್ದಾರೆ. ದೂತರು ಅಂತ ಹೇಳಿ ಬರ್ಸಿಲ್ಲ, ದೂತನಾದ, ಒಬ್ಬರೇ. ಇದನ್ನು ತೋರಿಸಿ ಅವ್ರು ಹೇಳುವಂತಹದ್ದು, ಹಾಗಾದರೆ ಪ್ರಧಾನ ದೇವದೂತನು ಅಂತ ಹೇಳಿದ್ರೆ ಒಬ್ಬರೇ. ಈಗಾಗಲೇ ಎಲ್ಲೋ ಮಿಕಾಯೇಲನಿಗೂ ಯೇಸು ಕ್ರಿಸ್ತರಿಗೂ ಸಿಮಿಲಾರಿಟಿ ಬಂದಂತೆ ಕಾಣಿಸ್ತಿದೆಯಲ್ವ? ಇದಲ್ಲ ಕೀ ರೆಫರೆನ್ಸ್ ಅವ್ರು ತೋರಿಸುವಂತಹದ್ದು, ಇದಲ್ಲ. ಕೆಳಗಡೆ ಇನ್ನೊಂದು ರೆಫರೆನ್ಸ್, ಅದಕ್ಕೆ ಹೋಗೋಣ. ಇದನ್ನು ಇಂಟ್ರಡಕ್ಷನ್ಗೋಸ್ಕರ ಮಾತ್ರ ಓದಿರುವಂತಹದ್ದು. ಪ್ರಧಾನ ದೇವದೂತನು ಮಿಕಾಯೇಲನು ಅಂತ ಹೇಳಿ ಬರ್ಸಿದಾರ. ಹಾಗಾದರೆ ಒಬ್ಬ ದೇವದೂತನಿಗೆ ದೇವದೂತರ ಮೇಲೆಲ್ಲ ಏನಿದೆ? ಅಧಿಕಾರ ಇದೆ. ಇದೆಲ್ಲೋ ನಿಮಗೆ ಅನ್ನಿಸ್ತಿಲ್ವಾ ಬ್ರದರ್? ಯೇಸು ಕ್ರಿಸ್ತರೇ ಮಿಕಾಯೇಲನು ಅಂತ ಅನ್ನಿಸ್ತಿಲ್ವಾ ಈ ರೆಫರೆನ್ಸ್ ಓದಿದಾಗ? ನಿಜ ಹೇಳಿ ಅಂತಾರೆ. ಇದು ಫಸ್ಟ್ ರೆಫರೆನ್ಸ್ ಅವ್ರು ತೋರಿಸುವಂತಹದ್ದು. ಸೆಕೆಂಡ್ ರೆಫರೆನ್ಸೇ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ರೆಫರೆನ್ಸ್. ಅದೇ ಕ್ಲಿಪ್ಪಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಯಾವ ರೆಫರೆನ್ಸ್ ಇದೆ? ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ. ಅದನ್ನು ಒಂದ್ಸರಿ ಓದಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಈ ರೆಫರೆನ್ಸನ್ನೇ ತೋರಿಸಿ ಯೇಸು ಕ್ರಿಸ್ತರೇ ಮಿಕಾಯೇಲನು ಅಂತ ಹೇಳುವಂತಹದ್ದು. ಸಾಕು. ಓಕೆ, ಏನಂತ ಓದ್ಕೊಂಡ್ವಿ ಇಲ್ಲಿ 16ನೇ ವಚನದಲ್ಲಿ? ಯಾರ ಬಗ್ಗೆ ಬರ್ಸಿದ್ದಾರೆ, ಏನರ ಬಗ್ಗೆ ಬರ್ಸಿದ್ದಾರೆ ಇಷ್ಟಕ್ಕೂ ಇಲ್ಲಿ? ಯೇಸು ಕ್ರಿಸ್ತರ 2ನೇ ಬರೋಣ ಹೇಗಿರುತ್ತಂತೆ? ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಯೇಸು ಕ್ರಿಸ್ತರು ಬರಬೇಕಾದ್ರೆ ಸಿಚುವೇಶನ್ ಹೇಗಿರುತ್ತಂತೆ? ಇನ್ನೊಂದು ಸಾರಿ ಓದೋಣ. ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆಯೂ. ಕರ್ತನು ಬರಬೇಕಾದ್ರೆ ಏನಿರುತ್ತಂತೆ? ಆಜ್ಞಾಘೋಷ, ಆಮೇಲೆ ಪ್ರಧಾನ ದೂತನ ಶಬ್ದ. ಯೇಸು ಕ್ರಿಸ್ತರು ಬರಬೇಕಾದ್ರೆ ಹೇಗಿರುತ್ತೆ? ಇನ್ನೊಂದು ಸಾರಿ ಹೇಳಿ. ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆ. ಪ್ರಧಾನ ದೂತನು ಯಾರು? ಇವಾಗ ತಾನೇ ಓದಿದ್ದೀವಿ, ಯೂದ ಪತ್ರಿಕೆ 1:9. ಪ್ರಧಾನ ದೂತನು ಯಾರು? ಮಿಕಾಯೇಲನು. ಹಾಗಾದರೆ ಯೇಸು ಕ್ರಿಸ್ತರು ಬರಬೇಕಾದ್ರೆ ಹೆಂಗಿರುತ್ತಂತೆ ಸಿಚುವೇಶನ್? ಯೇಸು ಕ್ರಿಸ್ತರು ಬರಬೇಕಾದ್ರೆ ಯಾರ ಸೌಂಡೂ ಇರುತ್ತಂತೆ? ಮಿಕಾಯೇಲನ ತುತ್ತೂರಿ ಸೌಂಡೂ ಸಹ ಇರುತ್ತಂತೆ. ಓಕೆ, ಇದನ್ನೇ ತೋರಿಸಿ ಹೇಳುವಂತಹದ್ದು ಏನಂತ? ಬ್ರದರ್, ಯೇಸು ಬರಬೇಕಾದ್ರೆ ನೋಡಿದ್ರೆ ಮಿಕಾಯೇಲನ ಸೌಂಡ್ ಕೇಳಿಸ್ತಿದೆ, ಮಿಕಾಯೇಲನ ತುತ್ತೂರಿ ಸೌಂಡ್ ಕೇಳಿಸ್ತಿದೆ ನೋಡಿದ್ರೆ. ಹಾಗಾದರೆ ಯೇಸು ಬರಬೇಕಾದ್ರೆ ಮಿಕಾಯೇಲನ ಸೌಂಡ್ ಏನು ಬ್ರದರ್ ಕೇಳಿಸುವಂತಹದ್ದು? ಹಾಗಾದರೆ ಯೇಸು ಬೇರೆ ಅಲ್ಲ, ಮಿಕಾಯೇಲನು ಬೇರೆ ಅಲ್ಲ. ಯೇಸು ಬರಬೇಕಾದ್ರೆ ಮಿಕಾಯೇಲನ ತುತ್ತೂರಿ ಸೌಂಡ್ ಕೇಳಿಸ್ತಿದೆ ಅಂದರೆ ಯೇಸು ಕ್ರಿಸ್ತರೇ ಮಿಕಾಯೇಲನು. ನಮ್ಗೆ ಅರ್ಥ ಆಯ್ತಾ? ಯೇಸು ಕ್ರಿಸ್ತರು ಬರ್ತಿರ್ಬೇಕಾದ್ರೆ ಯಾರು ಸೌಂಡ್ ಕೇಳಿಸ್ತಿದೆ? ಈ ವಚನದ ಪ್ರಕಾರ ಮಿಕಾಯೇಲನ ತುತ್ತೂರಿಯ ಧ್ವನಿ ಕೇಳಿಸ್ತಿದೆ. ಹಾಗಾದರೆ ಮಿಕಾಯೇಲನ ಸೌಂಡ್ ಕೇಳಿಸುವಂತಹದ್ದು ಏನು? ಯೇಸು ಬರಬೇಕಾದ್ರೆ ಇಲ್ಲಿ ಯೇಸು ಬರ್ತಿದ್ದಾರೆ, ಇಲ್ಲಿ ಮಿಕಾಯೇಲನ ಸೌಂಡ್ ಕೇಳಿಸ್ತಿದೆ ಅಂದರೆ ಇವರಿಬ್ಬರು ಒಂದೇ ಆಗಿರಬೇಕು. ಇದು ಇವ್ರು ಕೊಡುವಂಥ ಎಕ್ಸ್ಪ್ಲನೇಷನ್ಸ್. ಓಕೆ, ಇದನ್ನು ಓದಿದಾಗ ನಿಮಗೇನು ಅನ್ನಿಸ್ತು? ಹೌದಲ್ವಾ? ನಿಜನೇ ಅಲ್ವಾ? ಯೇಸು ಬರಬೇಕಾದ್ರೆ ಮಿಕಾಯೇಲನ ಸೌಂಡ್ ಕೇಳಿಸ್ತಿದೆ ಅಂದರೆ ಇವರಿಬ್ಬರು ಒಂದೇ ಆಗಿರಬೇಕಲ್ವಾ? ಕರೆಕ್ಟ್ ಅಲ್ವಾ? ಯೇಸುನೇ ಮಿಕಾಯೇಲನ
ಅಲ್ಲ ಅಂದರೆ ಉತ್ತರ ಹೇಳಿ. ಏನಕ್ಕೋಸ್ಕರ ಹಿಂಗೆ ಬರ್ಸಿದ್ದಾರೆ? ನೀವು ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಹತ್ರ. ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನಿಮಗೊಬ್ಬರು ಸೆಕ್ರೆಟ್ರಿ ಬೇಕು. ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ, ನೋಡ್ಕೊಳ್ಲಿಕ್ಕೆ, ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂದರೆ PA ಬೇಕು, ಪರ್ಸ್ನಲ್ ಅಸಿಸ್ಟೆಂಟ್ ಬೇಕು. ಹೌದಾ? ನೀವು ಎಲ್ಲಿಗೆ ಹೋದರೂ ಅವ್ರು ಬರ್ತಾರೆ ಜೊತೆಯಲ್ಲಿ? ನೀವು ಎಲ್ಲಿಗೆ ಹೋದರೂ ಅವ್ರು ಬರ್ತಾರಾ? ಹಾಂ, ಒಂದು ಡಾಕ್ಯುಮೆಂಟ್ ಸೈನ್ ಮಾಡಲಿಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋದ್ರಿ ಅಂತ ಅಂದ್ಕೊಳ್ಳಿ. ನಿಮಗಿಂತ ಫಸ್ಟ್ ಯಾರು ಇರ್ತಾರಲ್ಲಿ? ನಿಮಗಿಂತ ಫಸ್ಟ್ ಯಾರು ಇರ್ತಾರೆ? ನಿಮ್ಮ ಸೆಕ್ರೆಟ್ರಿ ಇರ್ತಾರೆ, ನಿಮ್ಮ ಪರ್ಸ್ನಲ್ ಅಸಿಸ್ಟೆಂಟ್ ಇರ್ತಾರೆ. ಅದನ್ನೇ ಅಲ್ವಾ ಅಲ್ಲೂ ಬರ್ಸಿರುವಂತಹದ್ದು. ಯೇಸು ಬರುವುದಕ್ಕಿಂತ ಮುಂಚೆ ಹೇಗಿರುತ್ತೆ, ಆ ಸಿಚುವೇಶನ್ ಹೇಗಿರುತ್ತೆ, ಆ ಆರ್ಭಾಟ ಹೇಗಿರುತ್ತೆ, ತುತ್ತೂರಿಯ ಶಬ್ದ ಎಲ್ಲೆಲ್ಲಿ ನೋಡಿದ್ರೂ ಸಹ ಅದು ಮಿಕಾಯೇಲನು, ಪ್ರಧಾನ ದೂತನಲ್ವಾ, ಈತನದ್ದೇ ಅಲ್ಲ ಪೂರ್ತಿ ಆ ಫಂಕ್ಷನ್ ಪೂರ್ತಿ ಹ್ಯಾಂಡ್ ಓವರ್ ನೋಡ್ಕೋಬೇಕಾಗಿರುವಂಥದ್ದು ಈತನ ಜವಾಬ್ದಾರಿ, ಮಿಕಾಯೇಲನ ಜವಾಬ್ದಾರಿ. ಯೇಸು ಕ್ರಿಸ್ತರ ಎರಡನೇ ಬರೋಣ ಪೂರ್ತಿ ಇನ್ಚಾರ್ಜ್. ಹೌದಲ್ವ? ಯಾಕೆಂದರೆ ಪ್ರಧಾನ ದೂತ ಅಲ್ವಾ, ಎಲ್ಲ ನೋಡ್ಕೋಬೇಕಲ್ವ. ಹಾಂ, ಅದಕ್ಕೋಸ್ಕರ ಸೌಂಡ್ ಕೇಳಿಸ್ತಿದೆ. ಆ ಸೌಂಡ್ ಕೇಳಿಸಿದ ಮಾತ್ರಕ್ಕೆ ಯೇಸು ಮಿಕಾಯೇಲನ ಇಬ್ಬರು ಒಂದೇ ಅನ್ನುವಂತಹದ್ದು ನ್ಯಾಯನ? ಸತ್ಯವೇದದಲ್ಲಿ ಆವಾಗಲೇ ಒಂದು ಸಾರಿ ಓದೋದವಲ್ಲ, ಇಬ್ರಿಯರಿಗೆ ಬರೆದ ಪತ್ರಿಕೆ 1:4 ಇವಾಗ ಓದೋಣ. ಅದನ್ನು ಏನಂತ ಹೇಳಿದ್ದಾರೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಿಂದ. ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದ್ದಾನಲ್ಲ. ಹೇಗೆಂದರೆ, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವೆನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಹೇಳಿರುವುದು ಎಂದಾದರೂ ಹೇಳಿದ್ದುಂಟೋ ಅಂತ ಹೇಳಿ ಕ್ವೆಶನ್ ಮಾಡ್ತಿದ್ದಾರೆ. ಯಾವತ್ತಾದರೂ ದೇವರು ದೂತರಿಗೆ ಅದನ್ನು ಹೇಳ್ಕೊಂಡಿದ್ದಾರೆ? ಯೇಸು ಕ್ರಿಸ್ತರಿಗೂ ದೂತರಿಗೂ ಇರುವಂತಹ ವ್ಯತ್ಯಾಸವನ್ನು ತೋರಿಸ್ತಿದ್ದಾರೆ ಇಲ್ಲಿ ಪೌಲನು. ಏನಂತ ಹೇಳ್ತಿದ್ದಾರೆ? ಯಾವತ್ತಾದರೂ ದೇವರು ದೂತನನ್ನು ಕೂರಿಸ್ಕೊಂಡು ನೀನು ನನ್ನ ಮಗ, ನಾನು ನಿಮ್ಮ ತಂದೆ, ನಿನ್ನ ನಾನೇ ಹೆತ್ತಿದ್ದೀನಿ ಅಂತ ಹೇಳಿದ್ದು ಯಾವತ್ತಾದರೂ ಚರಿತ್ರೆ ಇದೆಯಾ? ಇಲ್ಲ. ಮತ್ತು ಮಿಕಾಯೇಲ ದೂತನು ಏನಕ್ಕೋಸ್ಕರ ಯೇಸು ಕ್ರಿಸ್ತರಾಗ್ತಾರೆ? ಹೆಂಗೆ ಯೇಸು ಕ್ರಿಸ್ತರಾಗ್ತಾರೆ? ಸ್ಪಷ್ಟವಾಗಿ ಸತ್ಯವೇದದಲ್ಲಿದೆಯಾ? ದೂತ ಯೇಸು ಕ್ರಿಸ್ತನ ಅಲ್ಲ, ದೂತರಿಗಿಂತ ಅತ್ಯಂತ 1000 ಕೋಟಿ ಪಟ್ಟಷ್ಟು ಉತ್ತಮನು, ಉನ್ನತನು. ಇಷ್ಟಕ್ಕೂ ಕಂಪ್ಯಾರಿಸನ್ನೇ ಇಲ್ಲ ದೂತರ ಮಧ್ಯ ಯೇಸು ಕ್ರಿಸ್ತರ ಮಧ್ಯ. ಮುಂದೆ ಹೋದಣ. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು, ಗಾಳಿಯನ್ನು, ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರ, ಓದ್ಕೊಂಡಿರುವಂತಹ ವಿಚಾರ. ಹೌದಾ? ಹಾಗಾದರೆ ಯಾರಿಗೆ ಅಡ್ಡ ಬೀಳ್ತಾರಂತೆ ಇಲ್ಲಿ? ಯೇಸು ಕ್ರಿಸ್ತರಿಗೆ ದೂತರೆಲ್ಲ ಅಡ್ಡ ಬೀಳ್ತಾರೆ. ಹಾಗಾದರೆ ಯೇಸು ಕ್ರಿಸ್ತರು ದೂತ ಒಂದೇನಾ? ಸತ್ಯವೇದದಲ್ಲಿ ಸ್ಪಷ್ಟವಾಗಿರುವಂಥ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. 1ನೇ ಶತಮಾನದಲ್ಲಿ ಸುಮಾರು 2000 ವರ್ಷಗಳ ಹಿಂದೆಯೇ ಯೇಸು ಕ್ರಿಸ್ತರು ದೂತನಲ್ಲ. ಯಾಕೆಂದರೆ ಯೇಸು ಕ್ರಿಸ್ತರೇ ದೂತನು ಅಂತ ಹೇಳಿ ನಂಬಿಸುವಂತಹ ಅಪವಾದಿಯ ಕುತಂತ್ರ ಇವತ್ತು ಹೊಸ ಕುತಂತ್ರ ಅಲ್ಲ. ಇದು 1ನೇ ಶತಮಾನದಿಂದ ನಡೀತಾ ಬರ್ತಿರುವಂತಹ ಕುತಂತ್ರ. ಯೇಸು ಕ್ರಿಸ್ತರೇ ಮಿಕಾಯೇಲನು ಅಂತ ಹೇಳುವಂತಹದ್ದು. ಸತ್ಯವೇದದಲ್ಲಿ ಏನು ಹೇಳಿದ್ದಾರೆ ಸ್ಪಷ್ಟವಾಗಿ? ಯೇಸು ಕ್ರಿಸ್ತರು ದೂತರಿಗಿಂತ ಶ್ರೇಷ್ಠನು. ಯಾವುದೇ ಕಾರಣಕ್ಕೂ ದೂತನು ಅಂತ ಹೇಳಿದರೆ ಸುಮ್ಮನೆ ಇರುವಂತಹ ಜವಾಬ್ದಾರಿ ನಮ್ಮದಲ್ಲ ಪ್ರಿಯರೇ. ಯಾರು ಯೇಸು ಕ್ರಿಸ್ತರು ಹಾಗಾದರೆ? ದೇವ್ರ ಮಗನಷ್ಟೇನಾ? ಈಗ ಅವರೇನಂದರು? ಯೇಸು ಕ್ರಿಸ್ತರನ್ನ ದೇವರಲ್ಲ ಅಂದರು ಫಸ್ಟು. ಆಮೇಲೆ ಏನಂದರು? ಸರಿ, ನೀವು ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಫಸ್ಟು ಯೇಸು ಕ್ರಿಸ್ತರನ್ನ ದೇವ್ರು ಅಲ್ಲ ಅಂತ ಹೇಳಿದ್ರು. ಓಕೆ, ನೀವು ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಯೇಸು ಕ್ರಿಸ್ತರನ್ನ ನೀವು ದೇವರಲ್ಲ ಅಂತ ಹೇಳ್ತಿದ್ದೀರಾ. ಓಕೆ, ನಿಮ್ಮ ಪ್ರಕಾರ ಯಾರು ಬ್ರದರ್ ಯೇಸು ಕ್ರಿಸ್ತರು ಅಂದರೆ ಏನಂತಾರೆ? ದೂತನು ಅಂತಾರೆ. ಹೌದಾ? ನಾವು ಈ ಕೌಂಟರ್ ಅಟ್ಯಾಕ್ ಏನು? ಯೇಸು ಕ್ರಿಸ್ತರು, ನಾವು ಈಗ ತಾನೇ ಓದಂತಹ ರೆಫರೆನ್ಸ್ನ ಪ್ರಕಾರ ಏನು? ಯೇಸು ಕ್ರಿಸ್ತರು ದೂತನು ಅಲ್ಲ. ಹಾಗಾದರೆ ಯಾರು ಯೇಸು ಕ್ರಿಸ್ತರು ಬ್ರದರ್ ಅಂತ ಹೇಳಿ ಅವ್ರು ನಮ್ಮನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ. ಏನಂತಿದೆ ಸತ್ಯವೇದದಲ್ಲಿ? ಒಂದು ಸಾರಿ ನೋಡೋಣ. ಯೇಸು ಕ್ರಿಸ್ತರು ಯಾರಂತೆ? ದೂತನಲ್ಲದೆ ಹೋದರೆ ಯೇಸು ಕ್ರಿಸ್ತರು ಯಾರು ಇಷ್ಟಕ್ಕೂ? ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ, 20-28. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಏನಂತ ಕರೀತಿದ್ದಾರಂತೆ ಯೇಸು ಕ್ರಿಸ್ತರನ್ನ? ಅಪೋಸ್ತಲರು ನನ್ನ ಸ್ವಾಮಿ, ನನ್ನ ದೇವರು. ಪಕ್ಕದಲ್ಲಿರುವಂತಹ ಶಿಷ್ಯಂದಿರ ದೇವರು ಅಂತ ಹೇಳಿ ಬಾಯಿ ಬಿಟ್ಟು ಕರೀತಿರ್ಬೇಕಾದ್ರೆ ನಾವು ಎಲ್ಲೋ ಇದ್ದೀವಿ. ಆತನ ದೇವತ್ವ ಪಕ್ಕದಲ್ಲಿರುವಂಥ ಶಿಷ್ಯಂದಿರಿಗೆ ಅರ್ಥ ಆಗೋಯಿತು.
ನಮಗೆ ಮಾತ್ರ ಇವತ್ತಿಗೂ ಸಹ ಏಸು ದೇವರು ಅಂತ ಸತ್ಯವೇದದಲ್ಲಿ ಎಲ್ಲಾದರೂ ಬರ್ಸಿದಾರ? ಯಾಕೆಂದರೆ ತುಂಬ ಜನಕ್ಕೆ ಇದೊಂದು ಕ್ವೆಶನ್ ಇರುತ್ತೆ, ಏಸು ಕ್ರಿಸ್ತರು ದೇವರು ಅಂತ ಸತ್ಯವೇದದಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬರ್ಸಿಲ್ಲ ಅಲ್ವಾ? ಏಸು ಕ್ರಿಸ್ತರೇ ದೇವರು ಅಂತ ಸತ್ಯವೇದದಲ್ಲಿ ನೇರ ನುಡಿಯಾಗಿ ಬರ್ಸಿಲ್ಲ ಅಲ್ವಾ? ಯಾಕೆ ಬರ್ಸಿಲ್ಲ? ನೀವು ಓದಿದ್ರಲ್ವ ರೆಫರೆನ್ಸಲ್ಲಿ ಏನಿದೆ? ನನ್ನ ಸ್ವಾಮಿ, ನನ್ನ ದೇವರು ಅಂತ ಹೇಳಿ ತೋಮನೆ ಯೇಸು ಕ್ರಿಸ್ತರನ್ನು ಕರೀತಿದ್ದಾರೆ. ನೆಕ್ಸ್ಟ್ ರೆಫರೆನ್ಸ್ ಯೇಸು ಕ್ರಿಸ್ತರೇ ದೇವರು ಅಂತ ಹೇಳಲಿಕ್ಕೋಸ್ಕರ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ 1-8. ಮಗನ ವಿಚಾರದಲ್ಲಿ ಹೇಳಿರುವಂತಹ ಮಾತೇನಂತೆ? ಮಗನ ವಿಷಯದಲ್ಲಿ ಆದರೂ ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು. ದೇವರೇ, ಮಗನ ವಿಚಾರದಲ್ಲಿ ಏನಂತ ಡಿಸ್ಕಷನ್ ನಡೀತಿದೆ? ದೇವರೇ. ಯೇಸು ಕ್ರಿಸ್ತರೇ ಏನು? ದೇವರ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ನಮ್ಮೆಲ್ಲರಿಗೂ ಗೊತ್ತಿರುವಂತಹ ರೆಫರೆನ್ಸೇ, ಆದರೆ ಅಲ್ಲಿ ಪ್ರತಿ ಸಾರಿ ಮಿಸ್ ಮಾಡುವಂತಹ ಒಂದು ಪಾಯಿಂಟ್ ಇದೆ. 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು. ಸಿಕ್ತ ದೇವರು ಅನ್ನುವಂತಹ ಪದ ಪರಾಕ್ರಮಿಯಾದ, ಇದು ಯಾರ ಬಗ್ಗೆ ಮಾತಾಡಿರುವಂತಹ ರೆಫರೆನ್ಸ್ ಇಷ್ಟಕ್ಕೂ? ಯೇಸು ಕ್ರಿಸ್ತರ ಬಗ್ಗೆ. ಏನಂತ ಸ್ಪಷ್ಟವಾಗಿದೆ ಸತ್ಯವೇದದಲ್ಲಿ? ಪರಾಕ್ರಮಿಯಾದ ದೇವರು ಅಂತ ಇಷ್ಟೊಂದು ಕಡೆ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಇರಬೇಕಾದ್ರೆ ನಮಗೇನು ಪ್ರಾಬ್ಲಮ್ ದೇವರು ಅಂತ ಹೇಳಿ ಯೇಸು ಕ್ರಿಸ್ತರನ್ನ ಅಂಗೀಕಾರ ಮಾಡೋದಕ್ಕೆ? ಯಾರ್ಯಾರನೋ ದೇವರು ಅಂತೀವಿ, ಹೌದಾ? ಕಳ್ಳ ಬಾಬಾಗಳನ್ನೆಲ್ಲ ದೇವರು ಅಂದ್ವಾ? ಪಾಸ್ಟ್ಗಳನ್ನೇ ಸ್ವಲ್ಪ ಜನ ದೇವರು ಅಂತಾರೆ. ಇವರು ಪಾಸ್ಟ್ಗಳನ್ನು ದೇವರು ಅಂತಾರೆ, ಬಾಬಾಗಳನ್ನು ದೇವರು ಅಂತಾರೆ, ಇನ್ನೊಬ್ಬರನ್ನು ದೇವರು ಅಂತಾರೆ, ಇವ್ರ ಹತ್ರ ದೋಚ್ಕೊಳ್ಳುವಂಥವ್ರನ್ನ ದೇವರು ಅಂತಾರೆ, ರಾಜಕಾರಣಿಗಳನ್ನು ದೇವರು ಅಂತಾರೆ, ಹೀರೋಗಳನ್ನು ದೇವರು ಅಂತಾರೆ, ಕ್ರಿಕೆಟ್ ಪ್ಲೇಯರ್ಸ್ನ ದೇವರು ಅಂತಾರೆ. ಯೇಸುವನ್ನು ದೇವರು ಅನ್ಲಿಕ್ಕೆ ಮಾತ್ರ ಇವರಿಗೆ ಪ್ರಾಬ್ಲಮ್, ಹೌದಾ? ಇದನ್ನು ಹೀಗೆ ಬಿಟ್ಟರೆ, ಈ ಕಮೆಂಟ್ಸನ್ನು ನೋಡಿದ್ವಲ್ವ? ಬ್ರದರ್ ಇಲ್ಲಿಗೆ ನಿಲ್ಲಿಸ್ಬಿಡಿ ಬ್ರದರ್, ಇನ್ನು ತೆಗೆದುಬಿಡಿ ಬ್ರದರ್. ಓಕೆ, ಇದನ್ನು ಹೀಗೆ ಬಿಟ್ಟರೆ ಎಂತೆಂಥ ಅನಾಹುತಗಳಾಗುತ್ತೆ ಅನ್ನೋದಕ್ಕೋಸ್ಕರ ನಮ್ಗೆ ಚಿಕ್ಕ ಒಂದು ಉದಾಹರಣೆ ಬೇಕು ಅಂತ ಹೇಳಿದ್ರೆ, ಒಂದು ನ್ಯೂಸಲ್ಲಿ ಬಂದಿರುವಂಥ ಒಂದು ಆರ್ಟಿಕಲನ್ನು ನೋಡೋಣ, ನ್ಯೂಸ್ ಪೇಪರಲ್ಲಿ ಬಂದಿರುವಂತಹದ್ದು. ಅದನ್ನು ಒಂದು ಸರಿ ನೋಡಿ. ಕೀನ್ಯಾ ದೇಶದಲ್ಲಿ ಒಬ್ಬರು ಪಾಸ್ಟ್ರು, ಸಭಾಪಾಲಕರು 1000 ಜನರನ್ನು ಕರ್ಕೊಂಡು ಹೋಗಿದ್ದಾರಂತೆ. ಎಲ್ಲಿಗೆ? ಕಾಡಿಗೆ. ಏನಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ? ನಿಮ್ಮ ಕೈಯಲ್ಲಿ ಯೇಸು ಕ್ರಿಸ್ತರನ್ನ ಭೇಟಿ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿ 1000 ಜನರನ್ನು ಕರ್ಕೊಂಡು ಹೋಗಿ, ಯೇಸು ಕ್ರಿಸ್ತರನ್ನ ಭೇಟಿ ಮಾಡಬೇಕಾದ್ರೆ ನೀವು ಹೇಗಿರ್ಬೇಕು ಗೊತ್ತಾ? ಉಪವಾಸನೇ ಇರಬೇಕು ಅಂತ ಹೇಳಿ ಅಷ್ಟು ಜನರನ್ನು ಕಾಡಿಗೆ ಕರ್ಕೊಂಡು ಹೋಗಿ ಉಪವಾಸ ಇರಿಸಿ ಒಂದಷ್ಟು ದಿನ. ಕೊನೆಗೆ ಎಷ್ಟು ಜನ ಸತ್ತಿದಾರಂತೆ? ಅದನ್ನೇ ನೀವು ನೋಡ್ತಿರುವಂತಹ ಆರ್ಟಿಕಲ್, ಹೌದಾ? 21 ಜನ ಬರೀ ಮೇಲೆ ಪೊಲೀಸರು ಪ್ರಾರಂಭದಲ್ಲಿ ಆ ಸ್ಪಾಟ್ಗೆ ಹೋದಾಗ ಮೇಲೆ ಕಂಡಿರುವಂತಹ, ಅಂದರೆ ಸ್ವಲ್ಪ ಫಸ್ಟ್ 4 ಜನ ಸತ್ತು ಬಿದ್ದಿರ್ತಾರೆ, ಅದಾದಮೇಲೆ ಇನ್ನೂ ಸ್ವಲ್ಪ ಒಳಗಡೆ ಹೋಗ್ತಾರೆ. 21 ಜನ ಅವಾಗ ಕಾಣಿಸುವಂತಹ ಸಂಖ್ಯೆ. ಇನ್ನೂ ಅಗದಾಗ ಸ್ವಲ್ಪ ಡೌಟ್ ಬಂದು ಆ ಪೊಲೀಸವ್ರಿಗೆಲ್ಲ ಇಲ್ಲಿ ಇನ್ನೂ ಏನೋ ಆಗಿರಬಹುದು ಅಂತ ಹೇಳಿ ಸ್ವಲ್ಪ ಅಗದು ತೆಗೆದಾಗ ಸುಮಾರು 100 ಡೆಡ್ ಬಾಡಿಗಳು ಸಿಕ್ಕಿದೆಯಂತೆ ಕೆಳಗಡೆ. ಎಲ್ಲ ಯಾರು? ಈತನ ಸುಳ್ಳು ಬೋಧನೆಗೆ ಬಲಿಯಾಗದಂಥವರೇ. ಉಪವಾಸ ಇದ್ದರೆ ಯೇಸು ಕ್ರಿಸ್ತರು ಕಾಣಿಸ್ತಾರಾ? ಸತ್ಯವೇದದಲ್ಲಿ ಇದೆಯಾ? ಇಲ್ಲ. ಈಗ ಈ ಥರ ವಿಚಾರಗಳು ಸರಿ, ಇದನ್ನು ಬಿಟ್ಬಿಡೋಣ. ಆಗಿದ್ದರೆ ಕಮೆಂಟ್ ಮಾಡುವಂತಹ ಬ್ರದರ್ನ ಅದೇ ಆಲೋಚನೆ ಇನ್ನೂ ಎಷ್ಟು ಜನ ಇಟ್ಕೊಂಡಿದ್ದಾರೋ ಅಷ್ಟು ಜನಕ್ಕೂ ಪ್ರಶ್ನೆ. ಓಕೆ, ಏನು ಇಂಥವ್ರನ್ನೆಲ್ಲ ಹಾಗೆ ಬಿಟ್ಬಿಡೋಣ, ಇವ್ರ ಬಗ್ಗೆ ಎಚ್ಚರಿಸ್ತೆ ಹೋದ್ವಿ ಅಂತ ಅಂದ್ಕೊಳ್ಳಿ. ಜನಕ್ಕೆ ಈ ಥರ ಜನ ಇದ್ದಾರೆ ನಿಮ್ಮ ಮಧ್ಯದಲ್ಲಿ ಅಂತ ಹೇಳಿ ಎಚ್ಚರಿಸ್ತೆ ಹೋದ್ವಿ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ? ಇನ್ನೊಂದಷ್ಟು ಜನ ನಾಳೆ ಪ್ರಾಣ ಕಳ್ಕೊಳ್ಳೋದಿಲ್ಲ? ಅವ್ರ ಪ್ರಾಣ ಹೋದರೆ ಯಾರ ಬಗ್ಗೆ ಮಾತಾಡ್ತಾರೆ? ಈ ನ್ಯೂಸನ್ನು ನೋಡಿರುವಂಥವ್ರು ಯಾರ ಬಗ್ಗೆ ಮಾತಾಡಿರ್ಬೋದು ಹೇಳಿ? ಸ್ಟ್ರೈಟಾಗಿ ಪಾಸ್ಟರ್ ಬಗ್ಗೆ ಮಾತಾಡೋದಿಲ್ಲ, ವಿಶ್ವಾಸಿಗಳ ಬಗ್ಗೆ ಮಾತಾಡೋದಿಲ್ಲ. ಯಾರ ಬಗ್ಗೆ ಮಾತಾಡ್ತಾರೆ? ಯೇಸು ಬಗ್ಗೆ ಮಾತಾಡ್ತಾರೆ. ಈ ದೇವರು ಎಲ್ಲೆಲ್ಲಿ ಯೇಸು ಅನ್ನುವಂತಹ ಶಬ್ದ ಕೇಳುತ್ತೋ ಎಲ್ಲ ಕಡೆ ಇದೇ ರೀ ಪರಿಸ್ಥಿತಿ ಅಂತಾರೆ ಒಂದೇ ಸರಿ, ಹೌದಲ್ವಾ? ಅದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ, ಕ್ರೈಸ್ತವ್ಯದಲ್ಲಿ ಮೊದಲನೇದಾಗಿ ತಪ್ಪು ನಡೀತಿರಬೇಕಾದ್ರೆ ತಪ್ಪು, ಇದು ತಪ್ಪು ಅಂತ ಹೇಳಿ ಒಳ್ಳೆಯ ನಡತೆಯಿಂದ ಹೇಳುವಂತಹ ಬಾಧ್ಯತೆ ನಮ್ಮ ಮೇಲೆ ಇರುತ್ತೆ, ಹೌದಾ? ಓಕೆ, ಈ ಮೊದಲನೇ ಸಿದ್ಧಾಂತದಲ್ಲಿ ನಮ್ಗೆ ಇಷ್ಟಕ್ಕೂ ಏನೇನು ಅರ್ಥ ಆಯಿತು? ಯೇಸು ದೇವರು ಅಂತ ಅರ್ಥ ಆಯಿತಾ? ಯೇಸು ದೇವರು ಅಂತ ಸತ್ಯವೇದದಲ್ಲಿ ಇದೆಯಾ? ಇದೆ. ಯೇಸು ಕ್ರಿಸ್ತರು ಮಿಕಾಯೇಲನ ಅಲ್ಲ ಅಂತ ಅರ್ಥ ಆಯಿತಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 1:4 ಪ್ರಕಾರ. ಓಕೆ, ನೆಕ್ಸ್ಟ್. ಇಷ್ಟಕ್ಕೂ ನೀವು ಹೇಳಿ ಪ್ರಿಯರೇ, ಒಬ್ಬ ದೇವದೂತನಿಗೆ ಇನ್ನೊಬ್ಬ ದೇವದೂತನನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಇರುತ್ತಾ? ಯಾರಿಗೆ ಮಾತ್ರ ಸೃಷ್ಟಿ ಮಾಡುವಂತಹ ಶಕ್ತಿ ಇರುತ್ತೆ? ದೇವರಿಗೆ ಮಾತ್ರನ? ಹಾಗಾದರೆ ಸತ್ಯವೇದದಲ್ಲಿ ಏನಂತ ಬರೆಸಿದ್ದಾರೆ ಯೇಸು ಕ್ರಿಸ್ತರ ಬಗ್ಗೆ? ಒಂದ್ಸರಿ ಅದಕ್ಕೂ 1-2 ರೆಫರೆನ್ಸನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ.
1ನೇ ಅಧ್ಯಾಯ 3ನೇ ವಚನ. ಯೇಸು ಕ್ರಿಸ್ತರ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಯಾರ ಮೂಲಕವಾಗಿ ಉಂಟಾಯಿತು? ಯೇಸು ಕ್ರಿಸ್ತರ ಮೂಲಕವಾಗಿ. ಮುಂದೆ, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯಾರು ಯೇಸು ಕ್ರಿಸ್ತರು? ಯಾರು ಈ ರೆಫರೆನ್ಸ್ನ ಪ್ರಕಾರ? ಏಕೆಂದರೆ ದೇವರಿಗೆ ಮಾತ್ರ ಇರುವಂತಹದ್ದು ಆ ಅಧಿಕಾರ, ಆ ಶಕ್ತಿ. ಯಾವ ಶಕ್ತಿ? ಸೃಷ್ಟಿ ಮಾಡುವಂತಹ ಶಕ್ತಿ. ಅದು ಒಂದು ವಸ್ತುವನ್ನಾದರೂ ಆಗಿರಬಹುದು, ಒಂದು ಒಬ್ಬ ದೇವದೂತನನ್ನಾದರೂ ಆಗಿರಬಹುದು. ಒಬ್ಬ ದೂತನಿಗೆ ಇನ್ನೊಬ್ಬ ದೂತನನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇರುತ್ತೆ. ಈಗ ಒಂದು ವೇಳೆ ನಾವು ಇವರು ಹೇಳಿರುವಂತಹ ಪ್ರಕಾರ ಯೇಸು ಕ್ರಿಸ್ತರನ್ನು ಮಿಕಾಯೇಲನ ಜಾಗದಲ್ಲಿಟ್ಟರೆ ಯೇಸು ಕ್ರಿಸ್ತರು ಯಾರು? ಯೇಸು ಕ್ರಿಸ್ತರನ್ನು ಮಿಕಾಯೇಲನ ಜಾಗದಲ್ಲಿಟ್ಟರೆ ಯೇಸು ಕ್ರಿಸ್ತರು ಯಾರು? ದೂತ. ಈಗ ಆ ದೂತನಿಗೆ ಇನ್ನೊಬ್ಬ ದೂತನನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇರುತ್ತಾ? ಇಲ್ಲ. ಇನ್ನೊಂದು ಯಾವುದೇ ವಸ್ತುವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇರುತ್ತೆ? ಇಲ್ಲ. ಅದನ್ನೇ ಹೇಳಿರುವಂತಹದ್ದು. ಯೇಸು ಕ್ರಿಸ್ತರಿಂದಲೇ ಪ್ರತಿಯೊಂದು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ದೂತನಿಗಿರೋದಿಲ್ಲ ಬ್ರದರ್ ಆ ಶಕ್ತಿ, ಹೌದಲ್ವಾ? ದೂತನಿಗಿರೋದಿಲ್ಲ ಸೃಷ್ಟಿ ಮಾಡುವಂತಹ ಶಕ್ತಿ. ಆದುದರಿಂದ ಯೇಸು ಕ್ರಿಸ್ತರೇ ದೇವರು. ಇನ್ನೊಂದು 2 ರೆಫರೆನ್ಸನ್ನು ಬರೆದಿಟ್ಕೊಳ್ಳಿ, ಓದುವಂತಹ ಸಮಯ ಇಲ್ಲ. ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಇಲ್ಲೂ ಸಹ ಯೇಸು ಕ್ರಿಸ್ತರ ಮೂಲಕವೇ ಸೃಷ್ಟಿ ನಡೆದಿರುವಂತಹದ್ದು. ಓದುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ, ಬರೆದಿಟ್ಕೊಳ್ಳಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ಕೊಲೊಸ್ಸಿ ಪತ್ರಿಕೆ 1:16 ಬರೆದಿಟ್ಕೊಳ್ಳಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 1:2 ಬರೆದಿಟ್ಕೊಳ್ಳಿ. ಈ ರೆಫರೆನ್ಸ್ಗಳಲ್ಲೆಲ್ಲ ನಮಗೆ ಕಾಣಿಸುವಂತಹದ್ದು ಏನು? ಯೇಸು ಕ್ರಿಸ್ತರ ಮೂಲಕ ಸೃಷ್ಟಿ ಉಂಟಾಗಿರುವಂತಹದ್ದು. ಹಾಗಾದರೆ ಸೃಷ್ಟಿ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ದೂತ ಅಲ್ಲ, ದೇವರು. ಓಕೆ, ಮೊದಲನೇ ಸಿದ್ಧಾಂತಕ್ಕೆ ತೆರೆ ಎಳೆದಿದ್ದೀವಿ. ಇನ್ನು 2ನೇ ಸಿದ್ಧಾಂತಕ್ಕೆ ಹೋಗೋಣ. 2ನೇ ಸಿದ್ಧಾಂತ ಯಾರ ಬಗ್ಗೆ ಆಗಿರಬಹುದು? 1ನೇ ಸಿದ್ಧಾಂತ ಯಾರ ಬಗ್ಗೆ ಆಗಿತ್ತು? ಯೇಸು ಕ್ರಿಸ್ತರ ಬಗ್ಗೆ ಆಗಿತ್ತು. ನಾವು ನಂಬಿರುವಂಥ ಯೇಸು ಕ್ರಿಸ್ತರನ್ನು ಕೆಳಗಡೆ ತೊಗೊಂಬಂದಿಟ್ಟಿದ್ರು, ಮತ್ತೆ ಯೇಸು ಕ್ರಿಸ್ತರನ್ನು ಮೇಲೆ ತೋರಿಸಿದಂತಹ ಪ್ರಯತ್ನನೇ ಮೊದಲನೇ ಸಿದ್ಧಾಂತವನ್ನು ವಿವರಿಸುವಂಥ ಪ್ರಯತ್ನ. ಈಗ 2ನೇ ಸಿದ್ಧಾಂತದಲ್ಲಿ ಪರಿಶುದ್ಧಾತ್ಮರನ್ನು ಕೆಳಗಡೆ ತೊಗೊಂಬಂದಿಟ್ಟಿದ್ದಾರೆ. ಇಷ್ಟಕ್ಕೂ ಪರಿಶುದ್ಧಾತ್ಮರನ್ನು ಏನಂತಾರೆ ಗೊತ್ತಾ ಇವರು? ಶಕ್ತಿ ಅಂತಾರೆ, ವ್ಯಕ್ತಿ ಅನ್ನೋದಿಲ್ಲ. ವ್ಯಕ್ತಿ ಅಂದರೆ ನಾನು ಮನುಷ್ಯರ ರೂಪದಲ್ಲಿ ದೇಹ ಧರಿಸ್ಕೊಂಡಿರುವಂಥವ್ರ ಬಗ್ಗೆ ಮಾತಾಡ್ತಿಲ್ಲ ಪ್ರಿಯರೇ. ವ್ಯಕ್ತಿ ಅಂದರೆ ತನ್ನದ್ದೇ ಆಗಿರುವಂತಹ ಸೆಪ್ರೇಟ್ ಎಕ್ಸಿಸ್ಟೆನ್ಸ್ ಇದೆ, ತನ್ನದ್ದೇ ಆಗಿರುವಂಥ ಅಸ್ತಿತ್ವ ಇದೆ. ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಮಗು ಆಗಿರುತ್ತಾ? ಇಲ್ಲ. ಈಗ ನಿಮ್ಮ ಮಗ ಎಲ್ಲಿದ್ದಾನೆ? ನಿಮ್ಮ ಮಗ ಎಲ್ಲಿರ್ತಾನೆ? ಪ್ರತಿ ತಂದೆಗೂ ಮಕ್ಕಳು ಎಲ್ಲಿರ್ತಾರೆ? ತಮ್ಮೊಳಗಿರ್ತಾರೆ, ಹೌದಾ? ತಮ್ಮೊಳಗಿರ್ತಾರೆ. ಓಕೆ, ಈಗ ಮಗು ಆದ ನಂತರ ಈಗ ಮಗು ಏನಾಯಿತು? ಹೊರಗಡೆ ಬಂತು. ನೀವು ಸೆಪ್ರೇಟು, ನಿಮ್ಮ ಮಗು ಸೆಪ್ರೇಟ್, ಹೌದಾ? ಈಗ ಸೆಪ್ರೇಟ್ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಯಿತು. ಈಗ ನಿಮ್ಮ ಮಗು ಏನಾದ? ಸೆಪ್ರೇಟಾಗಿ ಒಬ್ಬ ವ್ಯಕ್ತಿ ಆದ ನಿಮ್ಮ ಮಗು. ತನ್ನದ್ದೇ ಆಗಿರುವಂಥ ಎಕ್ಸಿಸ್ಟೆನ್ಸ್ ಇದೆ, ತನ್ನದ್ದೇ ಆಗಿರುವಂಥ ಅಸ್ತಿತ್ವ ಇದೆ ನಿಮ್ಮ ಮಗುವಿಗೆ. ಇದು ನಮ್ಗೆ ಅರ್ಥ ಆದರೆ ಈ ಯೆಹೋವನ ಸಾಕ್ಷಿಗಳು ಅವರು ಕಟ್ಟಿರುವಂತಹ ಕಥೆ ಏನು ಗೊತ್ತಾ? ಪರಿಶುದ್ಧಾತ್ಮ ದೇವರು ಶಕ್ತಿ ಮಾತ್ರ. ಶಕ್ತಿ ಅಂದರೆ ಕರೆಂಟ್ ಇದೆಯಲ್ವ, ಆ ಥರ ಶಕ್ತಿ ಮಾತ್ರ. ದೇವರು ಏನು ಹೇಳ್ತಾರೋ ಆ ಶಕ್ತಿ ಮಾಡಿ ಬರುತ್ತೆ ಅಷ್ಟೇ. ತಂದೆ ಆಗಿರುವಂತಹ ದೇವರು ಏನು ಹೇಳ್ತಾರೋ, ಯೆಹೋವನು ಏನು ಹೇಳ್ತಾರೋ ಅದನ್ನು ತನ್ನ ಶಕ್ತಿ ಅಂದರೆ ಯಾರು? ಪರಿಶುದ್ಧಾತ್ಮ ದೇವರು ಅದನ್ನು ಹೋಗಿ ಈಡೇರಿಸಿ ಬರ್ತಾರಷ್ಟೇ. ಪರಿಶುದ್ಧಾತ್ಮ ದೇವರನ್ನು ಹೆಂಗೆ ಕರೀತಾರೆ ಗೊತ್ತಾ? ಹೆಂಗೆ ಕರೀತಾರೆ ಹೇಳಿ? ಹೆಂಗೆ ಕರೀತಾರೆ? ಅದು ಇದು ಅಂತ ಕರೀತಾರೆ. ಅದು ಇದು ಅಂತ ನಾವು ಯಾವುದನ್ನು ಕರಿತೀವಿ? ವಸ್ತುವನ್ನು ಕರಿತೀವಿ. ಇವರು ಯಾವತ್ತೂ ಪರಿಶುದ್ಧಾತ್ಮ ದೇವರನ್ನು ಆತನು ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ, ಅವರು ಅಂತ ಒಪ್ಕೊಳ್ಳೋದಿಲ್ಲ. ಅದು ಇದು ಅಂತಲೇ ಕರೆಯುವಂತಹದ್ದು. ಈಗಿನ ಕಾಲದಲ್ಲಿ ಎಂಥ ಕಾಲ ಇದು ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಆಮೇಲೆ ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಏನು ಬ್ರದರ್ ಪರಿಶುದ್ಧಾತ್ಮರ ಬಗ್ಗೆ ಮಾತಾಡ್ತಾ ನಾಯಿ ಬಗ್ಗೆ ಮಾತಾಡ್ತಿದ್ದೀರಾ, ಎರಡಕ್ಕೂ ಕಂಪೇರ್ ಮಾಡ್ತಿದ್ದೀರಾ ಅಂತಲ್ಲ. ನಮ್ಗೆ ಅರ್ಥ ಆಗುವಂತೆ ಅದನ್ನು ಹೇಳ್ತಿರುವಂತಹ ಪ್ರಯತ್ನ ಅಷ್ಟೇ. ಈಗಿನ ಕಾಲದಲ್ಲಿ ನಾಯಿಯನ್ನು ಸಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಹೋಗಿ ನಿಮ್ಮ ನಾಯಿ ಅಂತ ಒಂದು ಸಾರಿ ಕರೀರಿ, ಇದನ್ನು ತೊಗೊಂಡಿಲ್ಲಿಗೆ ಬಾ ಅಂತ ಅನ್ನಿ ಜಗಳಕ್ಕೆ ಬರ್ತಾರೆ. ಯಾಕೆ? ನಾಯನ್ನು ಅದು ಅಂತ ಅಂದಿದ್ದಕ್ಕೆ ಕೋಪ ಬಂತ? ಹೌದು. ಏನಂತ ಕರಿಬೇಕಂತೆ? ಮತ್ತೆ ಟಾಮಿ ಅಂತನೋ ಪಫಿ ಅಂತನೋ ಕರಿಬೇಕಂತೆ, ಹೌದಾ ಇಲ್ವಾ? ಇದನ್ನು ನಾವು ಕೇಳಿದ್ದೀವ? ನಾಯನ್ನು ಅದು ಅಂತ ಹೇಳಿ ಕರೆಯೋ ಹಂಗಿಲ್ಲ ಈಗಿನ ಕಾಲದಲ್ಲಿ. ಸಾಕಿರುವಂತಹ ನಾಯಿಗಳನ್ನು ಏನಂತ ಕರಿಬೇಕು? ಮೇಲ್ ಡಾಗ್ ಆಗಿದ್ದರೆ ಬಾರೋ ಅಂತ ಕರಿಬೇಕು. ಫೀಮೇಲ್ ಡಾಗ್ ಆಗಿದ್ದರೆ ಅದನ್ನು ಇದೇ ಥರ ನಮ್ಮ ಆಫೀಸಿಗೆ ಬರೋರೆ ತುಂಬ ಜನ ಇದ್ದಾರೆ. ಮೇಲ್ ಡಾಗ್ ಆಗಿದ್ದರೆ ಅವನು ಅಂತ, ಬಾರೋ ಅಂತ, ಇಲ್ಲಾಂದರೆ ಫೀಮೇಲ್ ಡಾಗ್ ಆಗಿದ್ದರೆ ಬಾರೆ ಅಂತ, ಇದೇ ಥರನೇ ನಾಯಿನ ಪ್ರತಿಬೋಧಿಸುವಂತಹದ್ದು.
ಅದು ಇದು ಅನ್ನೋದಿಲ್ಲ. ಅದು ಇದು ಅಂತ ಬೇರೆ ಯಾರಾದರೂ ಅಂದರೆ ಕೋಪ ಬರುತ್ತೆ ಇವ್ರಿಗೆ. ಹೌದಾ? ನಾಯನ್ನು ಏನಂತ ಕರಿತಿದ್ದೀವಿ? ಹೌದಾ? ಅವನು, ಇವನು, ಇವಳು ಅಂತ ನಾಯನ್ನೇ ಕರಿತಿದ್ದೀವಿ ಅಂತ ಹೇಳಿದ್ರೆ, ಹೋಗಲಿ, ಪರಿಶುದ್ಧಾತ್ಮ ದೇವರು ಏನು ದ್ರೋಹ ಮಾಡಿದರು ಪ್ರಿಯರೇ? ಇವ್ರಿಗೆ ಏನು ದ್ರೋಹ ಮಾಡಿದರು ಪರಿಶುದ್ಧಾತ್ಮ ದೇವರು? ಭೂಮಿ ಮೇಲೆ ಬಂದು ಎಷ್ಟು ವರ್ಷ ಆಯಿತು ಪರಿಶುದ್ಧಾತ್ಮ ದೇವರು? 2000 ವರ್ಷ ಆಯಿತು. ನಾವು ಮಾಡುವಂಥ ಅನಾಚಾರಗಳನ್ನು, ನಾವು ಮಾಡುವಂತಹ ಕೆಟ್ಟ ಕೆಟ್ಟ ಕೆಲಸಗಳನ್ನು ಎಲ್ಲ ನೋಡಿಕೊಂಡು ನಮ್ಮ ಪಕ್ಕದಲ್ಲೇ ಇತ್ತು. ಇನ್ನೂ ಹೋಗಿಲ್ಲ, ಪರಲೋಕಕ್ಕೆ ಹೋಗಿಲ್ಲ ಪರಿಶುದ್ಧಾತ್ಮ ದೇವರು. ನಮ್ಮ ಮಧ್ಯ ಇದ್ದಾರೆ, ನಮ್ಮ ಜೊತೆಲಿದ್ದಾರೆ, ಮನುಷ್ಯರ ಜೊತೆಲಿದ್ದಾರೆ. ಇವಾಗಲೂ ಯಾರಾದರೂ ಬ್ಯಾಪ್ಟಿಸಮ್ ತೊಗೊಂಡ್ರೆ ಓಡಿ ಬರ್ತಾರೆ, ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ಯಲ್ವಾ, ನಿನ್ನ ಜೊತೆ ನಾನು ಇದು ಸಹಾಯ ಮಾಡ್ತೀನಿ ಅಂತ. ಇದು ಪರಿಶುದ್ಧಾತ್ಮರ ಕಾರ್ಯಕ್ರಮ. ಯಾವತ್ತಾದರೂ ಮಾತಾಡೋಣ ಇದ್ರ ಬಗ್ಗೆ. ಇದು ಪರಿಶುದ್ಧಾತ್ಮರ ಕೆಲಸ. ಬಂದು 2000 ವರ್ಷ ಆಯಿತು. ಇನ್ನೂ ಸಹ ನಾವು ತಪ್ಪುಗಳನ್ನು ಮಾಡ್ತಿದ್ರು, ಪಾಪಗಳನ್ನು ಮಾಡ್ತಿದ್ರು. ಇಷ್ಟಕ್ಕೂ ನಾವು ಎಂಥವ್ರು ಅಂದರೆ 5 ನಿಮಿಷ ಪರಿಶುದ್ಧಾತ್ಮ ದೇವರನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. 5 ನಿಮಿಷ ಆದ ನಂತರ ಪಾಪಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಂದ ತೆಗೆದು ಬಿಸಾಡ್ತಿದ್ದೀವಿ ಪರಿಶುದ್ಧಾತ್ಮ ದೇವರನ್ನು ಅಂತ ಅದರ ಅರ್ಥ. ಹೌದಾ? ಅರ್ಧ ದಿನ ಭಕ್ತಿಯಲ್ಲಿರ್ತೀವಿ, ಅರ್ಧ ದಿನ ಪಾಪದಲ್ಲಿರ್ತೀವಿ. ಅರ್ಧ ದಿನ ಪರಿಶುದ್ಧಾತ್ಮರ ನಮ್ಮ ಜೊತೆ ಇರಿಸ್ಕೊಂಡಿರ್ತೀವಿ, ಅರ್ಧ ದಿನ ಬೇಡ ಹೋಗು ಅಂತ ಹೇಳಿ ತಳ್ಳಿರ್ತೀವಿ. ಇಂಥವ್ರು ನಾವು. ನಮ್ಮ ಜೊತೆ ಬಂದು 2000 ವರ್ಷಗಳ ಹಿಂದೆ ಭೂಮಿ ಮೇಲೆ ಬಂದು ನಾವು ಯಾವಾಗ ಬೈಬಲನ್ನು ಓಪನ್ ಮಾಡ್ತೀವೋ, ನಮ್ಗೆ ಯಾವಾಗ ಆಲೋಚನೆಯನ್ನು ಕೊಟ್ಟು ದೇವರ ವಾಕ್ಯವನ್ನು ಅರ್ಥ ಮಾಡಿಸೋಣ ಅಂತ ಹೇಳಿ ಕಾಯ್ತಿದ್ದಾರಂತೆ. ನಾವು ರೆಫರೆನ್ಸ್ ಬೈಬಲನ್ನು ತೆಗೆದಿಟ್ಕೊಳ್ತೀವಿ, ನಿದ್ರೆ ಬರುತ್ತೆ, ನಿದ್ರೆ ಮಾಡ್ತೀವಿ. ನಮಗೆ ಅರ್ಥ ಮಾಡಿಸ್ಬೇಕು ಅಂತ ಪರಿಶುದ್ಧಾತ್ಮರು ಓಡಿ ಬರ್ತಾರಂತೆ. ಇದು ಸತ್ಯವೇದ ಓಪನ್ ಮಾಡಿದಾಗ ಈತನ ಸತ್ಯವೇದ ಓದ್ತಿದ್ದಾನೆ, ಈತನಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ಅಂತ ಓಡಿ ಬರ್ತಾರಂತೆ. ನಾವು ಮುಚ್ಚಿಟ್ಬಿಟ್ಟು ನಿದ್ರೆ ಮಾಡ್ತೀವಿ. ಹೌದಾ? ಇದು ಪರಿಶುದ್ಧಾತ್ಮರ ಬಾಧೆ. ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಅಂಥ ಪರಿಶುದ್ಧಾತ್ಮ ದೇವರನ್ನು ಏನಂತ ಕರೀತಿದ್ದಾರೆ? ನಿಮ್ಮ ಮನೆ ನಾಯಿಗಳನ್ನು ಕರ್ಕೊಳಿಬೇಕಾದ್ರೆ ಅದನ್ನು. ಯೆಹೋವನ ಸಾಕ್ಷಿಗಳು ಯಾರಾದರೂ ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಮನೆ ಶ್ವಾನಗಳಿಗೆ ಹೆಸರನ್ನು ಬಳಕೆ ಮಾಡಿ. ಪರಿಶುದ್ಧಾತ್ಮ ದೇವರಿಗೆ ಅಲ್ಲ. ಏನಂತ ಹೇಳಿದ್ದಾರೆ ಪರಿಶುದ್ಧಾತ್ಮ ದೇವರ ಬಗ್ಗೆ ಸತ್ಯವೇದದಲ್ಲಿ? ಒಂದು ಸರಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ಬೇಗ 4:30. ಎಫೆಸದವರಿಗೆ ಬರೆದ ಪತ್ರಿಕೆ 4:30. ಹಾಂ, ಆತನಲ್ಲಿ ಏನಂತ ಪ್ರತಿಬೋಧಿಸಿದ್ದಾರೆ ಸತ್ಯವೇದದಲ್ಲಿ ಪರಿಶುದ್ಧಾತ್ಮ ದೇವರನ್ನು? ಆತನು, ಅದು ಅಂತ ಕರೆದಿದ್ದಾರಾ? ಎರಡನೇ ರೆಫರೆನ್ಸ್, ಸೆಕೆಂಡ್ ರೆಫರೆನ್ಸ್, ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. 16:8. ಆತನು ಬಂದು, ಹೌದಾ? ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಪರಿಶುದ್ಧಾತ್ಮ ದೇವರು ಈ ಕೆಲಸದಲ್ಲಿದ್ದಾರೆ. ಯಾವುದು ಸರಿ, ಯಾವುದು ತಪ್ಪು ಅಂತೆಲ್ಲ ಮನುಷ್ಯರಿಗೆ ಹೇಳ್ಕೊಡುವಂಥ ಕೆಲಸದಲ್ಲಿದ್ದಾರೆ. ಅಂಥ ಪರಿಶುದ್ಧಾತ್ಮ ದೇವರನ್ನು ಅದು ಇದು ಅಂತ ಹೇಳಿ, ಬರೀ ಶಕ್ತಿ ಅಂತ ಹೇಳಿ, ಹೌದಾ? ಇಲ್ಲೂ ಸಹ ಏನಂತ ಬಳಕೆ ಮಾಡಿದ್ದಾರೆ? ಆತನು ಅನ್ನುವಂಥ ಪದ ಸಿಗ್ತಾ ನಮಗೆ 8ನೇ ವಚನದ ಪ್ರಾರಂಭದಲ್ಲೇ ಇದೆ. ಆತನು ಬಂದು, ಅದು ಬಂದು ಅಂತ ಹೇಳಿ ಕರೆದಿಲ್ಲ. ಆತನು ಬಂದು. 3ನೇ ರೆಫರೆನ್ಸ್, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. 8:26. ಹಾಗೆ ಪವಿತ್ರಾತ್ಮನೂ ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಸಹಾಯ ಮಾಡುತ್ತದೆ ಅಂತ ಬರೆಸಿದ್ದಾರೆ, ಮಾಡುತ್ತಾನೆ. ಪರಿಶುದ್ಧಾತ್ಮ ದೇವರಿಗೆ ತನ್ನದ್ದೇ ಆಗಿರುವಂಥ ಎಕ್ಸಿಸ್ಟೆನ್ಸ್ ಇದೆ. ತಾನೂ ಸಹ ಶಕ್ತಿ ಮಾತ್ರ ಅಲ್ಲ, ವ್ಯಕ್ತಿನೂ ಸಹ. ವ್ಯಕ್ತಿ ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿಲ್ಲ, ತನ್ನದ್ದೇ ಆಗಿರುವಂಥ ಸೆಪ್ರೇಟ್ ಅಸ್ತಿತ್ವ ಇದೆ ಪರಿಶುದ್ಧಾತ್ಮ ದೇವರಿಗೆ. ನಮಗೆ ಸಹಾಯ ಮಾಡಲಿಕ್ಕೆ ಭೂಮಿಯ ಮೇಲೆ ಬಂದಿದ್ದಾರೆ. ನಮಗೆ ಸಹಾಯ ಮಾಡಲಿಕ್ಕೆ ಅವ್ರು ಬಂದರೆ, ಬಂದಂಥವರನ್ನು ಸ್ಟೇಟಸನ್ನೇ ತೊಗೊಂಬಂದು ಇಲ್ಲಿಟ್ಬಿಟ್ರೆ ಹೇಗೆ? ಅದು ಇದು ಅಂತ ಹೇಳಿ ಕರೆದು ಅಪವಾದಿಯ ಪ್ಲ್ಯಾನನ್ನು ಒಂದು ಸರಿ ಯೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತರನ್ನು ನಮ್ಮ ಮೂಲ ಸ್ತಂಭವಾಗಿ ಆಧಾರವಾಗಿ ಮಾಡ್ಕೊಂಡಿದ್ದೀವ. ಯೇಸು ಕ್ರಿಸ್ತರ ಮೇಲೆ ಕಲ್ಲೆಳೀತು. ಈಗ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಿದ್ದಾರೆ. ಹೌದು. ಈಗ ಪರಿಶುದ್ಧಾತ್ಮ ದೇವರ ಮೇಲೆ ಕಲ್ಲೆಳೆಯುವಂಥ ಪ್ರಯತ್ನ ನಮ್ಮ ಹೃದಯಗಳಲ್ಲಿ. ಎಂಥ ಅನ್ಯಾಯ. ನಮಗೆ ಅತಿ ಹೆಚ್ಚಾಗಿ ಯಾರಾದರೂ ಈ ಭೂಮಿಯ ಮೇಲೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರು? ನಮ್ಮ ಶತ್ರುಗಳ ಅಪವಾದಿ. ನೀವು ನೋಡ್ತಿದ್ದೀರಲ್ವ, ಯೇಸು ಕ್ರಿಸ್ತರ ಬಗ್ಗೆ ಸತ್ಯವೇದದಲ್ಲಿ ಏನಿದೆಯೋ ಅದಕ್ಕೆ ವಿರುದ್ಧವಾಗಿ, ಪರಿಶುದ್ಧಾತ್ಮ ದೇವರ ಬಗ್ಗೆ ಸತ್ಯವೇದದಲ್ಲಿ ಏನಿದೆಯೋ ಅದಕ್ಕೆ ವಿರುದ್ಧವಾಗಿ. ಇಷ್ಟಕ್ಕೂ ಪರಿಶುದ್ಧಾತ್ಮ ದೇವರ ಬಗ್ಗೆ ಹಾಗೆ ಹೀಗೆ ಎಲ್ಲ ಮಾತಾಡುವಂತಹ ಅವಕಾಶ ಇಲ್ಲ ನಮಗೆ. ಏನಂತ ಹೇಳಿದರೆ ಸತ್ಯವೇದದಲ್ಲಿ? ಪರಿಶುದ್ಧಾತ್ಮರ ಬಗ್ಗೆ ಏನು ಬರ್ತಿದ್ದಾರೆ? ನೋಯಿಸಿದ್ರೆ ಏನಾಗುತ್ತಂತೆ? ಪರಿಶುದ್ಧಾತ್ಮರ ದೇವರಿಗೆ ವಿರೋಧವಾಗಿ ಮಾತಾಡಿದ್ರೆ ಏನಾಗುತ್ತಂತೆ?
ಇಹಲೋಕದಲ್ಲೂ ಮುಂದೆ ಬರುವಂತಹ ಲೋಕದಲ್ಲೂ ಕ್ಷಮಾಪಣೆ ಇಲ್ಲವೇ ಇಲ್ಲ. ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದ್ರು ಸಿಕ್ಬಿಡುತ್ತೆ ಕ್ಷಮಾಪಣೆ ಒಪ್ಕೊಂಡ್ರೆ. ಪರಿಶುದ್ಧಾತ್ಮ ದೇವರನ್ನು ಇದು ಅದು ಅಂತ ಹೇಳಿ ಕರೆದರೆ, ಪರಿಶುದ್ಧಾತ್ಮ ದೇವರನ್ನು ಪ್ರತಿ ಕ್ರೈಸ್ತವ ಮನಸ್ಸಲ್ಲೂ ಸಹ ಚಿಕ್ಕದಾಗಿ ತೋರಿಸಿದ್ರೆ ಅದೇ ಸಂಬಳ, ನರಕ. ಓಕೆ, ಇದಿಷ್ಟು ಸಹ ಪರಿಶುದ್ಧಾತ್ಮರ ಬಗ್ಗೆ. ಇನ್ನೂ ಸಹ ನಮಗೆ ಪರಿಶುದ್ಧಾತ್ಮರ ಬಗ್ಗೆ ಬೇಕಾದರೆ ಯಾವತ್ತಾದರೂ ಮಾತಾಡೋಣ. ಯೇಸು ಕ್ರಿಸ್ತರೇ ದೇವರಲ್ಲ, ದೇವರು ಯೇಸು ಕ್ರಿಸ್ತರೇ ಅಂತ ಹೇಳಿ ನಿರೂಪಣೆ ಮಾಡುವಂಥ ಒಂದು ಸಬ್ಜೆಕ್ಟ್ ಈಗಾಗಲೇ ಯೂಟ್ಯೂಬಲ್ಲಿದೆ ಅನ್ಸುತ್ತೆ, ದಯವಿಟ್ಟು ನೋಡುವಂಥ ಪ್ರಯತ್ನ ಮಾಡಿ. ಇನ್ನು ಮೂರನೇ ಸಿದ್ಧಾಂತ. ಒಂದನೇ ಸಿದ್ಧಾಂತ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡಿದ್ವಿ, ಎರಡನೇ ಸಿದ್ಧಾಂತ ಪರಿಶುದ್ಧಾತ್ಮ ದೇವರ ಬಗ್ಗೆ ಮಾತಾಡಿದ್ವಿ. ಮೂರನೇ ಸಿದ್ಧಾಂತ, ಸತ್ತ ನಂತರ ನಿಮ್ಮ ಪಾಪಗಳೆಲ್ಲ ತೊಳೆಯಲ್ಪಡುತ್ತೆ. ನಿಮ್ಮ ಪಾಪಗಳು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಸತ್ಯವೇದದ ಪ್ರಕಾರ ಏನಿದೆ, ನಾವು ಸತ್ತ ನಂತರ ನಮ್ಮ ಪಾಪಗಳ ಮೇಲೆ ನಾವು ನರಕಕ್ಕೆ ಹೋಗ್ತೀವೋ ಸ್ವರ್ಗಕ್ಕೆ ಹೋಗ್ತೀವೋ ಅನ್ನುವಂತಹದ್ದು ಡಿಸೈಡ್ ಆಗುತ್ತೆ. ಇದು ಸತ್ಯವೇದದಲ್ಲಿರುವಂತಹ ಮಾತು. ಆದರೆ ಇವರ ಪ್ರಕಾರ ನೀವು ಸತ್ತ ತಕ್ಷಣ ನಿಮ್ಮ ಪಾಪಗಳಿಂದ ನಿಮಗೆ ಮುಕ್ತಿ, ನಿಮಗೆ ವಿಮೋಚನೆ ಅನ್ನುವಂತಹದ್ದು ಇಮ್ಮಿಡಿಯೇಟ್ ಆಗಿ ಸಿಕ್ಕುತ್ತೆ. ಆ ಪಾಪದ ನಿಮಿತ್ತ, ನೀವು ಬದುಕಿದ್ದಾಗ ಮಾಡಿದಂತಹ ಪಾಪದ ನಿಮಿತ್ತ ಶಿಕ್ಷೆ ಅನುಭವಿಸಬೇಕಾಗಿರುವಂತಹ ಯಾವ ಅನಿವಾರ್ಯತೆ ಇಲ್ಲ. ಇದು ಅವರ ಮೂರನೇ ಸಿದ್ಧಾಂತ. ಇದು ಇನ್ನೆಷ್ಟು ದೊಡ್ಡ ಹಳ್ಳ ಯೋಚನೆ ಮಾಡಿ ನೋಡಿ, ಹೌದಾ? ಒಬ್ಬ ಮನುಷ್ಯನನ್ನು ಕರೆದು, ಅಪ್ಪ ನೋಡು, ನೀನು ಎಷ್ಟು ತಪ್ಪನ್ನಾದರೂ ಬೇಕಾದರೂ ಮಾಡ್ಕೋ ಬದುಕಿರಬೇಕಾದ್ರೆ. ನೀನು ಬದುಕಿರಬೇಕಾದ್ರೆ ಎಷ್ಟು ತಪ್ಪು ಮಾಡ್ತೀಯೋ ಅದೆಲ್ಲ ಏನಾಗೋಗುತ್ತೆ, ಸತ್ತ ಕ್ಷಣ ಮಾತ್ರದಲ್ಲಿ ತೊಳೆಯಲ್ಪಡುತ್ತೆ. ಓಕೆ, ನೀನು ಅದಾದ ನಂತರ ಬದುಕಿದ್ದಾಗ ಮಾಡಿದಂತಹ ತಪ್ಪಿನ ನಿಮಿತ್ತ ಶಿಕ್ಷೆ ಅನುಭವಿಸ್ಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿ ಏನು ಮಾಡ್ತಾನೆ ಆವಾಗಲಿಂದ? ಹೌದಾ, ಆಗಲೇ ಶುರು ಮಾಡ್ತಾನೆ. ಹಾಂ, ಇಷ್ಟಕ್ಕೂ ರೆಫರೆನ್ಸ್ ತೋರಿಸ್ತಾರೆ ಪ್ರಿಯರೇ. ಇದಕ್ಕೆ ಸುಮ್ಮನೆ ಹೇಳೋದಿಲ್ಲ, ಯಾವುದನ್ನು ಸುಮ್ಮನೆ ಹೇಳೋದಿಲ್ಲ, ರೆಫರೆನ್ಸನ್ನು ಮುಂದೆ ಇಟ್ಟೇ ಹೇಳ್ತಾರೆ. ಯಾವ ರೆಫರೆನ್ಸ್ ತೋರಿಸ್ತಾರೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ, 6-7. ಅಷ್ಟೇ. ಈ ರೆಫರೆನ್ಸನ್ನು ತೋರಿಸಿ ಕ್ಲೋಸ್ ಮಾಡಿಬಿಡ್ತಾರೆ. ಬ್ರದರ್, ಸತ್ತ ತಕ್ಷಣ ಅದು ಹೆಂಗೆ ಬ್ರದರ್ ಪಾಪ ಎಲ್ಲ ತೊಳೆಯಲ್ಪಡುತ್ತೆ? ನಾವು ಸತ್ತ ತಕ್ಷಣ ನಾವು ಮಾಡಿರುವಂತಹ ಪಾಪಗಳ ನಿಮಿತ್ತ ಮುಂದೆ ಶಿಕ್ಷೆ ಅನುಭವಿಸ್ಬೇಕಲ್ವಾ? ಅದೇನಕ್ಕೋಸ್ಕರ ತೊಳೆದು ಬಿಡ್ತಾರೆ ಇಮಿಡಿಯೇಟಾಗಿ ಅಂತ ಹೇಳಿ ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಈ ರೆಫರೆನ್ಸನ್ನು ನಿಮ್ಮ ಮುಂದೆ ಇಡ್ತಾರೆ. ಈ ರೆಫರೆನ್ಸ್ಗೆ ನಿಜವಾಗ್ಲೂ ಸರಿಯಾದ ಇಂಟರ್ಪ್ರಿಟೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಈ ರೆಫರೆನ್ಸ್ ನೋಡಿದ್ರೆ ಹಾಗೇ ಇದೆಯಲ್ವಾ? ಇನ್ನೊಂದು ಸರಿ ಓದಿ ನೋಡೋಣ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಹೌದಲ್ವಾ? ಸ್ಪಷ್ಟವಾಗಿ ಬರ್ಸಿದಾರಲ್ವ ಸತ್ಯವೇದದಲ್ಲಿ. ಏನಂತ ಹೇಳಿದ್ದಾರೆ? ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ ಬರ್ಸಿದಾರಲ್ವ ಸತ್ಯವೇದದಲ್ಲಿ. ಹೌದಾ ಇಲ್ವಾ? ಇವಾಗ ನಾವು ನಂಬೇಕಾ ಬೇಡವಾ? ನಂಬೇಕಾ? ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಏನಂತ ಹೇಳಿದ್ದಾರೆ? ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ ಬರ್ಸಿದ್ದಾರೆ. ಇವಾಗ ನಂಬೇಕಾ ಬೇಡವಾ? ಸತ್ತವರಿಗೆಲ್ಲ ಸತ್ತಿದ ತಕ್ಷಣ ಎಲ್ಲ ಪಾಪ ವಿಮೋಚನೆ ಆಗೋಗುತ್ತೆ, ನಂಬೇಕಾ ಬೇಡವಾ? ನಂಬೇಕಲ್ವಾ? ಯಾರು ಯಾವ ಕಡೆನೂ ತಲೆ ಆಡಿಸ್ತಿಲ್ಲ. ನಂಬೇಕಾ ಬೇಡವಾ? ನಂಬ ಥರ ಇದೆಯಾ? ಏನಿದಕ್ಕೆ ಉತ್ತರ ಏನು ಹೇಳಿ ಪ್ರಿಯರೇ? ಪಾಪದ ನಿಮಿತ್ತ ನಾವೆಲ್ಲರೂ ಒಂದು ಸರಿ ಸತ್ವ. ಯಾವಾಗ ಸತ್ವಿ? ಪಾಪಕ್ಕಾಗಿ ಸತ್ತು ನೀತಿಗಾಗಿ ಜೀವಿಸುವಂತಹ ಜೀವನ ಸಿಕ್ತ ನಮಗೆ. ಯಾವಾಗ ಸಿಕ್ತು? ದೀಕ್ಷಾಸ್ನಾನ ತಗೊಳ್ಳುವಾಗ. ದೀಕ್ಷಾಸ್ನಾನ ತಗೊಳ್ಳುವಂತಹ ಆ ದಿನ ನಾವು ಯಾವುದಕ್ಕೆ ಸಾಯ್ತಿದ್ದೀವಿ? ಪಾಪಕ್ಕೆ ಸಾಯ್ತಿದ್ದೀವಿ, ಹೌದಾ? ಆ ಸತ್ತಾಗ ನಾವು ದೀಕ್ಷಾಸ್ನಾನ ತಗೊಳ್ಳುವಾಗ, ಅಂದರೆ ನೀರಲ್ಲಿ ಮುಳುಗುವಾಗ ನಮ್ಮ ಹಿಂದೆ ಮಾಡಿದಂತಹ ತಪ್ಪುಗಳೆಲ್ಲ ಆ ಸಾವಿನ ಹಿಂದೆ ನೀವು ಅಲ್ಲಿ ನೀರಲ್ಲಿ ಮುಳುಗಿಸಿ ನಿಮ್ಮನ್ನು ಎತ್ತುವುದಕ್ಕಿಂತ ಮುಂಚೆ ಪಾಪಿನೇ ನಾವು. ಆ ನೀರಲ್ಲಿ ಮುಳುಗಿಸಿ ಎತ್ತಿದ ನಂತರ, ಅಂದರೆ ನಾವು ಸತ್ತು ನೀರಲ್ಲಿ ಮುಳುಗಿಸ್ತಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನು? ಸಮಾಧಿ ಮಾಡ್ತಿದ್ದಾರೆ ಅಂತ. ಮತ್ತೆ ಎತ್ತಿದಾಗ ನಾವು ಹಿಂದೆ ಮಾಡಿದಂತಹ ತಪ್ಪುಗಳೆಲ್ಲ ಏನಾಗುತ್ತೆ? ಹೌದಾ? ಅದನ್ನೇ ಅಲ್ವಾ ಇಲ್ಲಿ ಬರ್ಸಿರುವಂತಹದ್ದು. ಈಗ ಇನ್ನೊಂದು ಸರಿ ಓದೋಣ. ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈಗ ಓದಿ ಆ ರೆಫರೆನ್ಸನ್ನು. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನವನ್ನು ಒಂದು ಸರಿ ಓದಿ. ಅವಾಗ ಅರ್ಥ ಆಗುತ್ತೆ ನಮ್ಗೆ ಏನರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಈ ಅಧ್ಯಾಯ ಪೂರ್ತಿ? ಪಾಪದ ಪಾಲಿಗೆ ಸತ್ತು ನೀತಿಗೋಸ್ಕರ ಜೀವಿಸುವುದರ ಬಗ್ಗೆ ಮಾತಾಡ್ತಿದ್ದಾರೆ. ಅವರ ಒಂದು ಬಿಟ್ಟನ್ನು ಮಾತ್ರ ಹಿಡ್ಕೊಂಡು, ಆ 7ನೇ ವಚನದಲ್ಲಿರುವಂಥ ಒಂದೇ ಒಂದು ಬಿಟ್ಟನ್ನು ಮಾತ್ರ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ತಿರುಗಿಸ್ಬಿಟ್ರು. ಹೌದಾ? ಅದೇ 6ನೇ ಅಧ್ಯಾಯ 11ನೇ ವಚನ ಓದಿ. 11. ಅದೇ ಪ್ರಕಾರ ನೀವು ಸಹ
ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ಪಾಪದ ಪಾಲಿಗೆ ಸತ್ತವರು. ಮತ್ತೆ ಏನು ಕಾಣಿಸ್ತಿದೆ ಈ ಅಧ್ಯಾಯ ಓದಬೇಕಾದ್ರೆ ಎಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಪಾಪದ ಪಾಲಿಗೆ ಸಾಯುವುದರ ಬಗ್ಗೆ ಮಾತಾಡ್ತಿದ್ದಾರೆ. ಶರೀರಕ್ಕೆ ಸಂಬಂಧಪಟ್ಟಂತೆ ಸಾಯುವುದ್ರ ಬಗ್ಗೆ ಅಲ್ಲ, ಪಾಪದ ಪಾಲಿಗೆ ಸಾಯುವುದರ ಬಗ್ಗೆ ಮಾತಾಡ್ತಿದ್ದಾರೆ. ಇವರು ಈ ರೆಫರೆನ್ಸ್ ತೋರಿಸಿ ಏನಂತ ಎಕ್ಸ್ಪ್ಲನೇಷನ್ ಕೊಟ್ಟರು? ನೀವು ಎಷ್ಟು ಬೇಕಾದರೂ ಪಾಪ ಮಾಡ್ಕೊಳ್ಳಿ ಅಂತ ಅವ್ರು ಹೇಳೋದಿಲ್ಲ ನಿಮ್ಮ ಹತ್ರ. ನೀವು ಎಷ್ಟು ಬೇಕಾದರೂ ಪಾಪ ಮಾಡ್ಬೋದು ಬ್ರದರ್, ಸತ್ತಿದ ತಕ್ಷಣ ನಿಮ್ಮ ಪಾಪ ಎಲ್ಲ ತೊಳೆಯಲ್ಪಡುತ್ತೆ ಅಂತ ಹೇಳೋದಿಲ್ಲ. ಅವ್ರು ಹೇಳುವಂತಹದ್ದಿಷ್ಟೇ, ಸತ್ತಿದ ತಕ್ಷಣ ನಿಮ್ಮ ಪಾಪ ಎಲ್ಲ ತೊಳೆಯಲ್ಪಡುತ್ತೆ. ಇವಾಗ ನೀವು ಮಾಡಿದಂತಹ ಪಾಪಗಳ ನಿಮಿತ್ತ ಮತ್ತೆ ಮುಂದೆ ನೆಕ್ಸ್ಟ್ ಜೀವನದಲ್ಲಿ ಶಿಕ್ಷೆ ಅನುಭವಿಸಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ ಅಂತ ಇಷ್ಟೇ ಅವ್ರು ಹೇಳುವಂತಹದ್ದು. ಅಷ್ಟಂದರೆ ನಮಗೇನು ಅಂಡರ್ಸ್ಟ್ಯಾಂಡ್ ಆಗೋಗುತ್ತೆ. ಹಾಗಾದರೆ ನಾವು ಎಷ್ಟು ಬೇಕಾದರೂ ಪಾಪ ಮಾಡ್ಬೋದು, ಹೇಗೂ ತೊಳೆಯಲ್ಪಡ್ತಾರಲ್ವ? ಈಗ ಹೇಳಿ, ಇದನ್ನೆಲ್ಲ ಬಿಟ್ಟರೆ ಏನಾಗುತ್ತೆ ಅಂತ ನೀವು ಹೇಳಿ. 3 ಸಿದ್ಧಾಂತ ಆಲೋಚನೆ ಮಾಡಿದ್ದೀವಿ ಇವಾಗವರೆಗೂ. 3 ಮುಖ್ಯವಾಗಿರುವಂಥ ಸಿದ್ಧಾಂತಗಳೇ. ಮೊದಲನೇದು ಯೇಸು ಕ್ರಿಸ್ತರ ಬಗ್ಗೆ, ಪರಿಶುದ್ಧಾತ್ಮ ದೇವರ ಬಗ್ಗೆ, ಆಮೇಲೆ ಪಾಪ ಮಾಡಿರುವಂತಹ ಯಾವ ಶಿಕ್ಷೆಗೂ ನಾವು ಶಿಕ್ಷೆ ಅನುಭವಿಸಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ. ಈ 3 ಸಿದ್ಧಾಂತಗಳನ್ನು ಆಲೋಚನೆ ಮಾಡಿದಾಗ ನಿಮಗೇನು ಅನ್ನಿಸ್ತು? ಆ ಬ್ರದರ್ ಪಾಪ ಕಮೆಂಟಲ್ಲಿ ಹೇಳಿದ್ರಲ್ವ ವಿಡಿಯೋ ತೆಗೆದುಬಿಡಿ ಅಂತ. ಆ ಥರ ಎಲ್ಲ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಹೇಳಿ? ಎಷ್ಟೆಷ್ಟು ದೊಡ್ಡ ದೊಡ್ಡ ಹಳ್ಳಗಳು ಹೋಗಲಿ, ಚಿಕ್ಕದ ಕೈ ತೊಳೆಯೋದು, ಪಾತ್ರೆ ತೊಳೆಯೋದು, ಇದ್ರ ಬಗ್ಗೆನಾಯಿತು ಅಲ್ಲ. ನಮ್ಮ ನಿತ್ಯ ಜೀವನ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ನಮಗೆ ಮುಂದೆ ಸಿಕ್ಕುವಂತಹ ಜೀವನ, ಮುಂದೆ ಸಿಕ್ಕುವಂತಹ ಬದುಕು, ನಮಗೆ ಸಿಕ್ಕಬೇಕಾಗಿರುವಂತಹ ಪರಲೋಕ ಎಲ್ಲ ಇದ್ರ ಮೇಲೆ ಅಲ್ವಾ ಡಿಪೆಂಡ್ ಆಗಿರುವಂತಹದ್ದು. ಈಗ ನಾವು ನೋಡಿದಂತಹ ವಿಚಾರಗಳ ಮೇಲೆ. ಓಕೆ, ಮುಖ್ಯವಾಗಿರುವಂತಹ 3 ಮುಖ್ಯ ಸಿದ್ಧಾಂತಗಳನ್ನು ಮುಗಿಸಿದ್ದೀವಿ. ಚಿಕ್ಕದಾದಂತಹ ಸಿದ್ಧಾಂತಗಳಿದೆ, ಬೇಗ ನೋಡಿಕೊಂಡು ಬೇಗ ಮುಗಿಸ್ಕೊಳ್ಳೋಣ. ಓಕೆ, ಇನ್ನು 4ನೇ ಸಿದ್ಧಾಂತ, ಯೇಸು ಕ್ರಿಸ್ತರು ಶರೀರವಾಗಿ ಎಬ್ಬಿಸಲ್ಪಟ್ಟಿಲ್ಲ. ಇದು ಇವರ 4ನೇ ಸಿದ್ಧಾಂತ. ಯೇಸು ಕ್ರಿಸ್ತರು ಪುನರುದ್ಧಾನ ಆಯ್ತಲ್ವ, ಆಗ ಯೇಸು ಕ್ರಿಸ್ತರಿಗೆ ಮಹಿಮೆ ಶರೀರ ಅನ್ನುವಂತಹದ್ದು ಸಿಕ್ಕಿಲ್ಲ. ಆತ್ಮವಾಗಿ ಮಾತ್ರ ಯೇಸು ಕ್ರಿಸ್ತರು ಪುನರುದ್ಧಾನ ಹೊಂದಿದ್ದು. ಇದು ಇವರ 4ನೇ ಸಿದ್ಧಾಂತ. ಇಷ್ಟಕ್ಕೂ ಕ್ರೈಸ್ತರಾಗಿ ನಾವು ಏನಕ್ಕೋಸ್ಕರ ಕನಸು ಕಾಣ್ತಾ ಇದ್ದೀವಿ? ಹೌದಾ? ನಾವು ಮತ್ತೆ ಪುನರುದ್ಧಾನ ಹೊಂದಿದಾಗ ನಮ್ಮ ಮಹಿಮೆ ಶರೀರ ಸಿಕ್ಕುತ್ತೆ. ಅದಕ್ಕೆ ಸಾವಿಲ್ಲ, ಅದಕ್ಕೆ ಅಂತ್ಯ ಇಲ್ಲ, ಅದಕ್ಕೆ ಹಸಿವಿಲ್ಲ, ಅದಕ್ಕೆ ನಿದ್ರೆ ಇಲ್ಲ. ಇದೇ ಅಲ್ಲೋ ಪ್ರತಿ ಕ್ರೈಸ್ತವನ ಕನಸು ಸಹ, ಹೌದಲ್ವ? ಹಾಂ, ಇವರೀಗ ಮಹಿಮೆ ಶರೀರನೇ ಇಲ್ಲ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಶರೀರ ಸಮಾಧಿಯಿಂದ ಶರೀರ ಸಮೇತವಾಗಿ ಎಬ್ಬಿಸಲ್ಪಟ್ಟಿಲ್ಲ, ಯೇಸು ಕ್ರಿಸ್ತರ ಆತ್ಮ ಮಾತ್ರ ಎಬ್ಬಿಸಲ್ಪಡ್ತು ಅಂತ ಇವರ ವಾದನೆ. ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ ಇಷ್ಟಕ್ಕೂ ಒಂದ್ಸರಿ ನೋಡೋಣ. ಯೇಸು ಕ್ರಿಸ್ತರು ಪುನರುದ್ಧಾನ ಆದಾಗ ಯೇಸು ಕ್ರಿಸ್ತರ ಸ್ಟೇಟಸ್ ಏನಂತೆ? ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42-43 ಓದೋಣ. ಅಷ್ಟೇನಾ? ಮುಗ್ದೋಯ್ತಾ? ಇವ್ರೇನಂದ್ರು? ಶರೀರ ಸಮೇತವಾಗಿ ಎಬ್ಬಿಸಲ್ಪಟ್ಟಿಲ್ಲ ಯೇಸು ಕ್ರಿಸ್ತರು. ಸತ್ಯವೇದದಲ್ಲಿ ಏನಿದೆ? ಸತ್ಯವೇದದಲ್ಲಿ ಹೆಂಗೆ ಕಾಣಿಸ್ತಿದ್ದಾರೆ ಯೇಸು ಕ್ರಿಸ್ತರು? ಶರೀರ ಇದ್ದಂತೆಯೇ ಕಾಣಿಸ್ತಿದ್ದಾರೆ. ಇನ್ನೊಂದು ರೆಫರೆನ್ಸನ್ನು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 9ನೇ ವಚನ, 28:9. ಇಲ್ಲಿ ಏನರ್ಥ ಆಯಿತು ನಮಗೆ? ಹೆಂಗೆ ಕಾಣಿಸ್ತಾರೆ ಯೇಸು ಕ್ರಿಸ್ತರು? ಆತ್ಮನ ಹಿಡ್ಕೊಳ್ಲಿಕ್ಕಾಗತ್ತಾ? ಪುನರುದ್ಧಾನ ಹೊಂದಿದ ನಂತರ ನಾವು ಏನಕ್ಕೋಸ್ಕರ ನಂಬಬೇಕು ಹೇಳಿ ಪ್ರಿಯರೇ? ಒಂದು ವೇಳೆ ಮಹಿಮೆ ಶರೀರ ಇಲ್ಲದೆ ಹೋದರೆ, ನಾವು ಯೇಸು ಕ್ರಿಸ್ತರಿಗೆ ಒಂದು ವೇಳೆ ಮಹಿಮೆ ಶರೀರ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ನಾವು ಯಾವ ಗ್ಯಾರಂಟಿ ಮೇಲೆ ನಂಬಬೇಕು? ನಮಗೂ ಮಹಿಮೆ ಶರೀರ ಸಿಕ್ಕುತ್ತೆ, ನಮ್ಮನ್ನು ದೇವರು ಎಬ್ಬರಿಸ್ತಾರೆ, ನಮಗೂ ಪುನರುದ್ಧಾನ ಇದೆ, ನಮಗೆ ಹಸಿವಿಲ್ಲದೆ ಇರುವಂತಹ, ನಿದ್ರೆ ಇಲ್ಲದೆ ಇರುವಂತಹ, ಆದಾಮನಿಗೆ ಪ್ರಾರಂಭದಲ್ಲಿ ಕೊಟ್ಟಂತಹ ಸಾವಿಲ್ಲದೆ ಇರುವಂತಹ ಆ ಶರೀರ ಮತ್ತೆ ಸಿಕ್ಕುತ್ತೆ ಅಂತ ಏನಕ್ಕೋಸ್ಕರ ನಂಬಬೇಕು ನಾವು? ಯೇಸು ಕ್ರಿಸ್ತರಿಗೆ ಆ ದೇಹ ಕೊಡದೆ ಹೋದಾಗ ನಮಗೆ ಹೆಂಗೆ ಕೊಡ್ತಾರೆ ದೇವರು? ಇದು ಇನ್ನೊಂದು ವಾದನೆ, ಇದು ಇನ್ನೊಂದು ಸಿದ್ಧಾಂತ. ಇದೂ ಸಹ ಸತ್ಯವೇದಕ್ಕೆ ತದ್ವಿರುದ್ಧವಾಗಿರುವಂತಹದ್ದೇ. ಇದೂ ಸಹ ಪ್ರತಿ ವಿಶ್ವಾಸಿಯನ್ನು ಸಹ ಕುಗ್ಗಿಸುವಂತಹದ್ದೇ. ಇಲ್ಲಿ ಯಾವುದೂ ಸಹ ಸುಮ್ಮನೆ ಒಂದು ಸಿದ್ಧಾಂತವನ್ನು ರೂಪಿಸಿಲ್ಲ ಇವರು. ಅಪವಾದಿ ಇವ್ರ ಕೈಯಲ್ಲಿ ಯಾವ ಸಿದ್ಧಾಂತವನ್ನು ರೂಪಿಸಿದೆಯೋ ಎಲ್ಲ ಸಿದ್ಧಾಂತಗಳು ಎಂತಹದ್ದು ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗುವಂತಹದ್ದೇ. ಯಾವುದು ಸುಮ್ಮನೆ ಒಂದು ನ್ಯೂಟ್ರಲ್ ಆಗಿರುವಂಥ ಯಾವ ಸಿದ್ಧಾಂತನೂ ಹುಡುಕಿದ್ರೂ ಸಿಕ್ಕೋದಿಲ್ಲ. ನೆಕ್ಸ್ಟ್ 5ನೇ ಸಿದ್ಧಾಂತ, ಯೇಸು ಕ್ರಿಸ್ತರ 2ನೇ ಬರೋಣ ಆಗೋಯ್ತು. ಯಾವಾಗ? 1914ರಲ್ಲಿ. 1914ರ ಮುಂಚೆ ಇದೇನಾಯಿತು ಗೊತ್ತಾ? ಇಷ್ಟಕ್ಕೂ 1914ರ ಮುಂಚೆ ಅಂದರೆ ರಸಲ್ ಬದುಕಿದ್ದಾಗ ಯೇಸು ಕ್ರಿಸ್ತರ 2ನೇ ಬರೋಣ 1914ರಲ್ಲಾಗುತ್ತೆ ಅಂತ ಪಬ್ಲಿಸಿಟಿ ಕೊಡ್ತಾಯಿದ್ರು. ಯಾವಾಗ? 1914
14ರ ಮುಂಚೆ ರಸಲ್ ಬದುಕಿದ್ರು ಅವಾಗಿನ್ನ 1916ರಲ್ಲಿ ಮರಣ ಹೊಂದಿತ್ತು. ಓಕೆ, ಯೇಸು ಕ್ರಿಸ್ತರ ಎರಡನೇ ಬರೋಣ 1914ರಲ್ಲಿ ಆಗುತ್ತೆ, ಮುಂದೆ ಇನ್ನು ಸ್ವಲ್ಪ ವರ್ಷನೇ ಇದೆ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಿದ್ರು. ಆಯಿತಾ ಯೇಸು ಕ್ರಿಸ್ತರ ಎರಡನೇ ಬರೋಣ ಆಯಿತಾ? ಆಗಿಲ್ಲ. ಇವಾಗ ಏನು ಟರ್ನ್ ಮಾಡಬೇಕು ಪ್ಲೇಟನ್ನು? ಯೇಸು ಕ್ರಿಸ್ತರ ಎರಡನೇ ಬರೋಣ ಆಗಿಲ್ಲ. ಈಗ ಸುತ್ತ ಇರುವಂಥವರೆಲ್ಲ ಬಂದು ರಸಲ್ ಏನು ಕೇಳ್ತಾರೆ? ಅಣ್ಣ ನೀನು ಯೇಸು ಕ್ರಿಸ್ತರ ಎರಡನೇ ಬರೋಣ ಆಗೋಗುತ್ತೆ 1914ರಲ್ಲಿ ಅಂದಲ್ವ, ಬಂದಿಲ್ಲಲ್ಲ ಯೇಸು ಕ್ರಿಸ್ತರು ಅಂತ ಕೇಳ್ತಾರೆ. ಅದಕ್ಕೆ ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಸೇರಿಸುವಂತಹದ್ದು ಅಂದರೆ ಇದೆ. ಬರ್ತಾರೆ ಅಂದಿದ್ರು, ಬಂದಿಲ್ಲ. ಇವಾಗ ಏನು ಮಾಡಬೇಕು? ಅದನ್ನು ರಹಸ್ಯವಾಗಿ ಬಂದ್ಬಿಟ್ರು, ಹೊರಟೋದ್ರು ಅಂತ ಹೇಳಿ ಆ ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಸೇರಿಸಿದ್ರು. ಅದೇ 5ನೇ ಸಿದ್ಧಾಂತ. ಯಾವುದು? 1914ರಲ್ಲಿ ಯೇಸು ಕ್ರಿಸ್ತರ ಎರಡನೇ ಬರೋಣ ರಹಸ್ಯವಾಗಿ ನಡೆದು ಹೋಯಿತು. ಸತ್ಯವೇದದಲ್ಲಿ ಹೇಗಿದೆ? ಯೇಸು ಕ್ರಿಸ್ತರು ಎರಡನೇ ಬರೋಣ ನಡಿಬೇಕಾದ್ರೆ ಹೇಗಿರುತ್ತಂತೆ? ಒಂದ್ಸರಿ ಓದೋಣ, ಎರಡನೇ ಬರೋಣ ಹೇಗಿರುತ್ತೆ ಅಂತ. ಹೇಗೂ ನಾವು ಆಸೆ ಕಟ್ಕೊಂಡಿರಬಹುದು ಯೇಸು ಕ್ರಿಸ್ತರ ಎರಡನೇ ಬರೋಣ ಹೇಗಿರುತ್ತೆ ಅಂತ. ಅಪೊಸ್ತಲರ ಕೃತ್ಯಗಳು 1:9, 1ನೇ ಅಧ್ಯಾಯ 9ನೇ ವಚನ. ಹಾಂ, ಹೌದಾ? ಇದು ಯೇಸು ಕ್ರಿಸ್ತರು ಮೊದಲನೇ ಬರೋಣದಲ್ಲಿ ಬಂದಾಗ ಆಕಾಶಕ್ಕೆ ಏರಿಸಲ್ಪಡ್ತಿರುವಂಥ ಸಂದರ್ಭ ಪ್ರಿಯರೇ. ಅವಾಗ ಪಕ್ಕದಲ್ಲಿರುವಂತಹ ದೂತರು ಏನಂತಾರಂತೆ? ಜನ ಎಲ್ಲ ಮೇಲೆ ಯೇಸು ಕ್ರಿಸ್ತರು ಮೇಲೆ ಆರೋಹಣ ಆಗ್ತಿರ್ಬೇಕಾದ್ರೆ ಪಕ್ಕದಲ್ಲಿರುವಂತಹ ದೂತರು ಏನಂತಾರಂತೆ? ಮುಂದೆ 10ನೇ ವಚನ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ ವಸ್ತ್ರಧಾರಿಗಳಾದ 2 ಪುರುಷರು ಗಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡೀರೋ ಅದೇ ರೀತಿಯಾಗಿ ಬರುವನು ಎಂದು ಹೇಳಿದರು. ಏನಿದರ ಅರ್ಥ ಏನು ಪ್ರಿಯರೇ? ಹೌದಾ? ಮೊದಲನೇ ಬರೋಣದಲ್ಲಿ ಯೇಸು ಹೋಗಬೇಕಾದ್ರೆ ಎಲ್ಲರೂ ಸಹ ನೋಡ್ತಿದ್ರು, ಅದನ್ನು ಕಣ್ಣಿಗೆ ಕಾಣಿಸ್ತಾ ಏನಾದರೂ ನಡೀತಾ ದೃಶ್ಯ ಇಲ್ಲ, ನೋಡ್ತಾ ಇದ್ರು. ಎರಡನೇ ಬರೋಣದಲ್ಲೂ ಸಹ ಯೇಸು ಬರಬೇಕಾದ್ರೆ ರಹಸ್ಯವಾಗಿ ಬರೋದಿಲ್ಲ, ಕಣ್ಣಿಗೆ ಕಾಣುವಂತೆಯೇ ಬರ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನ, 24-29. ಹೌದಾ? ಯೇಸು ಕ್ರಿಸ್ತರ ಎರಡನೇ ಬರೋಣ ಹೇಗಿರುತ್ತಂತೆ ಸಂದರ್ಭ? ಇದೆಲ್ಲ ನಡಿಬೇಕಂತೆ 1914ರಲ್ಲಿ. ಈಗಾಗಲೇ ಯೇಸು ಕ್ರಿಸ್ತರ ಎರಡನೇ ಬರೋಣ ನಡೆದೋಯ್ತು ಅಂದರೆ ಇದು ಯಾವುದಾದ್ರೂ ನಡೆದಿದೆಯಾ? ಈಗ ನೀವು ಓದಿರುವಂತಹದ್ದು. ಇನ್ನೊಂದು ಸಾರಿ ಓದೋಣ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು. ಯಾವತ್ತಾದಪ್ಪ ಸೂರ್ಯ ಕತ್ತಲು? ಹಗಲಿನ ಹೊತ್ತಲ್ಲಿ ಪೂರ್ತಿ ಕತ್ತಲು, ದಿನಪೂರ್ತಿ. ಮತ್ತೆ ಬೆಳಕು ಕೊಡೋ ಹಂಗಿಲ್ಲ ಇನ್ನು, ಆಯಿತಾ? ಆಗಿಲ್ಲ. ನೆಕ್ಸ್ಟ್, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು. ಯಾವತ್ತಾದರೂ ಉದುರಿತ ಪ್ರಿಯರೇ? ಯಾವತ್ತಾದರೂ ಉದ್ರಿ ನಿಮ್ಮ ಊರುಗಳಲ್ಲಿ, ನಿಮ್ಮ ಕೆರೆಗಳಲ್ಲಿ, ನದಿಗಳಲ್ಲಿ ಯಾವತ್ತಾದರೂ ಬಿದ್ದಿದೆಯಾ? ನಡೆದಿದೆ ಯೇಸು ಕ್ರಿಸ್ತರ ಎರಡನೇ ಬರೋಣ ನಡಿಬೇಕಾದ್ರೆ ಇದೆಲ್ಲ ಆಗಬೇಕಲ್ವಾ? ನೆಕ್ಸ್ಟ್, ಉದುರುವವು, ಆಕಾಶದ ಶಕ್ತಿಗಳು ಕದಲುವವು, ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆಬಡುಕೊಳ್ಳುವರು. ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಇದು ನಡೆದಿತ್ತಾ ಹೋಗಲಿ? ಯೇಸು ಕ್ರಿಸ್ತನ ಎರಡನೇ ಬರೋಣ ಮೊದಲನೇ ಬರೋಣ ಥರ ಸೈಲೆಂಟಾಗಿರೋದಿಲ್ಲ. ನೀವು ನೋಡುವಂತಹ ಮೂವಿಗಳು, ನೀವು ನೋಡುವಂತಹ ಸೀರಿಯಲ್ಗಳಲ್ಲಿ ಹೀರೋವನ್ನು ಹೇಗೆ ತೋರಿಸ್ತಾರೋ, ಹೀರೋ ಬರಬೇಕಾದ್ರೆ ಆ ಎಂಟ್ರಿಯನ್ನು ಹೇಗೆ ತೋರಿಸ್ತಾರೋ, ಅದಕ್ಕಿಂತ ಕೋಟಿ 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 ಪಟ್ಟಷ್ಟು ಮಹಿಮೆಯುಳ್ಳದ್ದಾಗಿರುತ್ತೆ ಯೇಸು ಕ್ರಿಸ್ತರ ಎರಡನೇ ಬರೋಣ. ಮೊದಲನೇ ಬರೋಣ ಥರ ಕೊಟ್ಟಿಗೆಯಲ್ಲಿ ಪಾಪ ಮಲಗಿಸುವಂತಹದ್ದು ಅದೆಲ್ಲ ನಡೆಯುವಲ್ಲ. ಮತ್ತೆ ಎರಡನೇ ಬರೋಣ ನಮಗೆ ಗೊತ್ತಲ್ವ ಹೇಗಿರುತ್ತೆ ಯೇಸು ಕ್ರಿಸ್ತರ ಎರಡನೇ ಬರೋಣ? ರಾಜಾರೋಷವಾಗಿ ಪ್ರಪಂಚದ ಪ್ರತಿಯೊಬ್ಬೊಬ್ಬರ ಕಣ್ಣಿಗೂ ಸಹ ಅದು ಕಾಣಿಸ್ಬೇಕು. ನೀವು ಇವಾಗ ಹೋಗಿ ಸುವಾರ್ತೆ ಹೇಳಿದ್ದೀರಾ ಅಂತ ಅಂದ್ಕೊಳ್ಳಿ, ಯಾರ ಹತ್ರನಾದರೂ, ಅಯ್ಯೋ ಬ್ರದರ್ ಇದನ್ನೆಲ್ಲ ಕೇಳಿ ಏನು ಮಾಡಬೇಕು ಅಂತ ಅಂದರು ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ಬೈದು ಕಳಿಸಿದ್ರು ಅಂತ ಅಂದ್ಕೊಳ್ಳಿ. ಇವರೆಲ್ಲ ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ ಇರಬೇಕಾದ್ರೆ ಏನು ಮಾಡ್ತಿರ್ತಾರಂತೆ? ಏನು ಮಾಡ್ತಿರ್ತಾರೆ? ಅದೊಂದು ಪದ ಬರ್ಸಿದ್ದಾರೆ, ಅದನ್ನು ಓದಿದ್ವಲ್ವ ನಾವು. ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡುಕೊಳ್ಳುವರು, ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಏನು ಮಾಡ್ತಿರ್ತಾರಂತೆ? ಜನ ಎಲ್ಲ ಎದೆ ಬಡ್ಕೊಳ್ತಾ ಇರ್ತಾರಂತೆ. ಈ ಬ್ರದರ್ ಹೇಳಿದ್ರು ಅನ್ಯಾಯವಾಗಿ ಯೇಸುನೇ ದೇವರು ಅಂತ, ನಾವೇ ಕೇಳಲಿಲ್ಲ. ಅವತ್ತು ಅನ್ಯಾಯವಾಗಿ ಕಮೆಂಟ್ ಬೇರೆ ಹಾಕಿಬಿಟ್ಟೆ, ವಿಡಿಯೋವನ್ನು ತೆಗೆದುಬಿಡಿ ಅಂತ. ಹೌದಾ?
ಯೇಸುವನ್ನು ನೀವು ಹೇಳಿದ್ರೂ ಸಹ ಒಪ್ಕೊಳ್ದೇ ಇರುವಂತಹ ಜನ ಏನು ಮಾಡ್ತಿರ್ತಾರೆ ಅವತ್ತು? ಎದೆ ಜೋರಾಗಿ ಬಡ್ಕೊಳ್ತಿರ್ತಾರೆ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಯೇಸು ನಿಜವಾದ ದೇವರು ಅಂತ ಗೊತ್ತಾಗುತ್ತೆ ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ. ಪ್ರಯೋಜನ ಏನು? ಹೌದಾ? ಇದು ಯಾವುದಾದ್ರೂ ಆಯ್ತಾ ಪ್ರಿಯರೇ? ಇದು ಯಾವುದಾದ್ರೂ ಆಯಿತಾ? ಇಲ್ಲ. ಹಾಗಾದರೆ ಯೇಸು ಕ್ರಿಸ್ತರ ಎರಡನೇ ಬರೋಣ ಆಯಿತಾ? ಇನ್ನೊಂದು ರೆಫರೆನ್ಸ್ ಬರೆದಿಟ್ಕೊಳ್ಳಿ, ಓದುವಂಥ ಅವಶ್ಯಕತೆ ಇಲ್ಲ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ಇದು ಯೇಸು ಕ್ರಿಸ್ತರ ಎರಡನೇ ಬರೋಣಿಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಸನ್ನಿವೇಶ ಅನ್ನುವಂತಹದ್ದನ್ನು ಈ ವಚನವೂ ಸಹ ವಿವರಿಸಿ ಹೇಳುತ್ತೆ. ಓಕೆ, 5 ಸಿದ್ಧಾಂತಗಳನ್ನು ಮುಗಿಸಿದ್ದೀವಿ. ಶಾರ್ಟಾಗಿ ಇರುವಂತಹ ಉಳಿದ ಸಿದ್ಧಾಂತಗಳನ್ನೆಲ್ಲ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇನ್ನೊಂದು 10 ನಿಮಿಷದಲ್ಲಿ. 6ನೇ ಸಿದ್ಧಾಂತ, ಇಷ್ಟಕ್ಕೂ ಭೂಮಿ ಅಂತ್ಯ ಆಗೋದಿಲ್ಲ ಅಂತಾರೆ. ಇದನ್ನು ಸಹ ನಾವು ಕೇಳಿದ್ದೀವಲ್ವ? ಮೊದಲನೇ ದಿನವೇ ನಾನು ನಿಮಗೆ ಹೇಳಿದ್ದೆ. ಇವರು ನಂಬುವಂತಹ ಸಿದ್ಧಾಂತದಲ್ಲಿ ಇನ್ನೊಂದು ಯಾವುದು? ಭೂಮಿ ಅನ್ನುವಂತಹದ್ದು ಅಂತ್ಯ ಆಗೋದಿಲ್ಲ. ಯಾವುದಾಗಿ ಮಾರ್ಪಡುತ್ತೆ? ಭೂಪರದೇಶಿ. ಇದರಲ್ಲಿ ಇರುವಂತಹ ಜನಸಂಖ್ಯೆಯಲ್ಲಿ 1,44,000 ಜನ ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ಇವರು ದ ಅನಾಯಿಂಟೆಡ್ ಕ್ಲಾಸ್. ಇವರು ಮಾತ್ರ. ಯಾರು? 1,44,000 ಜನ ಮಾತ್ರ. ಇವರಿಗೆ ಮಾತ್ರ ಪರಲೋಕದಲ್ಲಿ ಸ್ಥಾನ. ಇನ್ನು ಉಳಿದ ನೀತಿವಂತರೆಲ್ಲ ಏನು ಮಾಡಬೇಕು ಅಂದರೆ, ಭೂಪರದೇಶಿಯಾಗಿ ಬದಲಾಗತ್ತೆ, ಅವರಿಲ್ಲೇ ಶಾಶ್ವತವಾಗಿ ಇರಬಹುದು. ಇಷ್ಟಕ್ಕೂ ಭೂಮಿ ಅಂತ್ಯ ಆಗುತ್ತೆ ಅಂತ ಬರೆಸಿದಾರೆ, ಆಗೋದಿಲ್ಲ ಅಂತ ಹೇಳಿ ಬರೆಸಿದ್ದಾರೆ ಸತ್ಯವೇದದಲ್ಲಿ. ರೆಫರೆನ್ಸ್ಗಳು ಬರೆದಿಟ್ಕೋತೀರಾ? ಯೆಶಾಯನ ಗ್ರಂಥ 65ನೇ ಅಧ್ಯಾಯ 17ನೇ ವಚನ, ಮತ್ತು ಯೆಶಾಯನ ಗ್ರಂಥ 66ನೇ ಅಧ್ಯಾಯ 22ನೇ ವಚನ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ನೇ ವಚನ. ಅದನ್ನು ಹೊರತುಪಡಿಸಿ ಪ್ರಕಟಣೆ ಗ್ರಂಥ 21:1 ಓದುವುದಕ್ಕೆ ಸಮಯ ಇಲ್ಲ. ಇದೆಲ್ಲ ನಾವು ಓದಿರುವಂತಹ ರೆಫರೆನ್ಸ್ ಅಲ್ವಾ? ಭೂಮಿ ಅಂತ್ಯ ಆಗುತ್ತೆ ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ. ಇದೆಲ್ಲ ನಾವು ಓದಿರುವಂತಹ ರೆಫರೆನ್ಸ್ ಈಗಾಗಲೇ ಆಗಿರೋದರಿಂದ ಇದನ್ನು ದಯವಿಟ್ಟು ನೋಟ್ ಮಾಡಿಕೊಂಡು ಮನೆಯಲ್ಲಿ ಓದುವಂತಹ ಪ್ರಯತ್ನ ಮಾಡಿ. ನೆಕ್ಸ್ಟ್ ಸಿದ್ಧಾಂತ, ಭೂಪ್ರದೇಶಿಯಾಗಿ ಮಾರ್ಪಡುತ್ತೆ. ಇದನ್ನು ಹೊರತುಪಡಿಸಿ ನಾವು ಸತ್ತ ನಂತರ ನಮಗೆ ಚಲನ ಅನ್ನುವಂತಹದ್ದು ಇರೋದಿಲ್ವಂತೆ. ನಾವು ಮರಣ ಹೊಂದಿದ ನಂತರ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಗಿಹೋನ್ ಅಂತ ಏನೋ ಕರೀತಾರೆ ಆ ಪದವನ್ನು. ಹಾಗಿರುತ್ತೆ ನಮ್ಮ ದೇಹಕ್ಕೆ ಯಾರೇ ಬಂದು ಎಷ್ಟೇ ನೋವು ಮಾಡಿದ್ರು, ಒಂದು ಮಾತಲ್ಲಿ ಹೇಳಬೇಕಾದ್ರೆ ನಾವು ಸತ್ತ ನಂತರ ಸತ್ತ ಹೆಣಗಳಂತೆ ಇರ್ತೀವಂತೆ. ಸತ್ತ ನಂತರ ಶರೀರ ಅಲ್ಲ, ನಮ್ಮ ಆತ್ಮ ಅನ್ನುವಂತಹದ್ದು ಸಹ ಸತ್ತ ಹೆಣದ ರೀತಿ ಇರುತ್ತೆ. ಅದಕ್ಕೆ ಚಲನ ಇರೋದಿಲ್ಲ, ಅದಕ್ಕೆ ಎಷ್ಟು ನೋವು ಮಾಡಿದ್ರೂ ಏನೂ ಆಗೋದಿಲ್ಲ. ದೀರ್ಘವಾಗಿರುವಂತಹ ವಿಶ್ರಾಂತಿಯಲ್ಲಿ ಇರುತ್ತೆ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕೋಮದಲ್ಲಿರುವಂಥವ್ರನ್ನ ನೋಡಿದ್ದೀವ? ಹೇಗಿರ್ತಾರೆ? ಅವ್ರ ಸುತ್ತ ಏನು ನಡೀತಿದೆಯೋ ಅವ್ರಿಗೆ ಗೊತ್ತಾಗೋದಿಲ್ಲ. ಅದನ್ನೇ ಇವರು ಹೇಳಿರುವಂತಹದ್ದು. ಸತ್ತ ನಂತರ ಮನುಷ್ಯರು ಈ ರೀತಿ ಇರ್ತಾರೆ, ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ, ದೀರ್ಘವಾಗಿರುವಂತಹ ವಿಶ್ರಾಂತಿಯಲ್ಲಿ ಇರ್ತಾರೆ. ಸತ್ಯವೇದ ಏನು ಹೇಳುತ್ತೆ? ಇದನ್ನು ಒಪ್ಕೊಳ್ಳುತ್ತಾ ಸತ್ಯವೇದ? ಯಾವ ಮನುಷ್ಯನಿಗಾದರೂ ಇದು ಕಿವಿಗೆ ಬಿತ್ತು ಅಂತ ಅಂದ್ಕೊಳ್ಳಿ, ಸತ್ತ ನಂತರ ನಮಗೆ ಚಲನ ಇರೋದಿಲ್ಲ, ಸತ್ತ ನಂತರ ನಾವು ದೀರ್ಘವಾಗಿರುವಂಥ ವಿಶ್ರಾಂತಿಯಲ್ಲಿ ಇರ್ಬೋದು ಅನ್ನುವಂಥದ್ದು ಯಾವ ಮನುಷ್ಯನ ಕಿವಿಗಾದರೂ ಬಿತ್ತು ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾನೆ? ಸತ್ಯವೇದದ ಪ್ರಕಾರ ಸತ್ತ ನಂತರ ಪಾಪಿಯಾಗಿ ಸತ್ತರೆ, ಪಾಪ ಮಾಡಿ ಸತ್ತರೆ ಇಮಿಡಿಯೇಟಾಗಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತೀರಾ, ಅಲ್ಲಿ ಶುರುವಾಗುತ್ತೆ ಟಾರ್ಚರ್. ಇದು ಸತ್ಯವೇದದಲ್ಲಿರುವಂತಹ ಮಾತು. ನಿಮ್ಮ ದೇಹಕ್ಕೆ ಅಂದರೆ ನಿಮ್ಮ ಆತ್ಮಕ್ಕೆ ನೋವು ಆಗುತ್ತೆ ಅಂತನ ಇಲ್ಲ ಅಂತನ? ಸತ್ಯವೇದದ ಮಾತು ಆಗುತ್ತೆ ಅಂತನ ಇಲ್ಲ ಅಂತನ? ಆಗುತ್ತೆ. ಇದು ಸತ್ಯವೇದದ ಮಾತು. ಇವರ ಮಾತೇನು? ಏನೂ ಆಗೋದಿಲ್ಲ, ದೀರ್ಘವಾಗಿರುವಂಥ ವಿಶ್ರಾಂತಿಯಲ್ಲಿ ಇರ್ತೀರ. ಇದು ಮನುಷ್ಯರ ಕಿವಿಗೆ ಬಿದ್ದರೆ ಇನ್ನೇನು? ಸತ್ತ ನಂತರ ಏನೂ ಹೇಗೋ ಇರೋದಿಲ್ಲ, ದೀರ್ಘವಾಗಿರುವಂಥ ವಿಶ್ರಾಂತಿನೇ ಅಂತೆ, ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ತೊಗೋಬೋದು, ಇವಾಗ ಆದಷ್ಟು ಪಾಪವನ್ನು ಮಾಡು ಅಂತ ಹೇಳಿ ಮಾಡ್ತಾರೆ. ಸತ್ಯವೇದದಲ್ಲಿ ನೋವಾಗುತ್ತೆ ಅಂತ ಬರ್ಸಿದಾರ? ಸತ್ತ ನಂತರ ನಮ್ಮ ಆತ್ಮಕ್ಕೆ ನೋವಿದೆ ಅಂತ ಬರ್ಸಿದಾರ? ಆತ್ಮಕ್ಕೆ ಚಲನ ಇದೆ ಅಂತ ಹೇಳಿ ಬರ್ಸಿದಾರ? ಲೂಕನು ಬರೆದ ಸುವಾರ್ತೆ, ನಮಗೆ ಗೊತ್ತಿರುವಂತಹ ಲಾಜರನ ಮತ್ತು ಧನವಂತನ ಸಂದರ್ಭ. ಆ ಧನವಂತ ಪಾಪ ಏನಂತ ಕಿರಿಸ್ತಿದ್ದಾನಂತೆ ಆ ಕಡೆಯಿಂದ? 16:22 ಲಾಜರನನ್ನು ಕಳಿಸುವ ಅಬ್ರಹಾಮನೇ, ಒಂದು ತೊಟ್ಟು ನೀರು ತನ್ನ ತುದಿ ಬೆರಳಲ್ಲಿ ಅದ್ದಿ ನನ್ನ ನಾಲಿಗೆ ಮೇಲೆ ಬಿಡಲಿ. ಅಂದರೆ ಈತನಿಗೆ ಬಾಧೆ ಇದೆ ಅಂತಲೇ ಇಲ್ಲ ಅಂತಲೇ ಏನು ಅರ್ಥ ಆಗ್ತಿದೆ ಪ್ರಿಯರೇ? ನಮಗೆ ಇದೆ ಅಂತನ? ಹಾಂ, ಅದಕ್ಕೂ ತದ್ವಿರುದ್ಧವಾಗಿ ನಿಮಗೆ ಬಾಧೆನೇ ಇಲ್ಲ, ಆರಾಮಾಗಿ ರೆಸ್ಟ್ ತೊಗೊಂಡಿರ್ತಾ ಇರ್ಬೋದು ಸತ್ತ ನಂತರ. ಇದು ಇವರ ಸಿದ್ಧಾಂತ. ಇನ್ನೊಂದು ಮುಖ್ಯವಾಗಿರುವಂಥ ಸಿದ್ಧಾಂತ ಇದೆ. ಇದ್ಯಾವುದು? ಸತ್ತ ನಂತರ ನಿಮಗೆ ಮುಂದೆ ಸಿಕ್ಕುವಂಥ ಇನ್ನೊಂದು ಜೀವನ ಸಿಕ್ಕುತ್ತಲ್ವ, ಭೂಪ್ರದೇಶಿಯಲ್ಲಿ ಪಾರ್ಟ್ ಆಗಿರ್ತೀರಲ್ವ ನೀವು. ಆ 1,44,000 ಜನ ಪರಲೋಕಕ್ಕೆ ಹೋಗ್ತಾರೆ, ಅವ್ರು ಮತ್ತೆ ಎಬ್ಬಿಸಲ್ಪಟ್ಟ ನಂತರ. ಮತ್ತು ಈ ಭೂಪ್ರದೇಶಿಯಲ್ಲಿ ಇರ್ತೀರಲ್ವ ಉಳಿದ ನೀತಿವಂತರು, ಇವ್ರಿಗೆಲ್ಲ ಯಾವ ಅವಕಾಶ ಇದೆ ಗೊತ್ತಾ? ಯಾವ ಅವಕಾಶ ಇದೆ ಹೇಳಿ? ಯಾವ ಅವಕಾಶ? ಮತ್ತೆ ಮದುವೆ ಮಾಡ್ಕೊಬಹುದು. ಇವರು ಏನು ಮಾಡ್ಕೋಬಹುದು? ಮತ್ತೆ ಮದುವೆನಾ? ಹಾಂ, ಇಷ್ಟು ವರ್ಷ ಭೂಮಿಯ ಮೇಲೆ ಜೀವನ ಮಾಡಿ ಕುಟುಂಬಕ್ಕೋಸ್ಕರ ಇದಕ್ಕೋಸ್ಕರ ಎಲ್ಲ ಬದುಕಿರುವ ಇಷ್ಟೆಲ್ಲ ಸಾಲದ? ಮತ್ತೆ ಇನ್ನೊಂದು ಸಾರಿ
ಮುಂದೆ ಬರುವಂತಹ ಜೀವನ, ಮತ್ತೆ ನಾವು ಪುನರುದ್ಧಾನರಾಗಿ ಎಬ್ಬಿಸಲ್ಪಟ್ಟ ನಂತರ ಮತ್ತೆ ಏನಿದೆಯಂತೆ? ಮದುವೆನಾ? ಇದಕ್ಕೆ ಯಾವ ಇದ್ರ ರೆಫರೆನ್ಸ್ ತೋರಿಸ್ದೆ ಹೇಳೋದಿಲ್ಲ ಪ್ರಿಯರೇ. ಅವರು ರೆಫರೆನ್ಸ್ ತೋರಿಸ್ತಾರೆ ಸತ್ಯವೇದದಲ್ಲಿ. ಸತ್ತ ನಂತರನೂ ಸಹ ಮತ್ತೆ ಮದುವೆ ಇದೆ, ಸತ್ತ ನಂತರ ಮತ್ತೆ ಎಬ್ಬಿಸಲ್ಪಡ್ತೀವಲ್ವ, ಆವಾಗ ಇನ್ನೊಂದು ಸಾರಿ ಮದುವೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಈ ಭೂಪರದೇಶಿಯಲ್ಲಿರುವಂಥವ್ರಿಗೆ ಮಾತ್ರ ಅವಕಾಶ ಇದೆಯಂತೆ, ಆ 1,44,000 ಜನಕ್ಕೆ ಮಾತ್ರ ಅವಕಾಶ ಇಲ್ವಂತೆ. ಓಕೆ, ಯಾವ ರೆಫರೆನ್ಸನ್ನು ತೋರಿಸ್ತಾರೆ ಇದಕ್ಕೆ? ಯೆಶಾಯನ ಗ್ರಂಥ 65ನೇ ಅಧ್ಯಾಯ 23ನೇ ವಚನ. 65-23. ಅದನ್ನು ಓದುವುದಕ್ಕಿಂತ ಮುಂಚೆ ಒಂದು ನಿಮಿಷ, ಅದನ್ನು ಓದುವುದಕ್ಕಿಂತ ಮುಂಚೆ ಮೇಲಿರುವಂಥ ಹೆಡ್ಡಿಂಗನ್ನು ಒಂದು ಸರಿ ಓದ್ತೀರಾ? 17ನೇ ವಚನ ಪ್ರಾರಂಭದ ಸಾಲನ್ನು ಮಾತ್ರ ಓದಿ ನಿಲ್ಲಿಸಿ. ಸಾಕು. ಈಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಇವಾಗ ನೀವು ಹೇಳಿ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು ಅಂತ ಹೇಳ್ತಿದ್ದಾರೆ. ಇದು ಯಾವ ಲೋಕದ ಬಗ್ಗೆ? ಇದು ಯಾವ ಲೋಕದ ಬಗ್ಗೆ? ಅಷ್ಟೇನಾ? ನಮಗೆ ನಿತ್ಯ ಜೀವ ಸಿಕ್ಕಿದ ನಂತರ ನಮ್ಮ ಜೀವನ ಹೇಗಿರುತ್ತೆ ಅಂತ ಹೇಳಿ ವಿವರಣೆ ಕೊಟ್ಟಿದ್ದಾರೆ. ಓಕೆ, ಈಗ ಈ 65ನೇ ಅಧ್ಯಾಯದಲ್ಲಿ 23ನೇ ವಚನವನ್ನು ಓದಿಸ್ತಾರೆ. ಏನಂತ ಇದೆ 23ನೇ ವಚನದಲ್ಲಿ? ಒಂದು ಸರಿ ಓದಿ. ಓಕೆ, ಸಾಕು ಪ್ರಿಯರೇ. ಏನಂತ ಇದೆ ಇದರಲ್ಲಿ 23ನೇ ವಚನದಲ್ಲಿ? ಅವರು ವ್ಯರ್ಥವಾಗಿ ದುಡಿಯರು. ನಮ್ಮ ಮುಂದಿನ ಜೀವನ ಹೇಗಿರುತ್ತಂತೆ? ಅವರು ವ್ಯರ್ಥವಾಗಿ ದುಡಿಯರು. ಅವರಿಗೆ ಹುಟ್ಟುವ ಮಕ್ಕಳು ಬ್ರದರ್ ನೋಡಿ ಏನಂತ ಬರ್ಸಿದ್ದಾರೆ ಸತ್ಯವೇದದಲ್ಲಿ? ನೂತನ ಆಕಾಶ ನೂತನ ಭೂಮಿಯಲ್ಲೂ ಸಹ ಏನಾಗುತ್ತೆ? ಮಕ್ಕಳು ಹುಟ್ಟುತ್ತಾರೆ. ಇನ್ನೊಂದು ಸರಿ ಓದೋಣ 23ನೇ ವಚನವನ್ನು. ಅವರು ವ್ಯರ್ಥವಾಗಿ ದುಡಿಯರು, ಅವರಿಗೆ ಹುಟ್ಟುವ ಮಕ್ಕಳು ಏನಾಗುತ್ತಂತೆ? ನೂತನ ಆಕಾಶ ನೂತನ ಭೂಮಿಯಲ್ಲೂ ಸಹ ಮಕ್ಕಳು ಹುಟ್ಟುತ್ತಾರಂತೆ. ಮಕ್ಕಳಾಗಬೇಕಾದ್ರೆ ಏನಾಗಬೇಕು? ಮದುವೆ ಆಗಬೇಕು. ಸೊ ಇನ್ ಶಾರ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪುನರುದ್ಧಾನ ಆದ ನಂತರವೂ ಸಹ ಮದುವೆ ಮಾಡ್ಕೊಬಹುದು ಭೂಪರದೇಶಿಯಲ್ಲಿರುವಂಥವರು. ಓಕೆ, ಇವಾಗ ನೀವು ಹೇಳಿ ಪ್ರಿಯರೇ, ಈ ಮಾತಿಗೆ ಅರ್ಥ ಏನು? ನಿಮ್ಮನ್ನು ಕೇಳಿದ್ರೆ, ಇವಾಗ ನಾನೇ ಯೆಹೋವ ಸಾಕ್ಷಿಗಳಿಂದ ಬಂದಿದ್ದೀನಿ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ಕೇಳ್ತಿದ್ದೀನಿ. ಇಲ್ಲಿ ಬರ್ಸಿದಾರಲ್ವಾ, ಮಕ್ಕಳ ಬಗ್ಗೆ ಬರ್ಸಿದ್ದಾರೆ, ಸಂತಾನದ ಬಗ್ಗೆ ಬರ್ಸಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳ ಬಗ್ಗೆ ಬರ್ಸಿರುವಂತಹ ಮಾತು ಮುಂದೆನೂ ಹೇಳಿದ್ದಾರೆ. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ, ಅವರ ಸಂತಾನದವರು ಅವರೊಂದಿಗೆ ಬಹುದಿನವಿರುವರು. ಓಕೆ, ಇವಾಗ ನೀವು ಹೇಳಿ, ಇದಕ್ಕೆ ಉತ್ತರ ಏನು? ನೂತನ ಆಕಾಶ ಮಂಡಲ ನೂತನ ಭೂಮಿಯಲ್ಲೂ ಸಹ ಸಂತಾನದ ಬಗ್ಗೆ ಮಾತಾಡ್ತಿದ್ದಾರೆ, ಮಕ್ಕಳ ಬಗ್ಗೆ ಮಾತಾಡ್ತಿದ್ದಾರೆ. ಇದಕ್ಕೆ ಅರ್ಥ ಏನು? ಮದುವೆ ಇದಿರುತ್ತಂತನಾ? ಅಲ್ಲೂ ಮದುವೆ ಇರುತ್ತೆ. ಹಾಗಾದರೆ ಕನ್ಫರ್ಮ್ ಮಾಡ್ಕೊಳ್ಳೋಣ, ಒಪ್ಕೊಳ್ಳೋಣ? ಬೇಡ ಅಂತ ಹೇಳಿದ್ರೆ ಅರ್ಥ ಏನು? ಇದಕ್ಕೆ ಅರ್ಥ ಏನು? ಇದು ಯಾರ ಬಗ್ಗೆ ಮಾತಾಡ್ತಿರುವಂತಹ ಮಾತು? ಯೆಶಾಯನ ಗ್ರಂಥ ಅಂದಿದ ತಕ್ಷಣ ಯಾವುದು? ಹಳೆ ಒಡಂಬಡಿಕೆನ ಹೊಸ ಒಡಂಬಡಿಕೆನ? ಯಾರ ಹತ್ರ ಮಾತಾಡ್ತಿರುವಂತಹ ಮಾತು? ಹಳೆ ಒಡಂಬಡಿಕೆ ಯಾರ ಹತ್ರ ಮಾತಾಡಿದ್ದು? ಇಸ್ರಾಯೇಲ್ಯರ ಹತ್ರ. ಇಸ್ರಾಯೇಲ್ಯರು ಅನುಭವಿಸಿದ ನೋವು ಸಂಕಟ ಒಂದೊಂದಾಗಿ ಲಿಸ್ಟ್ ಮಾಡಿ ಹೇಳಿ ನನಗೆ. ಇಸ್ರಾಯೇಲ್ಯರು ತಮ್ಮ ಜೀವನಗಳಲ್ಲಿ ಪಟ್ಟಂತಹ ಶ್ರಮೆಯನ್ನು ಒಂದು ಸಾರಿ ಹೇಳಿ. ಫಸ್ಟ್ ಎಲ್ಲಿದ್ದರು ಹೇಳಿ? ಐಗುಪ್ತ ದೇಶದಲ್ಲಿದ್ದರೆ. ಏನು ಕೆಲಸ ಮಾಡ್ತಿದ್ರಲ್ಲಿ? ಬಿಟ್ಟಿ ಕೆಲಸ. ನೆನ್ಪಿಟ್ಕೋತೀವ? ಈ ಪದವನ್ನು ನೆನ್ಪಿಟ್ಕೋತೀವ? ಯಾವುದು? ಬಿಟ್ಟಿ ಕೆಲಸ ಮಾಡ್ತಿದ್ರು. ನೆಕ್ಸ್ಟ್, ಅದಾದ ನಂತರ ಇವರು ದೇವರು ಮಾತನ್ನು ಕೇಳದೆ ಹೋದರೆ ದೇವರು ಇವ್ರ ಮಕ್ಕಳನ್ನು, ಇವರ ಸಂತಾನದವರನ್ನು, ಇವರನ್ನೆಲ್ಲ ಏನು ಮಾಡಿದ್ರು? ಚೆನ್ನಾಗಿ ಫ್ರೈ ಮಾಡಿದ್ರು. ಬೇರೆ ಬೇರೆ ರೋಗಗಳನ್ನೆಲ್ಲ ತಂತು. ಹೌದಾ? ಜೊತೇಲಿ ಇನ್ನೂ ಏನು ಮಾಡಿದ್ರು? ಬೇರೆ ಬೇರೆ ಸೆರೆಗಳಿಗೆ, ಬೇರೆ ಬೇರೆ ಅರಸರ ಕೈಗಳಿಗೆ ಇವರನ್ನು ಒಪ್ಪಿಸಿದ್ರು. ನಿಜನಾ? ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಸ್ರಾಯೇಲಿಯರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ತಲಾಂತರ ಇಲ್ಲಿ ಈ ದೇಶದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕಳೆಲ್ಲ ಇನ್ನೊಂದು ದೇಶಕ್ಕೆ ಕೊಂಡೊಯ್ಯಲ್ಪಟ್ಟಿದ್ರು, ಬೇರೆ ಸಾಮ್ರಾಜ್ಯದಲ್ಲಿದ್ದರು. ಇವ್ರ ಮಕ್ಕಳು ಸುಮಾರು ಕಾಲ ಬೇರೆ ಬೇರೆ ಇರಬೇಕಾಗಿರುವಂತಹ ಪರಿಸ್ಥಿತಿ ಬಂದಿತ್ತು ಇಸ್ರಾಯೇಲಿಯರಿಗೆ. ಇದು ಇಸ್ರಾಯೇಲಿಯರ ಪರಿಸ್ಥಿತಿ. ಈಗ ಇದೆಲ್ಲ ಇಸ್ರಾಯೇಲಿಯರ ಪರಿಸ್ಥಿತಿ. ಈಗ ಇಸ್ರಾಯೇಲಿಯರಿಗೆ ಪರಲೋಕದ ಬಗ್ಗೆ, ನಿತ್ಯ ಜೀವದ ಬಗ್ಗೆ ಹೇಳಬೇಕಾದ್ರೆ ಹೇಗೆ ಹೇಳಬೇಕು ಹೇಳಿ? ಇಷ್ಟು ಶ್ರಮೆ ಪಟ್ಟಿರುವಂಥ ಇಸ್ರಾಯೇಲಿಯರಿಗೆ ಪರಲೋಕದ ಬಗ್ಗೆ ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ಇವಾಗ ಓದೋಣ 23ನೇ ವಚನವನ್ನು. ಇಸ್ರಾಯೇಲ್ಯರಿಗೆ ಏನಂತ ಹೇಳಿದ್ದಾರೆ ಇವಾಗ ಅರ್ಥ ಆಗುತ್ತೆ ನಮಗೆ. ಇಸ್ರಾಯೇಲ್ಯರಿಗೆ ಹಿಂಗೆ ಹೇಳಿದ್ರೇ ಅರ್ಥ ಆಗುವಂತಹದ್ದು ಅಂತ. ಅವರು ವ್ಯರ್ಥವಾಗಿ ದುಡಿಯರು. ಏನರ್ಥ ಆಯಿತು ನಮಗೆ? ನೀವು ಬಿಟ್ಟು ಕೆಲಸ ಮಾಡಿದ್ರಲ್ವ, ಆ ಥರ ಅವಶ್ಯಕತೆ ಇಲ್ಲ ಮುಂದಿನ ಜೀವನದಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್, ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಈಗಾಗಲೇ ಏನಾಗಿದ್ದಾರೆ ಇವರ ಮಕ್ಕಳು? ಏನಾಗಿದ್ದಾರೆ ಈಗಾಗಲೇ?
ಘೋರವ್ಯಾಧಿಗೆ ಗುರಿಯಾಗಿದ್ದಾರೆ. ಇವಾಗ ಇಸ್ರೇಲರಿಗೆ ಹೇಳ್ತಿರುವಂತಹ ಮಾತು, ಅಲ್ಲಿ ಹೋಗಿ ಮಕ್ಕಳಾಗ್ತಾರೆ ಅಂತಲ್ಲ, ಅದರ ಅರ್ಥ ಭೂಮಿಯ ಮೇಲೆ ನಿಮ್ಮ ಮಕ್ಕಳಿದಾರಲ್ವ, ಭೂಮಿಯ ಮೇಲೆ ನಿಮ್ಮ ಸಂತಾನಗಳಿದೆಯಲ್ವ, ಮುಂದೆ ಅದನ್ನೇ ಹೇಳ್ತಾ ಹೋಗಿದ್ದಾರೆ. ಭೂಮಿಯ ಮೇಲೆ ನಿಮ್ಮ ಸಂತಾನ ಏನಿದೆಯೋ ಆ ಸಂತಾನ ಮತ್ತೆ ನಿಮ್ಮಿಂದ ಬೇರ್ಪಟ್ಟು ಇನ್ನೊಂದು ಕಡೆ ಇನ್ನೊಂದು ಸಾಮ್ರಾಜ್ಯದಲ್ಲಿ ಬಿಟ್ಟು ಕೆಲಸ ಮಾಡಿ ದುಡಿಬೇಕಾಗಿರುವಂಥ ಅವಶ್ಯಕತೆ ಅನಿವಾರ್ಯತೆ ಅವರಿಗೆ ಬರುವುದಿಲ್ಲ. ಅವರಿಗೆ ಹುಟ್ಟುವ ಮಕ್ಕಳು ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ನಮಗೆ ಪುನರುದ್ಧಾನ ಆದ ನಂತರ ಮತ್ತೆ ಮದುವೆ ಆಗುತ್ತೆ, ಮತ್ತೆ ಮಕ್ಕಳಾಗ್ತಾರೆ ಅಂತಲ್ಲ ಅದರ ಅರ್ಥ. ನಿಮಗೀಗಾಗಲೇ ಇರುವಂತಹ ಮಕ್ಕಳು, ನೀವು ಭೂಮಿಯ ಮೇಲಿದ್ದಾಗ ನಿಮ್ಮ ಮಕ್ಕಳಿದ್ರಲ್ವ, ಆ ಮಕ್ಕಳು ನೀವು ಮುಂದೆ ನನಗೆ ನೀತಿವಂತರಾಗಿ ಜೀವನ ಮಾಡಿದ್ರೆ ನಿಮ್ಮ ಜೀವನಗಳು ಹೇಗಿರುತ್ತೆ? ನೀವು ಬಿಟ್ಟು ಕೆಲಸ ಮಾಡೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಶಾಶ್ವತವಾಗಿರ್ತಾರೆ. ಅದನ್ನು ಸಹ ಮುಂದೆ ಹೇಳಿದ್ದಾರೆ. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ಅವರ ಸಂತಾನದವರು ಅವರೊಂದಿಗೆ ಬಹುದಿನವಿರುವರು. ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು. ಅವರು ಬೇಡುವುದರೊಳಗೆ ಅಂದರೆ ನೀವು ಪ್ರಾರ್ಥನೆ ಮಾಡಿ, ಇವಾಗ ಹೆಂಗಿದೆ ನಮ್ಮ ಸದುತ್ತರಗಳು, ಭೂಮಿಯ ಮೇಲೆ ನಾವಿದ್ದೀವಿ, ಪರಲೋಕದಲ್ಲಿ ದೇವರಿದ್ದಾರೆ. ನಾವು ಪ್ರಾರ್ಥನೆ ಮಾಡಿದ ನಂತರ ಆಮೇಲೆ ಸದುತ್ತರ ಸಿಕ್ಕುತ್ತೆ, ಹೌದಾ? ಅಲ್ಲಿ ಹೆಂಗಿರುತ್ತಂತೆ ಪರಿಸ್ಥಿತಿ? ಬೇಡುವುದರೊಳಗೆ ನೀನು ಕೇಳಿದ ತಕ್ಷಣ ನೀನು ಮುಂದೆನೇ ಇರ್ತೀನಲ್ವ ಮಗನೇ, ನೀನು ಮುಂದೆನೇ ಇರ್ತೀನಲ್ವ ನಾನು, ನೀನು ನನ್ನ ಮುಂದೆ ಇರ್ತೀಯಲ್ಲ, ನೀನು ನನ್ನ ನೋಡ್ತಿರ್ತೀಯ, ನಾನು ನಿನ್ನ ನೋಡ್ತಿರ್ತೀನಿ. ನೀನು ಬೇಡುವುದರೊಳಗೆ ನಾನು ಸದುತ್ತರವನ್ನು ಕೊಟ್ಟಿರ್ತೀನಿ. ಇದು ಪರಿಸ್ಥಿತಿ. ಇದನ್ನು ತೋರಿಸಿ ಏನಂತೆ? ಮದುವೆ, ಹೌದಾ? ಮದುವೆ ಇರೋದಿಲ್ಲ ಅಂತ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸತ್ಯವೇದದಲ್ಲಿ. ಸತ್ತವರಿಗೆ ಮದುವೆ ಇರೋದಿಲ್ಲ, ಮತ್ತೆ ಎಬ್ಬಿಸಲ್ಪಟ್ಟಂತಹ ಮುಂದಿನ ಜೀವನದಲ್ಲಿ ನಿಮಗೆ ಮದುವೆ ಇಲ್ಲ ಅಂತ ಹೇಳಿ ಎಷ್ಟು ಸ್ಪಷ್ಟವಾಗಿದೆ ಸತ್ಯವೇದದಲ್ಲಿ. ಮತ್ತಾಯನು ಬರೆದ ಸುವಾರ್ತೆ 22-23, ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 23ನೇ ವಚನ. ಆ ಕೀವರ್ಡನ್ನು ಮಾತ್ರ ಯಾರಾದರೂ ತೆಗೆದು ಓದಿ ದಯವಿಟ್ಟು. ಅದರಲ್ಲಿರುವಂಥ ಕೀವರ್ಡ್ 23ನೇ ವಚನದಿಂದ ನಾವು ಓದಲಿಕ್ಕೆ ಶುರು ಮಾಡಿದ್ರೆ 28ನೇ ವಚನ. ಹಾಗಾದರೆ ಪುನರುದ್ಧಾನದಲ್ಲಿ ಆಕೆ 7 ಮಂದಿಯಲ್ಲಿ ಯಾರ ಹೆಂಡತಿಯಾಗಿರುವಳು? ? ಇದಕ್ಕೇನಂತ ಉತ್ತರ ಕೊಟ್ಟರಂತೆ? ಆಕೆಯನ್ನು ಅವರೆಲ್ಲರಿಗೂ ಮದುವೆ ಮಾಡಿಕೊಂಡಿದ್ದಾರಲ್ಲ ಅಂದರು. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವವರಾದೀರಿ. ಪುನರುದ್ಧಾನವಾದ ಮೇಲೆ ಮದುವೆ ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ ಸತ್ಯವೇದದಲ್ಲಿ. ಪುನರುದ್ಧಾನ ಆದ ನಂತರ ಮದುವೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇವರ ಪ್ರಕಾರ ಮಾತ್ರ ಮದುವೆ ಇದೆ. ಹಾಳು ಮಾಡುವಂತಹದ್ದು ಬೇರೆ, ಅತಿ ಹೆಚ್ಚಾಗಿ ಅತ್ಯುತ್ತಮವಾಗಿ ಹಾಳು ಮಾಡುವಂತಹದ್ದು ಬೇರೆ. ಇವರು ಅತ್ಯುತ್ತಮವಾಗಿ ಹಾಳು ಮಾಡುವಂತಹ ಕ್ಯಾಟಗರಿಯಲ್ಲಿದ್ದಾರೆ ಜನರನ್ನು, ಹೌದಾ? ಇನ್ನೊಂದು ಕಳೆದ ವಾರ ಮಾತಾಡ್ಕೊಂಡಿದ್ದೀವಿ. ಇವರು ಯಾರ ರಕ್ತವನ್ನು ಸಹ ಸ್ವೀಕಾರ ಮಾಡೋದಿಲ್ಲ. ಪ್ರಾಣ ಹೋಗುವಂತಹ ಪರಿಸ್ಥಿತಿ ಬಂದರೂ ಸಹ ಯೆಹೋವನ ಸಾಕ್ಷಿಗಳು ಇನ್ನೊಬ್ಬರ ರಕ್ತವನ್ನು, ಅತಿ ಹೆಚ್ಚಾದ ಬ್ಲಡ್ ಲಾಸ್ ಆಗಿದೆ ಅಂತ ಅಂದ್ಕೊಳ್ಳಿ, ಡಾಕ್ಟ್ರು ಬ್ಲಡ್ ಹಾಕಿಸ್ದೆ ನೀವು ಬದುಕಿಸ್ಲಿಕ್ಕೆ ಆಗೋದೇ ಇಲ್ಲ ನಿಮ್ಮನ್ನು ಅಂದರು ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ ನಾನು ಸಾಯ್ತೀನಿ, ಬ್ಲಡ್ಡನ್ನು ಮಾತ್ರ ತಗೊಳ್ಳೋದಿಲ್ಲ. ಇದಕ್ಕೆ ಇವ್ರು ತೋರಿಸುವಂತಹ ರೆಫರೆನ್ಸ್ ಧರ್ಮೋಪದೇಶ ಕಾಂಡ 12:23. ತೆಗೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಅಲ್ಲಿ ಏನಿರುತ್ತೆ? ರಕ್ತದಲ್ಲಿ ಏನಿದೆ? ಜೀವ ಇದೆ ಅನ್ನುವಂತಹದ್ದು ಇದೆ. ಇದನ್ನು ತೋರಿಸಿ ಏನಂತಾರೆ? ಜೀವ ಇದೆ ನೋಡಿ, ನಾವು ಇನ್ನೊಬ್ಬರ ರಕ್ತವನ್ನು ತೊಗೊಳ್ತಿದ್ದೀವಿ ಅಂತ ಹೇಳಿದ್ರೆ ಆ ರಕ್ತವನ್ನು ನಾವು ಭುಜಿಸ್ತಿದ್ದೀವಿ ಅನ್ನುವಂತಹದ್ದು ಅದರ ಅರ್ಥ ಅಂಥೇಳಿ ಸಾವಿರಾರು ಲಾಜಿಕ್ಗಳನ್ನು ಕೊಟ್ಟು ಆ ವೆಬ್ಸೈಟಲ್ಲಿದೆ. ನೀವು ಒಂದು ಸರಿ ಯೆಹೋವಾ ವಿಟ್ನೆಸ್ ಆ ವೆಬ್ಸೈಟಿಗೆ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಸಾವಿರಾರು ಲಾಜಿಕ್ಗಳನ್ನು ಕೊಟ್ಟು ನೋಡಿ ರೆಫರೆನ್ಸಲ್ಲಿ ಹಿಂಗೆ ಬರ್ಸಿದ್ದಾರೆ, ಜೀವ ಇದೆ ಅಂತ ಹೇಳಿ ಬರ್ಸಿದ್ದಾರೆ. ಇನ್ನೊಬ್ಬರ ರಕ್ತವನ್ನು ನಾವು ಏರಿಸ್ಕೊಳ್ತಿದ್ವಿ ಅಂತ ಹೇಳಿದರೆ ಅವರ ಜೀವವನ್ನು ನಾವು ಪಾಲು ಮಾಡ್ಕೊಳ್ತಿದ್ವಿ ಅಂತ ಹೇಳಿ ಅದರ ಅರ್ಥ ಅಂತ ಹೇಳಿ ಏನೇನೋ ಹೇಳಿದ್ದಾರೆ. ಅದು ಸಹ ಶುದ್ಧ ಸುಳ್ಳು. ಯಾಕೆ ರಕ್ತದಲ್ಲಿ ಜೀವ ಇದೆ ಅಂದ ಮಾತ್ರಕ್ಕೆ ನಾವು ರಕ್ತದಾನ ಮಾಡಬಾರ್ದ? ರಕ್ತದಲ್ಲಿ ಜೀವ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ನಮ್ಮ ದೇಹದಿಂದ ಪೂರ್ತಿಯಾಗಿ ರಕ್ತವನ್ನು ಇನ್ನೊಬ್ಬರು ಕೊಲೆ ಮಾಡಿ ತೆಗೆದುಬಿಟ್ರು ಅಂತ ಅಂದ್ಕೊಳ್ಳಿ, ಅಥವಾ ನರವನ್ನು, ಇಲ್ಲಿ ಇರುವಂತಹ ನರ್ವನ್ನು ಕಟ್ ಮಾಡಿ ತೆಗೆದುಬಿಟ್ರು ಅಂತ ಅಂದ್ಕೊಳ್ಳಿ. ಆವಾಗ ನಮ್ಮ ಜೀವ ಹೋಯಿತು ಅಂತ. ನಾವು ರಕ್ತದಾನ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ನಮ್ಮ ಜೀವ ನಾವು ಕೊಟ್ಟಿದ್ದೀವಿ ಅಂತನೂ ಅಲ್ಲ, ನಮ್ಮ ಜೀವವನ್ನು ರಕ್ತ ನಮ್ಮ ಹತ್ರ ತೊಗೊಂಡಿರುವಂಥವರು ಪಡ್ಕೊಂಡಿದ್ದಾರೆ ಅಂತನೂ ಅಲ್ಲ, ಹೌದಾ? ರಕ್ತದಲ್ಲಿ ಜೀವ ಇದೆ ಅನ್ನುವಂತಹ ಮಾತು ಯಾರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ? ಯೇಸು ಕ್ರಿಸ್ತರಿಗೆ. ಯಾಕೆ? ತನ್ನ ದೇಹದಲ್ಲಿರುವಂತಹ ಪೂರ್ತಿಯಾಗಿರುವಂತಹ ರಕ್ತವನ್ನು ಕೊಟ್ಟಿರೋದಕ್ಕೋಸ್ಕರ. ಅವ್ರ ಜೀವ ಕೊಟ್ಟಿದ್ದರಿಂದ ನಾವು ಬದುಕಿದ್ದೀವಿ ಅಂತ ಹೇಳ್ಬೋದು. ಈಗ ಇನ್ನೊಬ್ಬರು ನಾವು ರಕ್ತವನ್ನು ಕೊಟ್ಟಿದ್ದಾರೆ ಅಂದಿದ ತಕ್ಷಣ 1 ಲೀಟ್ರು 350 ml ರಕ್ತವನ್ನು ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಅವ್ರು ಜೀವದಾನ ಮಾಡಿದ್ದಾರೆ ನಮಗೆ? ಇಲ್ಲ. ಆ ರಕ್ತವನ್ನು ಕೊಟ್ಟು ಒಂದು ಪ್ರಾಣವನ್ನು ಬದುಕಿಸಿದ್ದಾರೆ ಅಷ್ಟೇ, ಅದರ ಅರ್ಥ ಅಷ್ಟೇ. ನೀವು ಸ್ವಲ್ಪ ರಕ್ತವನ್ನು ಇನ್ನೊಬ್ರಿಗೆ ಕೊಟ್ಟರೆ ನಿಮ್ಮ ಬ್ಲಡ್ಡನ್ನು ಕೊಟ್ಟು ಒಂದು ಜೀವವನ್ನು ಉಳಿಸ್ತಿದ್ದೀರಾ. ತಗೊಂಡಂತಹ ವ್ಯಕ್ತಿ ನಿಮ್ಮ ಹತ್ರ ಇರುವಂತಹ ಒಂದಷ್ಟು ಬ್ಲಡ್ಡನ್ನು ಅಥವಾ ಒಂದು ಆರ್ಗ್ಯಾನನ್ನು ತೊಗೊಂಡು ತನ್ನ ಜೀವ ಉಳಿಸ್ಕೊಂಡಂಗೆ, ಅದರ ಅರ್ಥ ಅಷ್ಟೇ. ಇದನ್ನು ನೋಡಿಸಿದ ತಕ್ಷಣ ಇದು ಘೋರವಾಗಿರುವಂತಹ ತಪ್ಪು, ಇದು ಘೋರವಾಗಿರುವಂತಹ ಪಾಪ, ಇದು ಹೇಳಿದ್ನಲ್ವ, ಇದಕ್ಕೆ ಅವ್ರು ಯಾವ ಲಾಜಿಕ್ ಕೊಟ್ಟಿದ್ದಾರೆ ಅಂತ ನನಗೂ ಇವಾಗಲೂ ನಿಜವಾಗ್ಲೂ ಅರ್ಥ ಆಗಿಲ್ಲ. ಈ ರೆಫರೆನ್ಸನ್ನು ತೋರಿಸ್ತಾರೆ. ಈ ರೆಫರೆನ್ಸನ್ನು ತೋರಿಸಿ
ರಕ್ತದಾನ ಮಾಡಿಸ್ಕೋಬಾರ್ದು ಅಂತಾರೆ. ಅದಕ್ಕೆ ಹಿಂದೆ ಇರುವಂತಹ ಲಾಜಿಕ್ ಏನು ಅಂತ ಹೇಳಿ ಅವ್ರ ವೆಬ್ಸೈಟನ್ನು ಮತ್ತೆ 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 ತಿರುಗಿಸಿ ಓದಿದ್ರೂ ಸಹ ಅರ್ಥ ಆಗಿಲ್ಲ. ಯಾಕೆಂದರೆ ಅದರಲ್ಲಿ ಅಷ್ಟು ಕ್ಲಿಯರಾಗಿ ಇಲ್ವೂ ಇಲ್ಲ. ನೆಕ್ಸ್ಟ್ ಕೊನೆಯದು ರೊಟ್ಟಿ ದ್ರಾಕ್ಷಾರಸದ ಬಗ್ಗೆ 2 ನಿಮಿಷ ಮುಗಿಸ್ಕೊಳ್ಳೋಣ. ಓಕೆ, ರೊಟ್ಟಿ ದ್ರಾಕ್ಷಾರಸದ ಬಗ್ಗೆ ಅವ್ರಿಗಿರುವಂಥ ಒಪಿನಿಯನ್ ಏನು ಅಂತ ಹೇಳಿದ್ರೆ, ರೊಟ್ಟಿ ದ್ರಾಕ್ಷಾರಸದಲ್ಲಿ ಎಲ್ಲರೂ ಕೈ ಹಾಕೋದಿಲ್ಲ. ಯಾರು ಮಾತ್ರ ಕೈ ಹಾಕ್ತಾರೆ? ಅನಾಯಿಂಟೆಡ್ ಕ್ಲಾಸ್, 1,44,000 ಜನ ಪರಲೋಕಕ್ಕೆ ಹೋಗಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯೋ, ಯೆಹೋವ ವಿಟ್ನೆಸ್ ಅವರು 100 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಸಭಾ ಮಂದಿರದಲ್ಲಿ 100 ಜನ ಕೂಡಿದ್ದಾರೆ. ಈ 100 ಜನದಲ್ಲಿ 25 ಜನರಿಗೆ ಮಾತ್ರ 1,44,000 ಜನರಲ್ಲಿ ಸೇರಬೇಕು ಅಂತ ಆಸೆ ಇದ್ದರೆ, ಆ ರೊಟ್ಟಿ ದ್ರಾಕ್ಷಾರಸ ನೀವು ಎಲ್ಲರ ಮುಂದೆ ತೊಗೊಂಡು ಬಂದರೂ ಸಹ, ಆ ಪಾತ್ರೆಯನ್ನು ಹಿಡ್ಕೊಂಡು ಬಂದರೂ ಸಹ, ಇನ್ನು 75 ಮೆಂಬರ್ಸ್ ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ. ಇವರೆಲ್ಲ ಭೂಪರದೇಶಿಯಲ್ಲಿರಬೇಕು ಅಂತ ಆಸೆ ಪಟ್ಟವರು. ಆ 25 ಜನ ಮಾತ್ರ ಅದಕ್ಕೆ ಕೈ ಹಾಕ್ತಾರೆ. ಹಾಗಾದರೆ ನೀವು ಹೋಗಿ ಏನಕ್ಕೋಸ್ಕರ ಕೂತ್ಕೊಳ್ಳುವಂತಹದ್ದು? ಆ 75 ಮೆಂಬರ್ಸನ್ನು ನೀವು ಪ್ರಶ್ನೆ ಕೇಳಿ, ಇವರು 75 ಮೆಂಬರ್ಸ್ ಯಾರು? ಹೌದಾ? ಇವರು ರೊಟ್ಟಿ ಕಾರ್ಯಕ್ರಮದಲ್ಲಿ ಕೈ ಹಾಕಿಲ್ಲ. ಅವರನ್ನು ನೀವು ಪ್ರಶ್ನೆ ಕೇಳಿ, ನೀವು ಏನಕ್ಕೋಸ್ಕರ ಹೋಗಿ ಕೂತ್ಕೋತೀರ ಬ್ರದರಲ್ಲಿ, ಮತ್ತೆ ಕೈ ಹಾಕೋದಿಲ್ಲ ಅಲ್ವಾ? ಹಿಂಗೂ ಅವ್ರು 25 ಜನ ಮಾತ್ರ ಅಲ್ವಾ ಕೈ ಹಾಕುವಂತಹದ್ದು, ನೀವು ಏನಕ್ಕೋಸ್ಕರ ಹೋಗಿ ಕೂತ್ಕೋತೀರಾ ಅಂತ ಹೇಳಿದ್ರೆ ರೆಫರೆನ್ಸನ್ನು ತೋರಿಸ್ತಾರೆ. ದ್ರಾಕ್ಷಾರಸ ರೊಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಬರ್ಸಿದಾರಲ್ವಾ, ಪಾಲ್ಗೊಳ್ಬೇಕು ಅಂತ ಬರ್ಸಿದಾರಲ್ವಾ? ಇದು ನಾನು ಹೇಳ್ತಿರುವಂತಹದ್ದಲ್ಲ, ಅವರ ಆಚರಣೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಪಾಲ್ಗೊಳ್ಬೇಕು ಅಂತ ಬರ್ಸಿದಾರಲ್ವಾ, ನಾವು ಪಾಲ್ಗೊಳ್ತಿದ್ದೀವಿ, ಕೈ ಮಾತ್ರ ಹಾಕ್ತಿಲ್ಲ. ಇದಾ ಅದಕ್ಕೆ ಅರ್ಥ? ಪಾಲ್ಗೊಳ್ಬೇಕು ಅಂದರೆ ಇದಾ ಅರ್ಥ? ನಾವು ಪಾಲ್ಗೊಳ್ತಿದ್ದೀವಿ. ಬೈಬಲಲ್ಲಿರುವಂತಹ ಯಾವ ಆಜ್ಞೆನೂ ನಾವು ಮೀರೋದಿಲ್ಲ ಬ್ರದರ್. ಪಾಲ್ಗೊಳ್ಬೇಕು ಅಂತ ಸತ್ಯವೇದದಲ್ಲಿ ಬರ್ಸಿದ್ದಾರೆ, ನಾವು ಪಾಲ್ಗೊಳ್ತೀವಿ. ಆದರೆ ಕೈ ಹಾಕಿ ತೊಗೊಂಡು ತಿನ್ನೋದಿಲ್ಲ ಅಷ್ಟೇ. ಅವ್ರು ಯಾರು ಬೇಕೋ, ಯಾರ್ಯಾರು 1,44,000 ಜನ ಸೇರಬೇಕೋ ಅವ್ರು ಮಾತ್ರ ತಿಂತಾರೆ, ಕುಡಿತಾರೆ. ಇನ್ನೊಂದು ವಿಚಾರ ಗೊತ್ತಾ? ವರ್ಷಕ್ಕೆ ಒಂದೇ ಸರಿ ತಗೊಳ್ಳುವಂತಹದ್ದು ಏನನ್ನ? ರೊಟ್ಟಿ ಕಾರ್ಯಕ್ರಮವನ್ನು ಇವರು ನಡೆಸ್ಕೊಡುವಂತಹದ್ದು ಎಷ್ಟು ದಿನಕ್ಕೊಂದು ಸಾರಿ? ವರ್ಷಕ್ಕೆ ಒಂದೇ ಸರಿ. ಹೌದಾ? ವಾರ ತೊಗೊಂಡ್ರು ನಮಗೆ ನೆನಪು. ಈ ವಾರ ತೊಗೊಂಡಿದ್ವಿ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಮಂಡೇ ನೆನಪಿರುತ್ತಾ ನಾವು ತೊಗೊಂಡಿರುವಂತಹದ್ದು? ನಮಗೆ ಟ್ಯೂಸ್ಡೇ ನೆನಪಿರುತ್ತಾ? ರೊಟ್ಟಿ ಕಾರ್ಯಕ್ರಮದಲ್ಲಿ ಕೈ ಹಾಕಿದ್ದೆ ಇದೆಲ್ಲ ನೆನಪಿರುತ್ತಾ? ಇಲ್ಲ. ವಾರಕ್ಕೆ ಒಂದು ಸಾರಿ ತೊಗೊಂಡ್ರೇ ನಮಗೆ ನೆನಪಿರ್ತಿಲ್ಲ. ವರ್ಷಕ್ಕೊಂದು ಸಾರಿ ಸತ್ಯವೇದಕ್ಕೆ ತದ್ವಿರುದ್ಧವಾಗಿರುವಂಥ ಆಚರಣೆ ನೀವು ನೆನಪಿಸ್ಕೋಬೇಕು ಅಂತಲೇ ಯೇಸು ಕ್ರಿಸ್ತರು ಕೊಟ್ಟಿದ್ರೆ, ನೀವು ಅದು ಹೇಗೆ ನಮ್ಮ ನೆನಪಿಗೆ ಬರ್ತಿರೋ ನೋಡನ್ನು ವರ್ಷಕ್ಕೆ ಒಂದೇ ಸಾರಿ ಕೈ ಹಾಕುವಂತಹದ್ದು ಅಂತ ಹೇಳಿ ಅಪವಾದಿ ಇವರ ಮನಸ್ಸಲ್ಲಿ ಬುದ್ಧಿಯನ್ನು ಹುಟ್ಟಿಸಿದೆ. ಹೌದಾ? ಸತ್ಯವೇದದಲ್ಲಿ ಅಪೊಸ್ತಲರೆಲ್ಲ ಯಾವಾಗ ತೊಗೊಳ್ತಿದ್ರಂತೆ? ಪ್ರತಿ ವಾರನೂ ಸಹ, ವಾರದ ಮೊದಲನೆಯ ದಿನ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಮತ್ತು ನಾವು ವರ್ಷಕ್ಕೆ ಒಂದು ಸಾರಿ ತೊಗೊಳ್ತಿದ್ದೀವಿ ಅಂದರೆ ಅಪೊಸ್ತಲರಿಗಿಂತ ಸ್ಟ್ರಾಂಗ. ಅವರು ಮರ್ತೋಗ್ತಿತ್ತು ಬ್ರದರ್, ಅದಕ್ಕೆ ಅವ್ರು ವಾರಕ್ಕೆ ಒಂದು ಸಾರಿ ತೊಗೊಳ್ತಿದ್ರು, ನಮಗೆ ನೆನಪಿರುತ್ತೆ, ನಾವು ವರ್ಷಕ್ಕೆ ಒಂದು ಸಾರಿ ತೊಗೊಳ್ತಿದ್ದೀವಿ ಅನ್ನೋಕ್ಕೆ. ಇದಿಷ್ಟೂ ಸಹ ನಿಮ್ಮ ಮುಂದೆ ಇಟ್ಟಿರುವಂತಹದ್ದಾಗಿದೆ. 3 ಭಾಗಗಳಲ್ಲಿ ನಾವೇನು ಆಲೋಚನೆ ಮಾಡಿದ್ದೀವಿ. ಪ್ರಥಮ ಭಾಗದಲ್ಲಿ ಯೆಹೋವನ ಸಾಕ್ಷಿಗಳು ಹೇಗೆ ಉತ್ಪತ್ತಿ ಆಯಿತು, ಅದನ್ನು ಪ್ರಾರಂಭ ಮಾಡಿದವರು ಯಾರು ಅನ್ನುವಂಥದ್ದನ್ನು ಆಲೋಚನೆ ಮಾಡಿದ್ದೀವಿ. 2ನೇ ಭಾಗದಲ್ಲಿ ಒಂದು 3 ಸಿದ್ಧಾಂತಗಳ ಬಗ್ಗೆ ಮಾತಾಡಿದ್ದೀವಿ. 3ನೇ ಭಾಗದಲ್ಲಿ ಪೂರ್ತಿಯಾಗಿ ಮಾತಾಡಿ ಮುಗಿಸಿದ್ದೀವಿ. ಏನನ್ನಿಸ್ತು ಇದನ್ನು ನೋಡಿದಾಗ? ನಾವು ಕಲಿಬೇಕು, ಯಾರಾದರೂ ತಪ್ಪಾಗಿ ಮಾತಾಡ್ತಿದ್ರೆ ನಿಲ್ಲಿಸಬೇಕು ಅಂತ ಅನ್ನಿಸ್ತಾ? ಇಲ್ಲಾಂದರೆ ಪ್ರೀತಿ ಮಾಡಬೇಕು, ನಿಲ್ಲಿಸ್ಬಿಡ್ಬೇಕು, ಇದು ಇಲ್ಲಿಗೆ ಅಂತ ಅನ್ನಿಸ್ತಾ? ಅದಕ್ಕೆ ಆ ಕಮೆಂಟನ್ನು ಹಾಕಿ ಏನಕ್ಕೋಸ್ಕರ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದು ಪ್ರಾರಂಭದ 20 ಮಿನಿಟ್ಸ್ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ. ಇದು ಒಬ್ಬರ ಬಾಧ್ಯತೆ, ಇಬ್ಬರ ಬಾಧ್ಯತೆ ಅಲ್ವೇ ಅಲ್ಲ. ಬೋಧಕರ ಬಾಧ್ಯತೆ ಮಾತ್ರ ಅಲ್ವೇ ಅಲ್ಲ, ಸಂಘಕ್ಕೆ ಬರುವಂತಹ ಪ್ರತಿ ವಿಶ್ವಾಸಿಯ ಬಾಧ್ಯತೆಯೂ ಸಹ. ಎಷ್ಟು ಜನಕ್ಕೆ ಈಗಾಗಲೇ ಯೆಹೋವನ ಸಾಕ್ಷಿಗಳು ಅವರು ಎನ್ಕೌಂಟರ್ ಆಗಿದ್ದಾರೆ ಅಂದರೆ ನಿಮ್ಗೆ ಎಷ್ಟು ಜನ ಭೇಟಿ ಮಾಡಿದ್ದಾರೆ? ಕೈ ಎತ್ತಿ ಒಂದು ಸಾರಿ. ಯೆಹೋವನ ಸಾಕ್ಷಿಗಳು ಅವರು ಎಷ್ಟು ಜನಕ್ಕೆ ಈಗಾಗಲೇ ಬಂದು ಭೇಟಿ ಮಾಡಿದ್ದಾರೆ ನೋಡಿದ್ರೆ? ಒಂದೇ ಸಭೆಯಲ್ಲಿ 4 ಜನ ಸಿಕ್ಕಿದ್ರು. ಒಂದೇ ಸಭೆಯಲ್ಲಿ 4 ಜನ. ಒಂದು ವೇಳೆ ಈ 4 ಜನರು ಅವತ್ತೇ ಮಾರ್ಪಟ್ಟು ಹೋಗಿದ್ರು ಅಂತ ಅಂದ್ಕೊಳ್ಳಿ, ಯೆಹೋವನ ಸಾಕ್ಷಿಗಳ ಬೋಧನೆ ಕೇಳಿ. ಈ 4 ಜನ ಹೋಗಿ ಎಷ್ಟು ಜನರನ್ನು ಮಾರ್ಪಡಿಸಿದ್ರು? ಹೌದಾ? ಆ 40 ಜನ ಹೋಗಿ ಇನ್ನೂ ಎಷ್ಟು ಜನ ಮಾರ್ಪಡಿಸ್ತಿದ್ರು? ಅದಾಗಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಈ ಬೋಧನೆಯನ್ನು ಕೇಳ್ತಿದ್ದೀವಿ, ಈ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಇವರು ಯೇಸು ಕ್ರಿಸ್ತರನ್ನು ಕಡೆಗಣಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ, ಪರಿಶುದ್ಧಾತ್ಮ ದೇವರನ್ನು ಕಡೆಗಣಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇವರು ಅನ್ನೋದಕ್ಕಿಂತ ಅಪವಾದಿಯ ಆಲೋಚನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಅಪವಾದಿಗೆ ಬೇಕಾಗಿರುವಂಥದ್ದು ಅಷ್ಟೇ ಅಲ್ವಾ? ಯೇಸು ಕ್ರಿಸ್ತರನ್ನು ಹೆಂಗಾದರೂ ಮಾಡಿ ಇಳಿಸ್ಬೇಕು, ಪರಿಶುದ್ಧಾತ್ಮ ದೇವರನ್ನು ಇಳಿಸ್ಬೇಕು, ಸತ್ತ ನಂತರ ಶಿಕ್ಷೆ ಇಲ್ಲ ಅಂತ ಗೊತ್ತು ಮಾಡಬೇಕು ಜನರಿಗೆ. ಈ ಸಂಘವನ್ನು ಕಟ್ಟಲಿಕ್ಕೆ, ಕ್ರಿಸ್ತನ ಸಂಘವನ್ನು ಭೂಮಿಯ ಮೇಲೆ ಸ್ಥಾಪನೆ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಯೇಸು ಕ್ರಿಸ್ತರು. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಪಡೆದೇ ಇರುವಂತಹ ಶ್ರಮ ಇಲ್ಲ, ಪಡೆದೇ ಇರುವಂತಹ ಬಾಧೆ ಇಲ್ಲ, ಹೊಡೆಸ್ಕೊಳ್ದೇ ಇರುವಂತಹ ಚಾಟಿ ಏಟುಗಳಿಲ್ಲ. ಯಾವ್ಯಾವ ಆ್ಯಂಗಲಲ್ಲಿ ಬೇಕೋ ಎಲ್ಲ ಆ್ಯಂಗಲಲ್ಲೂ ಹೊಡೆದಿದ್ದಾರೆ ಯೇಸು ಕ್ರಿಸ್ತರನ್ನು. ಯಾವುದರಲ್ಲಿ ಹೊಡೆದ್ರೆ ಅತಿ ಹೆಚ್ಚಾದ ನೋವಾಗುತ್ತೋ ಅದು ಎಲ್ಲ ಐಟಮನ್ನು ತೊಗೊಂಡು ಹೊಡೆದಿದ್ದಾರೆ ಯೇಸು ಕ್ರಿಸ್ತರನ್ನು. ನಮ್ಗೆ ಅರ್ಥ ಆಯಿತಾ? ಅದೆಲ್ಲ ಮಾಡಿದ್ರೆ ಈ ಸಂಘ ಸ್ಥಾಪನೆ ಆಗಿದೆ ಭೂಮಿಯ ಮೇಲೆ. ಈಗ ಪರಿಶುದ್ಧಾತ್ಮ ದೇವರು, ಈಗಾಗಲೇ ಹೇಳಿದ್ದೀನಿ, 2000 ವರ್ಷ ಆಯಿತು. ಅವ್ರು ಪಡೆದೇ ಇರುವಂಥ ಕಷ್ಟ ಇಲ್ಲ, ಅವ್ರು ನೋಡದೇ ಇರುವಂತಹ ತಪ್ಪಿಲ್ಲ ತಮ್ಮ ಕಣ್ಣಾರೆ ಭೂಮಿಯ ಮೇಲೆ ನಡೀತಿರುವಂತಹದ್ದು.
ಇಂಥವರನ್ನೆಲ್ಲ ಕಡೆಗಣಿಸಿ ಇಂಥವರನ್ನೆಲ್ಲ ಕೆಳಗೆ ತಂದು ಇವರು ಹಿಂಗೆ ಇವರು ದೇವರಲ್ಲ, ಇವರು ಮಿಕಾಯಿಲನ್ನು ಪರಿಶುದ್ಧಾತ್ಮ ದೇವರನ್ನು ಅದು ಇದು ಅಂತಂದರೆ ಸುಮ್ಮನೆ ಇದ್ದರೆ ಖಚಿತವಾಗೂ ನಾವು ಪರಲೋಕಕ್ಕೆ ಹೋಗೋದಿಲ್ಲ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂಥ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು, ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಮಾತುಗಳನ್ನು ಸತ್ಯವೇದದಿಂದ ಆಲೋಚನೆ ಮಾಡಿ ನೋಡಿದ್ದೀವಿ ಅಪ್ಪ. ನಿಮ್ಮ ಮಗನನ್ನು ಆಫ್ಟರ್ ಆಲ್ ಒಬ್ಬ ದೂತನಿಗೆ ಹೋಲಿಸ್ತಿರುವಂತಹದ್ದು ತಂದೆ. ಇದನ್ನೆಲ್ಲ ನೋಡ್ಕೊಂಡು ಇಷ್ಟು ದಿನ ನಾವು ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ನಮ್ಮಷ್ಟು ದೊಡ್ಡ ತಪ್ಪಿತಸ್ಥರು ಪಾಪಿಗಳು ಇನ್ನೊಬ್ಬರಿಲ್ಲ ಅಂತ ನಮಗೆ ಇವಾಗ ಅರ್ಥ ಆಗಿದೆ ಅಪ್ಪ. ಆಲೋಚನೆ ಮಾಡಿರುವಂತಹ ಪ್ರತಿಯೊಂದೊಂದು ಮಾತನ್ನೂ ಸಹ ಸದಾಕಾಲ ನಮ್ಮ ಆಲೋಚನೆಯಲ್ಲಿ ಹೃದಯಗಳಲ್ಲಿ ಇಟ್ಕೊಂಡು ಅದನ್ನು ಮೆಲುಕು ಹಾಕ್ತಾ ಸದಾಕಾಲ ಮೂಢ ಜನರು ತಿಳಿಯದೆ ಮಾತಾಡುವಂತಹ ಈ ಮೂಢ ಜನರಿಗೆ ಉತ್ತರ ಕೊಡಲಿಕ್ಕೆ ರೆಡಿಯಾಗಿರುವಂತಹ ಮಕ್ಕಳಾಗಿ ಸದಾಕಾಲ ಈಗ ಆಲೋಚನೆ ಮಾಡಿರುವಂತಹ ಪ್ರತಿಯೊಂದೊಂದು ಮಾತುಗಳೂ ಸಹ ನಮ್ಮ ನಾಲಿಗೆಯ ತುದಿಯಲ್ಲಿರುವಂತೆ ಅದನ್ನು ನಾವು ಮೈಗೂಡಿಸಿಕೊಳ್ಳುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಗುಲ್ಬರ್ಗದಲ್ಲಿ ನಡೆದಿರುವಂತಹ ಮೀಟಿಂಗನ್ನು ಪ್ರಾರ್ಥನೆ ಕೂಟವನ್ನು ನೆನಪಿಸ್ಕೊಳ್ಳಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.